ನಾ ಇಲ್ಲೇ ಅಡುಗೆ ಮಾಡೋದು, ಇಲ್ಲೇ ತಿನ್ನೋದು, ಇಲ್ಲೇ ಮಲ್ಕೊಳ್ಳೋದು. ಚರ್ಗಿ ತೊಗೊಂಡು ಎಕಡೆ ಹೋಗ್ತೀರಿ? ಏಯ್ ಚರ್ಗಿ ತೊಗೊಂಡು ಮನೆಗೆ ಹೋಗಂಗಿಲ್ಲ, ಈ ಕಡೆ ಹೋಗ್ಬೇಕು. ಕಾಮಿಡಿ ಪೀಸ್ಗಳೇ ಬೇರೆ ಇದಾವೆ. ಸ್ಕೂಲ್ ಬಿಟ್ಬಿಟ್ಟು ಫುಲ್ ಫೀಲ್ಡ್ಗೆ ಇಳಿದ್ಬಿಟ್ಟು ನಿಂತವ್ರೆ ಇವ್ರು ವಿಡಿಯೋಗಳು ಮಾಡೋಕ್ಕೆ ಅಂತಂದ್ಬಿಟ್ಟು. LKG ಓದ್ತಾ ಇದ್ರು, ಡಮ್ ಅನ್ಸ್ಬಿಟ್ಟಿದೆ. ಸ್ಕೂಲ್ ಇವಾಗ 1 ವರ್ಷ. ಕಾಮಿಡಿ ಪೀಸ್ ಇದು ಬಾಯ್ಲಿ. ಮಗುಗೆ 12 ವರ್ಷ, ಇವಾಗ 12 ವರ್ಷ. 12 ವರ್ಷದಲ್ಲಿ 900 ಕೋಟಿ ಎತ್ತಂದ್ರೆ ಯೋಚನೆ ಮಾಡಿ ಎಲ್ಲಿಂದ ಎಲ್ಲಿಗೆ ಡಿಫ್ರೆನ್ಸ್ ಇದೆ ಇವಾಗ ಅಂತಂದ್ಬಿಟ್ಟು. ಬಾರೋ ಏಯ್ ಬಾಯ್ಲಿ, ನಾಷ್ಟ ಹೊಡೆದು ಹೋಗತ್ತಿ ಸ್ಕೂಲಿಗೆ, ಬಾರೋ ಮಾರಾಯ ನೀನು. ಎಲ್ಲರೂ ಮಾಡ್ತಿರೋದೆ ದುಡ್ಡು ಮಾಡೋಕ್ಕೆ ಅಂತಂದ್ಬಿಟ್ಟು ನಾನು ಏನು ಹೇಳೋದಂದರೆ 20 ರಿಂದ 25 ವರ್ಷ ಓದಾದ ತಕ್ಷಣ ಯಾಕೆ ದುಡ್ಡು ಮಾಡ್ತೀರಾ? ಟೈಮ್ ಇದ್ದಾಗ ದುಡ್ಡು ಮಾಡ್ಕೊಳ್ಳಿ, ಆಮೇಲೆ ಬೇಕಂದ್ರೆ ನೀವು ಮತ್ತೆ ಓದ್ಕೋಬೋದು. ಅವ್ನ ಹಡಾವ ಇದು ಸರಿಯಲ್ಲೇ ಯಾವುದಲ್ಲಿ ಮೆಣಸಿನಕಾಯಿ ಇದು ನೀರು ಜಾಸ್ತಿ. ನೋಡ್ರಿ ಕೈ ಹಂಗೆ ಸುಟ್ಕೊಂಡ್ಬಿಟ್ಟಿದ್ದಾಳೆ ಇವಳು ಮಾರಿಮುತ್ತು. ಫುಲ್ ಮಕ್ಕಳು ಕಳಿಸ್ಬಿಟ್ರೆ ಇರೋದೆ ಮತ್ತೆ ಇಬ್ಬರು. ಏನು ಲೈಫ್ ಅನ್ಸ್ಬಿಡೋದೆ ಒಂದೊಂದು ಟೈಮು. ಬಟ್ ಒಂದು ಮಾತು ಹೇಳ್ತೀನಿ ಕೇಳಿ, ಎಷ್ಟು ಜನ ಅಂದಿದಾರೋ ಅಷ್ಟೇ ಜನ ನಂದು ಎಕ್ಸಾಂಪಲನ್ನು ಹೇಳ್ತಾರೆ. ಇನ್ನೊಂದು 2-3 ವರ್ಷ ವೆಯ್ಟ್ ಮಾಡಿ, ಈ ಮನೆ ಮುಗಿದು ಮನೆ ಒಳಗಡೆ ಹೋಗೋವರೆಗೂ ಮಾತ್ರ ಬೇರೆಯವರೆಲ್ಲ ಅನ್ನೋದು. ಅದಾದ ತಕ್ಷಣ ಇಡೀ ವರ್ಲ್ಡಲ್ಲಿ ರೆಕಾರ್ಡ್ ಆಗೋ ಥರ ನಾನು ಪ್ಲ್ಯಾನ್ ಮಾಡ್ತಿದ್ದೀನಿ. ಯಾಕಂತಂದರೆ ಇಲ್ಲ ಟೀಚರ್ಗೆ ಅಲ್ಲಿ 20,000 ಸಂಬಳ ತೊಗೊಂಡಿರೋರಿಗೆ ಬರೀ ಇಬ್ಬರಿಗೆ ಬಂದು 20,000 ಕೊಡ್ತೇವೆ. ನಾನು ₹1 ಪೇ ಮಾಡಲ್ಲ, ಅವ್ರ ಚಾನಲಿಂದ ಅವರೇ ಪೇ ಮಾಡ್ಕೋತಾರೆ. ಓದಲಿ ಅಂತೇಳ್ಬಿಟ್ಟು ನಮ್ಗೆ ಎಲ್ಲ ಕಡೆ ಓಡಾಡ್ಸೋರು, ಎಲ್ಲಿ ಓದಲಿಲ್ಲ. ಕಡೆಗೆ 10th 2 ಟೈಮ್ ಡಮಾರ್ ಆಗಿರೋದು ನಾನು. ಇವರೆಲ್ಲ ನೋಡಿ ಭಾಳ ಆದರೆ ಒಂದು 4-5 ವರ್ಷದಲ್ಲಿ ಒಂದು ಕಾರು, ಒಂದು ಸೈಟು, ಮನೆ ಕಟ್ಟಿಸ್ತಂತರೂ ಆಗ್ತಾರೆ. ಬಟ್ ಅವ್ರ ಏಜ್ಗೆ ಕಾರ್ ಓಡ್ಸೋಕ್ಕಾಗಲ್ಲ. ಬಟ್ ಏನಿವೆ ನಾನಿದ್ದೀನಲ್ಲ ಅಪ್ಪ, ಅವ್ರ ದುಡ್ಡಲ್ಲಿ ನಾನು ಕಾರ್ ಓಡಿಸ್ತೀನಿ, ಅವ್ರ ಪಕ್ಕದಲ್ಲಿ ಕೂತ್ಕೊಳ್ಳಿ, ಮಜಾ ಮಾಡಿರಿ. ಎರಡರದ್ರಲ್ಲಿ ಕೂಡ 2 ಮಿಲಿಯನ್ ಅಂದರೆ ಟೋಟಲ್ 4 ಮಿಲಿಯನು. ಇವಾಗೆಲ್ಲ ಸೇರಿದ್ರೆ ಒಂದು 4.5 ಮಿಲಿಯನ್ ಸಬ್ಸ್ಕ್ರೈಬರು. ಏಯ್ ಹಂಗೆ ಹಸಿ ಮೆಣಸಿನ್ಕಾಯಿ ನಮ್ಮದು ಖಾರನೇ ಇಲ್ಲ. ಅಲ್ಲಿ ಹೋದರೆ ಕಬಾಬ್ ನನ್ನ ಮಗ ಕಿತ್ಕೊಂಡು ತಿಂತಾನೆ. ಇಲ್ಲಿ ಕಬಾಬ್ ಇದು ಶಾವಿಗೆ ಮನೆ ಊಟ ಅಂದರೆ ಖಾರ. ಅವನಿಗೆ ಮಕ್ಕಳು ಬರೇ ನನಗೆ ವೀಡಿಯೋ ಮಾಡ್ಲಿಕ್ಕೆ ಹಚ್ತಾರವನು, ಅವನು ಮುಂದೆ ಕುತ್ಕೊಂಡು ತಿಂತಾರವನು, ಅವನು ಹೊಟ್ಟೆ ಉರಿತದ್ರಿ ಏನು ಮಾಡೋದು ಅವನು. ಹಾಲು ಕುಡ್ದ ಮಕ್ಕಳೇ ಉಳಿಯೋದಿಲ್ಲ, ಇನ್ನು ಎಣ್ಣೆ ಹೊಡೆದಿದ್ದು ಉಳಿತಾವ. ಬಂತಪ್ಪ ಶಂಭುಲಿಂಗ. ಶಂಭುಲಿಂಗ, ಸಿದ್ಧಲಿಂಗ, ಹರಲಿಂಗ, ಕಲ್ಲಲಿಂಗ, ಮಲ್ಲಲಿಂಗ. ಏಯ್ ಸಿದ್ದು ಬಾರೋ, ಏಯ್ ತಮ್ಮ, ಏಯ್ ಸಿದ್ದು. ರುಚಿ ಹತ್ತಿಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. ಕುಡ್ಕೂರ್ಗೆ ಹೆಂಗೆ ಬೆಳಿಗ್ಗೆ ಕುಡಿಲಾರ್ದೇನೆ ನೆಮ್ಮದಿ ಆಗಲ್ಲೋ, ನಮ್ಗೆ ಟೀ ಕುಡಿಲಾರ್ದೆ ನೆಮ್ಮದಿ ಆಗಲ್ಲ. IT ಕಂಪ್ನಿಯಲ್ಲಿ ಕೆಲಸ ಮಾಡಿದ್ರು ಕೂಡ ಇಷ್ಟು ದುಡ್ಡು ಮಾಡೋಕ್ಕಾಗಲ್ಲ. ಸ್ಟೂಡೆಂಟ್ ಏ ಬಾರೋ ಹನುಮಂತು, ನಮ್ಮ ಸ್ಟೂಡೆಂಟು ಇಲ್ಲೇ ಬಂದ್ಬಿಟ್ಟವ್ರು ನೋಡ್ರಪ್ಪ. ನಮಸ್ಕಾರ ಸ್ನೇಹಿತರೆ. ಸೊ ಫೈನಲ್ ಆಗಿ ಇವತ್ತು ಕನ್ನಡದಲ್ಲಿ ಯೂಟ್ಯೂಬರ್ ಹೌಸ್ ಫ್ಯಾಮಿಲಿ ಬ್ಲಾಗ್ ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿರೋದು. ಸೊ ಕಂಪ್ಲೀಟ್ ಆಗಿ ಎಂಟರ್ಟೈನ್ಮೆಂಟ್ ಇರುತ್ತೆ. ಜೊತೆಗೆ ನೀವು ಇಷ್ಟು ದಿವಸ ನನ್ನನ್ನು ಏನು ನೋಡಿದಿರೋ ಈ ವಿಡಿಯೋಗಳಲ್ಲಿ ನಾನು ಡಿಫ್ರೆಂಟ್ ಆಗಿನೇ ಇರೋದು. ಯಾಕಂತಂದರೆ ಒಂದು ಚೈಲ್ಡ್ಹುಡ್ಡಲ್ಲಿ ನಾನು ಹೇಗಿದ್ದೆ, ಒಂದು ಮಾತಾಡೋದಾಗಿರ್ಬೋದು, ಒಂದು ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಜೊತೆಗೆ ನನ್ನ ಒಂದು ಲೈಫ್ ಗ್ರೋತ್ ಹೆಂಗೆ ಬಂತು ಅಂತ ಬಂದ್ಬಿಟ್ಟು ಕಂಪ್ಲೀಟಾಗಿ ಇದರಲ್ಲಿ ಫುಲ್ ಅಂದರೆ ಫುಲ್ ಎಂಟರ್ಟೈನ್ಮೆಂಟ್ ಇರುತ್ತೆ. ಜೊತೆಗೆ ಎಲ್ಲರೂ ಕೂಡ ಕನ್ನಡ ಮಾತಾಡ್ತಾರೆ, ಹಾಗಾಗಿ ಇಂಗ್ಲೀಷ್ ಚಾನಲ್ ಕೂಡ ಕ್ರಿಯೇಟ್ ಮಾಡಿದೆ. ಸೊ ಅದನ್ನು ಸ್ವಲ್ಪ ಎಲ್ಲೋ ಟಫ್ ಅನಿಸ್ತಾ ಇರೋದ್ರಿಂದ, ಜೊತೆಗೆ ಅದು ಗ್ಲೋಬಲ್ ಅಲ್ಲಿ ನಾನು ತಗೊಂಡು ಹೋಗ್ತಾ ಇರೋದ್ರಿಂದ ಕನ್ನಡದಲ್ಲಿ ಒಂದು ಚಾನಲ್ ಇರಲಿ ಅಂತ ಹೇಳಿ ನಿಮ್ಗೋಸ್ಕರ ನಮ್ಮ ಒಂದು ಎಂಟರ್ಟೈನ್ಮೆಂಟು ಎಲ್ರಿಗೂ ಕೂಡ ಇರುತ್ತೆ. ಕೀರ್ತಿ, ಏನ್ ಮಾಡ್ತೀಯ ನೀ ವಿಡಿಯೋದಲ್ಲೆಲ್ಲ? ವಿಡಿಯೋದಲ್ಲಿ ಡ್ಯಾನ್ಸ್ ಮತ್ತು ಅಡುಗೆ ಮಾಡ್ತೀಯಾ? ಡ್ಯಾನ್ಸ್, ಅಡುಗೆ. ಸುಚಿತ್ ನೀನೇನು ಮಾಡ್ತೀಯ? ಕಾರ್ ವಿಡಿಯೋ ಮಾಡ್ತೀಯಾ? ನೀನೇನು ಮಾಡ್ತೀಯ? ಅಡುಗೆ. ನಾನು ಕಾರ್ ಗಿಡೆ. ನೀನು ಮಾಡ್ತೀಯಾ? ನನ್ನ ಹತ್ರನೂ ಕಾರ್. ನಿನ್ನ ಹತ್ರನೂ ಕಾರ್ ಐತಾ? ಇನ್ಮೇಲೆ ನನ್ನ ಒಂದು ಒರಿಜಿನಲ್ ಮುಖಾನ ಈ ಒಂದು ಯೂಟ್ಯೂಬರ್ ಹೌಸ್ ಫ್ಯಾಮಿಲಿ ಬ್ಲಾಗ್ ಅಲ್ಲಿ ನೋಡ್ತೀರಾ. ನಾವೊಂದು ಚಿಕ್ಕ ಏಜ್ ಅಲ್ಲಿ ಇದ್ದಾಗ ತುಂಬಾ ಒಂದು ನಾಟಿ ಹುಡುಗರು ಅಂತ ಹೇಳ್ತಾರಲ್ಲ, ಅಂದ್ರೆ ತುಂಬಾನೇ ಟಾರ್ಚರ್ ಕೊಡೋರು. ರೋಡಲ್ಲಿ ಹೋಗೋರ್ಗೆಲ್ಲಾನು ಕೂಡ ಒಂದೊಂದು ಸೌಂಡ್ ಮಾಡಿಬಿಟ್ಟು ಗಿಡದಲ್ಲಿ ಕುತ್ಕೊಂಡು ಆ ಸೌಂಡ್ ಎಲ್ಲಿಂದ ಬರುತ್ತೆ ಅಂತ ಅವರೆಲ್ಲ ನೋಡ್ತಿದ್ರು. ಅದೇ ತರ ಇಲ್ಲಿನೂ ಕೂಡ ತುಂಬಾ ಸ್ಪೆಷಲ್ ಆಗಿ ನನ್ನ ಒಂದು ಚೈಲ್ಡ್ಹುಡ್ ಅನ್ನ ಇಲ್ಲಿ ನಿಮ್ ಮುಂದೆ ನಾನು ಒಂದು ಎಕ್ಸ್ಪೋಸ್ ಮಾಡಕ್ಕೆ ಒಂದು ಆಪ್ಷನ್ಸ್ ಅನ್ನ ಸಿಕ್ಕಿದೆ ನನಗೂ ಕೂಡ ಈ ಚಾನಲ್ ಅಲ್ಲಿ. ಕಂಪ್ಲೀಟ್ ಆಗಿ ಫುಲ್ ಅಂದ್ರೆ ಫುಲ್ ನಾನು ಹೆಂಗಂದ್ರೆ ಚಿಕ್ಕ ಏಜ್ ಅಲ್ಲಿ ತುಂಬಾ ಕಾಮಿಡಿ ಆಗಿರ್ತಿದ್ದೆ. ಆಮೇಲೆ ಸ್ವಲ್ಪ ವರ್ಷಗಳಾದ ತಕ್ಷಣ ತುಂಬಾ ಸೀರಿಯಸ್ ಆಗಿದ್ದೆ. ಯಾಕಂತಂದ್ರೆ ದುಡ್ಡು ಇರ್ಲಿಲ್ಲ ಲೈಫ್ ಅಲ್ಲಿ ಅಂತಂದ್ಬಿಟ್ಟು
ಜೊತೆಗೆ ವರ್ಕ್ ಮಾಡುವಾಗ ಇನ್ನೂ ಸೀರಿಯಸ್ ಆದೆ. ಯಾಕಂದ್ರೆ ದುಡ್ಡು ಅರ್ನ್ ಮಾಡ್ಬೇಕಂದ್ರೆ ಯಾವ್ದನ್ನು ಕೂಡ ಎಂಟರ್ಟೈನ್ಮೆಂಟ್ ಮಾಡ್ಕೊಂಡು ಲೈಫ್ ಅನ್ನ ನಡ್ಸಕ್ಕಾಗಲ್ಲ. ಇವಾಗ ಎಲ್ಲಾನು ಏನ್ ಬೇಕಾದ್ರೂ ಒಂದಿಷ್ಟು ಮಾಡ್ಕೊಂಡಿದೀನಿ. ಇನ್ ಮೇಲೆ ಏನಿದ್ರು ಕೂಡ ತಿನ್ನೋದು, ಮಲ್ಕೊಳ್ಳೋದು, ನಿಮ್ಗೋಸ್ಕರ ಒಂದಿಷ್ಟು ವಿಡಿಯೋಗಳು ಮಾಡೋದು. ಓಕೆ, ಸೊ ಇಲ್ಲಿಂದ ನಮ್ಮ ಫಸ್ಟ್ ವಿಡಿಯೋನ ಶುರು ಆಗೋದು. ಇವತ್ತು ನಾವು ಶಾವ್ಗೆ ಬಾತನ್ನ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಿದ್ದೆವು. ಶಾವ್ಗೆ ಬಾತ್ ಮಾಡ್ಬೇಕು ಅಂತಂದ್ರೆ ನಮ್ಮ ಶಾವ್ಗೆ ತುಪ್ಪ ಅದು ಇದು ಅಂತ ಹೇಳ್ಬಿಟ್ಟು ಎಲ್ಲ ಉತ್ತರ ಕರ್ನಾಟಕ ಮಾತುಗಳು ಇರ್ತಾವೆ, ಭಾರಿ ಇರ್ತಾವೆ. ಬಂದ್ರಿ ನಾವು ಬೆಂಗಳೂರು ಬಂದ್ಬಿಟ್ಟು 2006 ಬಂದ್ಬಿಟ್ಟು ಬೆಂಗಳೂರು ಭಾಷೆ ಕಲ್ತು ನಮ್ಮೂರ್ ಭಾಷೆ ಬಿಟ್ಟಿದೆವು. ಇವಾಗ ನಮ್ಮೂರ್ ಭಾಷೆಯಿಂದ ಶುರು ಆಗುತ್ತೆ. ಇದು ನಮ್ಮ ಅಮ್ಮನ ಚಿಕ್ಕಣ್ಣ. ಕಿಚಣ ಅಂದ್ರೆ ಕಿಚಣ ಅನ್ನತ್ತೇನೆ. ಇಟ್ಕೊ ಏನೇನ್ ಬೇಕಲ್ಲ ಎಲ್ಲ ಇಟ್ಕೊ. ನೀನು ನಾನು ಇಟ್ಕೊತೀನಿ. ಇದು ಸಂಗೆ ಇದೇನು ಇಸ್ಕೊಳ್ಬೇಕಾ? ಸಂಗೆ ಬೇಡ, ಡಿಶ್ ಇದೇನು ಮತ್ತೇನು ನೋಡ್ರಿ ಎಲ್ಲ ರೆಡಿ ಆಯ್ತು. ನಾವು ಎಲ್ಲಿ ಗೊತ್ತಾ ಹೋಗೋದು ಬಂದು ತೋರಿಸ್ತೀನಿ ನಿಮಗೆ. ಅಲ್ಲಿ ಇದೆಯಲ್ಲ, ಅಲ್ಲಿ ಸಂಗೆ ಇದೆಯಲ್ಲ, ಬೋರ್ಡ್ ಇದೆಯಲ್ಲ, ಬೋರ್ಡ್ ಇದು ಸಂಗೆ. ಇದು ಅದು ಸಂಗೆಗೆ ಹಾಕ್ತಾಳಲ್ಲ ಅದು. ನೋಡ್ರಿ ಹೋಗೋಣ. ಸೊ ಬೆಳಿಗ್ಗೆ ಇವಾಗ ಹೋಗ್ಬಿಟ್ಟು ಓಪನ್ ಪ್ಲೇಸ್ ಅಲ್ಲಿ ಅಡಿಗೆ ಮಾಡ್ಕೊಂಡು ತಿನ್ನೋದ್ರಲ್ಲಿ ಮಜಾ ಇದೆಯಲ್ಲ, ಬಾ 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 ಗಮ್ಮತ್ತಿರುತ್ತೆ. ಏನು ಒಂದೊಂದು ಟೈಮ್ ಅನ್ಸುತ್ತೆ ಲೈಫಲ್ಲಿ ನಮ್ಮ ಲೈಫ್ ನೋಡಿ ತಲೆ ಮೇಲೆ ಸಂಗೆ ಬೈದ, ತಲೆ ಮೇಲೆ ಸಂಗೆ. ಮನೆಯಿಂದ ಆಚೆ ಕಡೆ ಬಂದ್ರೆ ಸಾಕು ನಮ್ ಬ್ಯಾನರು, ನಮ್ಮ ಹೌಸ್ ಇದು ಬಂದು ಇವಾಗ ನೀವು ಹಿಂದ್ಗಡೆ ಏನ್ ನೋಡ್ತಿದ್ದೀರಲ್ಲ, ಇದು ಇವಾಗ ರೆಂಟೆಡ್ ಹೌಸ್. ಸೊ ಇಲ್ಲಿ ನಾನು ಮಾಡ್ಕೊಂಡ್ಬಿಟ್ಟು ಇಲ್ಲಿವರೆಗೂ 4.5 ಬಂದಿರೋದು. ಮೇಕ್ ಯುವರ್ ಓನ್ ಕ್ರಿಯೇಷನ್ ಅಂತ ಹೇಳಿ ಇನ್ನೊಂದು ಯೂಟ್ಯೂಬ್ ಚಾನಲ್. ಸೊ ಅದ್ರಲ್ಲೆಲ್ಲ ಮಾಡ್ಕೊಂಡ್ಬಿಟ್ಟು ಇವಾಗ ಟ್ರೈನಿಂಗು ಕೂಡ ಕೊಡ್ತಾ ಇದ್ದೀನಿ. ರೀಸೆಂಟ್ ಆಗಿ ನೋಡ್ತಿದ್ದೀರಾ ನೀವು, ಟ್ರೈನಿಂಗ್ ಸೆಂಟರ್ ಅಂತ ಹಾಕ್ತಿದ್ದೀನಿ. ಜೊತೆಗೆ ಆಫ್ಲೈನು ಇರುತ್ತೆ, ಆನ್ಲೈನು ಇರುತ್ತೆ. ಕಂಪ್ಲೀಟ್ A to Z ನಂದು ಟ್ರೈನಿಂಗ್ ಇರುತ್ತೆ. 1-to-1 ಟ್ರೈನಿಂಗ್ ಇಂಡಿಯಾದಲ್ಲೇ ಫಸ್ಟ್ 1-to-1 ಟ್ರೈನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಜೊತೆಗೆ ಕರ್ನಾಟಕದಲ್ಲೇ 2 ಗೋಲ್ಡ್ ಪ್ಲೇ ಬಟನ್ ಇಟ್ಕೊಂಡಿರೋದು. ತುಂಬಾ ಜನ ಅಂತಾರೆ ನಮ್ದು ಬಟ್ಟೆ ಎಲ್ಲ ನೋಡ್ಬಿಟ್ಟು ಏನು ನಿಜವಾಗ್ಲೂ ಗೋಲ್ಡ್ ಪ್ಲೇ ಬಟನ್ ಇದೆಯಾ, ನಿಜವಾಗ್ಲೂ ಯೂಟ್ಯೂಬರ್ ಅಂತ ಅನ್ಕೋತಾರೆ. ಯಾಕಂದರೆ ತುಂಬ ಜನ ಬಟ್ಟೆ ಹಾಕಿದ್ರೇ ಎಲ್ಲರೂ ರೆಸ್ಪೆಕ್ಟ್ ಕೊಡೋದು. ಆಮೇಲೆ ಈ ಕಾರ್ ಹಿಸ್ಟ್ರಿ ನೀವು ನೋಡೇ ಇರ್ತೀರ. ಒಂದು ಸಿಂಗಲ್ ವಿಡಿಯೋದಲ್ಲಿ, ಒಂದು ಸಿಂಗಲ್ ಕಾರ್ ರೆವಿನ್ಯೂ ವಿಡಿಯೋದಲ್ಲಿ ನಾನು ಈ BMW ಕಾರನ್ನು ತೊಗೊಂಡಿರೋದು. ಸೊ ಹಾಗಾಗಿ ನನ್ನ ಒಂದಿಷ್ಟು ಜರ್ನಿಗಳು ಶೇರ್ ಮಾಡ್ತಿದ್ದೀನಿ. ಜೊತೆಗೆ ಇಲ್ಲಿ ನಾವು ಏನು ಇವಾಗ ಒಂದು ವಿಡಿಯೋ ಮಾಡೋಕ್ಕೆ ಅಂದರೆ ಇಲ್ಲಿ ಅಡುಗೆ. ಸೊ ಇವಾಗ ನಾವು ಇಲ್ಲಿ ಓಪನ್ ವಲಯನ ಮಾಡಿದೆವು. ಜೊತೆಗೆ ಇಲ್ಲಿ ಏನು ನೀವು ನೋಡ್ತಿದ್ದೀರಲ್ಲ, ಇವಾಗ ನಾವು ನಡ್ಕೊಂಡು ಹೋಗ್ತಿರೋದು ಇದು ನಂದು 45. ಸೊ 60-40 ಲಾಸ್ಟ್ ಇಯರು ಎಲ್ಲ ನಾನು ಏನೇನು ತೊಗೊಂಡಿದ್ದೀನೋ ಎಲ್ಲ ಯೂಟ್ಯೂಬಿಂದನೇ ತೊಗೊಂಡಿರೋದು. ಅಂದರೆ ಯೂಟ್ಯೂಬಲ್ಲಿ ವಿಡಿಯೋಗಳನ್ನ ಮಾಡಿಬಿಟ್ಟು ಅಲ್ಲಿಂದ ಬಂದಿರೋ ರೆವಿನ್ಯೂಯಿಂದ ನಾನು ಈ ಸೈಟ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಮನೆ ಆಗಿರ್ಬೋದು, ಈ ಕಟ್ತಾ ಇರೋದು ಕೂಡ ಯೂಟ್ಯೂಬರ್ ಹೌಸ್ ಅಂತ ನೋಡ್ತಿದ್ದೀರಾ. ಈ ತರ ಒಂದು ಮನೆ ಬರ್ತಿರೋದು ಗ್ಲೋಬಲ್ ಅಲ್ಲೇ ಒಂದೇ ಒಂದು ಮನೆ. ಇದು ಫಸ್ಟ್ ಟೈಮ್ ಬರ್ತಿರೋದು. ಯಾಕಂದ್ರೆ ಸುಮಾರು ಜನ ಯೂಟ್ಯೂಬಿಂದ ಅರ್ನ್ ಮಾಡ್ತಿರ್ತಾರೆ, ಬಟ್ ಯಾರನ್ನೂ ಕೂಡ ಎಲ್ಲಿನೂ ಒಂದು ಯೂಟ್ಯೂಬ್ ಅಂತ ಏನೂ ಇರಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಈ ಬ್ಯಾಡ್ಜ್ 2017 ಈ ಬ್ಯಾಡ್ಜನ್ನು ಇಲ್ಲ 17 ಅಲ್ಲ 16 ಅದಕ್ಕೆ 16 ಮಾಡ್ಕೊಂಡಿದ್ದೀನಿ ಅಂತ ತಿಳ್ಕೊಳ್ಳಿದ್ದು. ಅವತ್ತಿನ ಹಿಡ್ಕೊಂಡು 2026 10 ವರ್ಷ ಆಯಿತು. 10 ವರ್ಷದಲ್ಲಿ ಭಾಳ ಆದರೆ ನಾನು ಹಾಕ್ಕೊಳ್ಳೋದನ್ನು ಮರ್ತಿದ್ದು ಒಂದು 10ರಿಂದ 15 ಟೈಮ್ ಅಂದ್ಕೊಳ್ಳಿ. ಸೊ ಆಲ್ಮೋಸ್ಟ್ ನನಗೆ ಯಾವಾಗಲೂ ಕೂಡ ಈ ಬ್ಯಾಡ್ಜ್ ಇರುತ್ತೆ. ಯಾಕಂದರೆ ನಾನು 365 ಡೇಸ್ ವರ್ಕಿಂಗ್ ಮಾಡ್ತಿರ್ತೀನಿ. ಯಾಕಂದರೆ ನಮ್ಮದಿರೋದು ಏನಂತಂದರೆ ಇದು ಫ್ಯಾಷನ್ನಾಗಿ ಮಾಡ್ತಾ ಇರೋದು. ಇದ್ರ ಜೊತೆಗೆ ಇದನ್ನು ಹೆಂಗಪ್ಪ ಅಂತಂದರೆ ನೀವು ನಿಮ್ಗೆ ಗೊತ್ತಿರೋ ಸ್ಕಿಲ್ಸ್ಗಳಿಂದ ನೀವು ವರ್ಕ್ ಮಾಡ್ಕೊಂಡು ನಾನು ಬೇರೆ ಕಡೆ ಎಲ್ಲ ಮಾಡಿದ್ದೀನಿ. ಸೊ ಇವಾಗ ಇದನ್ನು ಸ್ಟಾರ್ಟ್ ಮಾಡೋಣ. ಒಂದೊಂದಾಗಿ ಹೇಳ್ತೀನಿ. ಸೊ ತುಂಬ ಇಂಟ್ರೆಸ್ಟಿಂಗ್ ಇರುತ್ತೆ. ಜೊತೆಗೆ ನನ್ನ ಜರ್ನಿ ಕೂಡ ಶೇರ್ ಮಾಡ್ತೀನಿ. ಅದರಲ್ಲಿ ಇಲ್ಲೆರಡು ಕಾಮಿಡಿ ಪೀಸ್ಗಳೇ ಬೇರೆ ಇದ್ದಾವೆ. ಸ್ಕೂಲ್ ಬಿಟ್ಬಿಟ್ಟು ಫುಲ್ ಫೀಲ್ಡ್ಗೆ ಇಳಿದ್ಬಿಟ್ಟು ನಿಂತವ್ರೆ ಇವರು ವಿಡಿಯೋಗಳು ಮಾಡೋಕ್ಕೆ ಅಂತಂದ್ಬಿಟ್ಟು. ಬಂದ್ಬಿಟ್ಟೈತೆ
ಬಿಸಿ ಊಟ ನಿನಗೂ. ಯಾಕೆ ನಿಂಗೆ ಬೇಕು? ನಮ್ಮ ಬಿಂದಿ ಆಗ್ತಾ ಒಂತಿಯ ರೊಕ್ಕ ಕೊಡ್ರಿ. ರೊಕ್ಕ ಕೊಡ್ರಿ. ಏ ಯಾವುದು ಅದಕ್ಕೆ ಸಾಯಿಸು. ಏಯ್ ಈ ಕಡೆ ಓಡಿಸ್ ನೀರು ಇಲ್ಲೇ ಈ ಕಡೆ ಬರಕತೈತಿ. ಆ ಕಡೆ ಓಡಿಸ್ ಕಟ್ಗಿಲಿ ಓಡಿಸ್. ನಮ್ಮಿಂದ ಊಟ ಮಾಡ್ತೆ. ಸುಮ್ಮನೆ ಇರ್ತೀನಿ. ಸ್ಲೋ ಓಡಿಸೋದು. ಪಾಪ ಅಲ್ಲಿ ತುಂಬಾ ಡೇಂಜರ್ ಅಂತ ಹೇಳ್ತಾರೆ, ಯಾಕಂದ್ರೆ ಹಾವಿನ ಕಿತ್ತ ವಿಷ ಜಾಸ್ತಿ ಅಂತ ಹೋಗ್ಬಿಡ. ವಿಡಿಯೋಗಳು ಮಾಡಿದೆವು. ಇಲ್ಲಿ ನೋಡಿದ್ರೆ ಅಲ್ಲಿ ಅಲ್ಲಿ ನೋಡಿ ಚಿಕ್ಕ ಪಾಪ ಅಲ್ಲೇ ಇದೆ. ಚಿಕ್ಕಡಿ ಮ್ಯಾಗ್ನೆಟ್ ಹತ್ತೈತಲ್ಲೋ ಇಲ್ಲಿ ಅವನಿಗೆ. ಮ್ಯಾಗ್ನೆಟ್ ಹತ್ತಿಬಿಟ್ಟೈತಿ ಇದು. ಇರು, ನೀನು ಅಲ್ಲಿ ಓಡ್ತಾ ಇದ್ರೆ ಬಾಯ್ಲಿ ನೀನು ಮ್ಯಾಚ್ ಬಾಕ್ಸ್ ತೊಗೊಂಬ ಓಡಪ್ಪ ಬೇಗ. ಸೊ ಎಲ್ಲ ಕಟ್ಟಿಗೆಗಳು ಹಾಯಿಸ್ಬೇಕು. ಲೈಫು ತುಂಬ ಚೆನ್ನಾಗಿರುತ್ತೆ ನಿಜವಲ್ಲೂ ಹೇಳ್ಬೇಕಂದ್ರೆ. ನಾವು ಕಷ್ಟ ಮಾಡ್ಕೊಂಡಿರುತ್ತೆ ಅನಿಸುತ್ತೆ ಒಂದೊಂದು ಟೈಮು. ಎಲ್ಲ ಊರಲ್ಲಿ ಇದೆಲ್ಲ ಯೋಚನೆ ಮಾಡಿದ್ರೆ, ಒಬ್ಬೊಬ್ರದ್ದು ಯೋಚನೆ ಮಾಡಿದ್ರೆ ಏನು. ನಾನು ಕೊಡ್ತೀನಿ ಪಟ್ನೆ, ಮ್ಯಾಚ್ ಬಾಕ್ಸ್ ತೊಗೊಂಬೋಗು ಪಟ್ನೆ. ನೋಡಿರಿ ಇವಾಗ ನಮ್ಮ ಸುಚಿತ್ ಹೆಂಗೆ ಓಡ್ತಾನೆ ನೋಡಿ. ಇಲ್ಲೇ ಇದೆ ಮನೆ ನೋಡಿ, ಇಲ್ಲೇ ಡೋರ್ ಓಪನ್ ಮಾಡಿದ್ರೆ ಇಲ್ಲೇ ಮನೆ ಇರೋದು. ಓಡು 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 ಓಡೋ ಬೇಗ. ನೋಡ್ರಿ ಎಲ್ಲ ಉಡಾಳ್ ಜನಗಳು ನೋಡ್ರಿ ಹಿಂಗಿರ್ತವೆ. ಸ್ಕೂಲ್ ಬಿಡಿಸಿ ವಿಡಿಯೋಗಳು ಮಾಡೋಕ್ಕೆ ಅಂತ ಹಚ್ಚಿದ್ರೆ ಒಂದು ಕೆಲಸ ಮಾಡಲ್ಲಪ್ಪ ಇವನು. ತಿಂತಾನೆ ಚೆನ್ನಾಗಿ. ಡ್ರೈ ಫ್ರೂಟ್ಸೇ ಬೇಕು ತಿನ್ನೋಕ್ಕೆ. ಹಾಂ, ಡ್ರೈ ಫ್ರೂಟ್ಸೇ ತಿಂತಾನೆ ನೀನು ಜಾಸ್ತಿ. ಮತ್ತೆ ಓಡ್ತಾನೆ ಈಗ ಅವನು. ಓಡ್ತಾನೆ ಈಗ ಅವನು. ಹೋಗೋ ಬೇಗ ಸುಚಿತ್, ಓಡು ಬೇಗ. ಹೋಗೋ ಕೊಡ್ತಾರೆ. ನಂದೇ ಕೊಡ್ತೀನಿ ಬಾಯ್ ಪಟ್ ಅಂತ ಅಂದ್ಬಿಟ್ಟು ಇವಾಗ ಕೊಡ್ತೀನಿ ನಾನು ಅವನಿಗೆ. ನಾನು ಮೈಕ್ ತೊಗೊಂಡಲ್ಲ, ಆ ಮೈಕ್ ತೊಗೊಂಡಿದ್ದಕ್ಕೆ ಅವನಿಗೆ ಇದು ಇಲ್ಲ ಅಂದಿರ ಹಲ್ಲಿ ಓಡಿಸ್ಕೊಂಡು ವಿಡಿಯೋ ಮಾಡಿರೋ ನಾನು. ಕೀರ್ತಿ, ಹಾಂ, ನಿಂದು ಯೂಟ್ಯೂಬ್ ಚಾನಲ್ ಹೆಸರೇನು? ಯೂಟ್ಯೂಬರ್ ಹೌಸ್ ಕೀರ್ತಿ. ಎಲ್ಲೈತೆ ಕೈ ಮಾಡಿ ತೋರ್ಸಲ್ಲಿ. ಯೂಟ್ಯೂಬರ್ ಹೌಸ್ ಕೀರ್ತಿ. ಏಯ್ ನಿನ್ಗೆ ಓದಕ್ಕೆ ಬರಲ್ಲೇನಲ್ಲೇ? ಇಲ್ಲೈತಲ್ಲೇ ಕಣ್ಣು ಕೂಡದವೋ ಇಲ್ಲ ಏನದು? ಅವಳಿಗಿನ್ನೂ ಓದೋಕ್ಕೆ ಬರಲ್ಲ. ಆ್ಯಕ್ಚುಲಿ ಅವಳು ಇನ್ನೂ ಯು ಕೆ ಜಿ ಎಲ್ ಕೆ ಜಿ ಓದ್ತಾ ಇದ್ಳು. ಡಮ್ ಅನಿಸ್ಬಿಟ್ಟಿದ್ದೆವು. ಸ್ಕೂಲ್ ಇವಾಗ ಒಂದು ವರ್ಷ ಫುಲ್ ಕಂಟೆಂಟ್ ಕಡೆ ಫೋಕಸ್ ಮಾಡ್ತಾ ಇರೋದು. ಯಾಕಂದರೆ ಇವೆಲ್ಲ ಕಾಮಿಡಿ ಪೀಸ್ ಇದು. ಬಾಯ್ಲಿ ಒಳ್ಳೆ ಕಾಮಿಡಿ ಪೀಸ್ ಇದು. ಹಾಂ, ಮಾತಾಡೋಕ್ಕೆ ಶುರು ಮಾಡಿಬಿಟ್ರೆ ಇವ್ನು ನೋಡ್ರಿ, ಇವನು ಬಿಡ್ತಾನೆ ಇಲ್ಲ ನನ್ನ ಮೈಕು. ಇವನು ಅದು ಏನು ಮಾತಾಡ್ತಾನೋ ಗೊತ್ತಿಲ್ಲ. ಇಟ್ಕೊಂಡು ಅಲ್ಲೇನು ಮತ್ತು ನಿಮ್ಗದು ಶಾವಿಗೆ ಉಪ್ಪಟ್ಟಿನಾಗ ಒಂದು ಶೇಂಗಾ ಇರಲ್ಲ. ಆಮೇಲೆ ಏನೈತಿ? ಏಯ್ ಪೇಪರ್ ಇನ್ನೊಂದು ಕೊಡು. ಇದಕ್ಕೆ ಆಗಲ್ಲ ಕತೆ. ಅಯ್ಯೋ ಇವನು ಯಾರು ಮೊದಲೇ ಒಂದ್ರಾಗ ಹತ್ತೈತೆ. ಹತ್ತು ಇರಿ ಅಯ್ಯೋ ಹತ್ತನಷ್ಟರಲ್ಲೇ ಆರು ಹೋಯ್ತಲ್ಲ. ಇರಿ ಮೂರಿಂದ ಮಾಡಿ ಒತ್ತದೈತಿ. ಅಲ್ಲಿ ಈ ಕಡೆ ಮೂರು ಅವಲ್ಲ. ಹಾಕು. ಏಯ್ ನೀನು ಯಾವ್ರಲ್ಲ ನಿಮ್ದಲ್ಲ ಹತ್ತೈತಲ್ಲ. ನೀನು ಹಂಗೆ ಒಕ್ಕಟ್ಟದ್ರೆ ಆರೇ ಓದ್ತದು. ಅದಕ್ಕೆ ಹೇಳೋದಪ್ಪ ನಿನಗೆ. ಬೆಂಕಿನ ಹಚ್ಕೊಂಡೈತಲ್ಲ. ಊರಿಗೆ ಒಯ್ದು ತಾತನ ಹತ್ರ ಕೊಡ್ಬೇಕಾಗಿದೆ ನಿನಗೆ. ಇಲ್ಲ ನೋಡಿ, ಕೈ ಹೊಲಸು ಕೈ ತಗೊಂಬಂದು ತಲೆ ಮ್ಯಾಗ ಇಡ್ತೀಯಲ್ಲೋ. ಇಲ್ಲಿ ಹೊಲಸು. ಹೊಲಸು ಕೈ ಇಲ್ಲೆಲ್ಲ ಕಟ್ಟಿಗೆ ಹಿಡಿದು ಇಡ್ತೀಯಲ್ಲ. ಬಾಯಿ ಕಡೆ ಈಗ ಶುರು ಹಚ್ಕೊಳ್ಳೋಣ. ಎಲ್ಲ ಒಂದಿಷ್ಟು ಕರ್ಬೇವು ಓಡು ಕೀರ್ತಿ.
ಹಣ್ಣು ಕೊಡು ನಾನು ತೊಗೊಂಡ್ಬಿಡ್ತೀನಿ ನಾನು ನಿಂಬೆ ಹಣ್ಣು ಕೊಡು ನಾ ಇವು ಹಿಡ್ಕೊಳ್ಳೋಣ ಇವು ಹಿಡ್ಕೊಳ್ಳೋಣಮ್ಮ ಹಿಡ್ಕೋ ನಡಿ ನಿಂಬೆ ಹಣ್ಣು ಕಾಡಿಸ್ತೆ ಸೊ ನಮ್ಮ ಗಿಡ ಇದ್ದಲ್ಲ ನಿಂಬೆ ಹಣ್ಣು ಗಿಡ ನೋಡಿದ್ರಲ್ಲ ಅದಕ್ಕೆ ಒಂದು ಹಣ್ಣಾಗಿದೆ ನಾವು ಅಲ್ಲಿ ಆ ಗಿಡದಾಗ ಹಣ್ಣಾಗೈತಪ್ಪ ಗಿಡದ ಹಣ್ಣಾಗೈತೆ ಏನು ಸಖತ್ ತಪ್ಪು ಹಣ್ಣಾಗೈತೆ ನೋಡಪ್ಪ ಇವೆಲ್ಲ ಇಲ್ಲಿ ತಗೋ ನಿನ್ ಖಾರದ ಸಪ್ಪಿ ತಗೋ ಇರು ಇರು ನಿನ್ ಖಾರದ ಸಪ್ಪಿನ ನಮಗ ನಿಂದು ಸೊಪ್ಪು ಎಲ್ಲೋ ಬೆಂಕಿನ ಹತ್ತ ಎಲ್ಲ ಕರೆಕ್ಟ್ ಸರಿ ಮಲ್ಯಾಗ ನೀನು ಹಸಿ ಹೋಗ್ತಿ ಮಲ್ಯಾಗ ನೀನು ಹಸಿ ಹೋಗ್ತಿ ಹಸಿ ಆಗ್ತೇವ ನೀನೇನು ಬಿಸಿ ಆತೆ ಮನೆಗೆ ಕುತ್ಕೊಂಡ್ರ ಮನ್ಯಾಗ ಕುತ್ಕೊಂಡ್ರೆ ಬಿಸಿ ಆತೆ ನೀನು ನಾವು ನೀ ಕೋಲ್ಡ್ ಇರ್ತಿ ನಾ ಕೋಲ್ಡ್ ಆಗ್ತೀನ ಯಾವ್ರು ನಿಂದು ನಿಂದ ಬಿಜಾಪುರ ಹಾಂ ಬಿಜಾಪುರದ ಇಲ್ಲಾಕೆ ಬಂದಿದ್ದೇವೆ ಮಾರ್ತೀನಿ ಅಲ್ಲೇ ಇರೋದಲ್ಲ ಹಾಂ ನೀನೇ ಬಿಜಾಪುರ ನಾ ಎಲ್ಲಿ ನಿಂದೆ ಇಂಡಿ ತಾಲೂಕು ಬಿಜಾಪುರ ಹಾಂ ಹಿರೇರೋಗಿ ಗ್ರಾಮ ಚಿಕ್ಕ ಹಳ್ಳಿ ಅಲ್ಲಿ ಬಂದಿರೋದು ಹಿಂಗೇನೆ ಮನೆಗಳು ಅವಾಗೆಲ್ಲ ಕಟ್ಟಿಗೆ ತಗೊಂಬರೋದು ಈವ್ನಿಂಗ್ ಆದ್ರೆ ಕಟ್ಟಿಗೆ ತಗೊಂಬರ್ಲೇಬೇಕು ಇಲ್ಲ ಕರ ಹಿಂಗಂತಿದ್ರು ಸೊ ಎಲ್ಲ ಲೈಫ್ ಮಾಡ್ಕೊಂಡ್ ಬಂದಿದ್ದೇವೆ ಇವ್ರಿಗೆ ಇವಾಗ ಒಂದು ವಿಲೇಜ್ ಅಂದ್ರೆ ಹೆಂಗಿರುತ್ತೆ ಹೊರಗಡೆ ಅಡುಗೆ ಮಾಡೋದ್ರೆ ಹೆಂಗಿರುತ್ತೆ ಅನ್ನೋದು ಇವಾಗ ಒಂದೊಂದಾಗಿ ಇವ್ರುಗಳಿಗೆ ಕೂಡ ಅರ್ಥ ಆಗ್ತದೆ ಇವನಿಗೆ ಅರ್ಥ ಆಗ್ತದೆ ನಿಂಗೆ ಎದುರಿತ್ತಲ್ಲ ಎಲ್ಲೋದು ಕಾಂಪೌಂಡ್ ಮ್ಯಾಗ ಸುಚಿತ ಯಾವ ಕಾಂಪೌಂಡ್ ಮ್ಯಾಗ ಇಟ್ಟಿದೆ ಅಲ್ಲ ಕೆಟ್ಟಿದೆ ಹಿಂದೆ ಮಳೆ ಬರತ್ತೆ ಸುತ್ತಿ ಒಳ್ಳೆ ತಗೊಂಬರ್ಲಿ ಕೊಡು ಎತ್ತಿ ಹೋಗಿ ಹೋಗು ನಿಂಗೆ ಏನೇನು ಮಾಡ್ತೀವಿ ಕ್ಯಾಮ್ರಾಮ್ಯಾನ್ ನೀನು ಸರಿ ಇಲ್ಲ ಕಟ್ಟಿಗೆ ಬಂದಿದೆ ಕಟ್ಟಿಗೆ ತೋರಿಸ್ತಾ ಇರ್ಬೇಕು ಹಂಗೆ ಒಂದೊಂದು ಕಡೆ ಇಲ್ಲ ಅವರು ಏಯ್ ಇದು ಯಾವ್ದಲೆ ಹಸಿ ತಲೆ ಅದನ್ನೇ ಹಸಿ ಪೂರ ಕೊಟ್ಟಿರ್ತಿ ಇದು ಒಂದೇ ಉಳಿತಾ ಇಷ್ಟು ದೊಡ್ಡದು ಯಪ್ಪ ಎಲ್ಲ ಅದು ಇನ್ನೊಂದು ಲೆಂತ್ ಇತ್ತಲ್ಲ ಎಲ್ಲಿ ಹೋಯ್ತದು ಕೆಸರು ಆಡ್ತಿ ಇತ್ತಲ್ಲ ನೋಡಿ ಕೆಸರು ಫಸ್ಟ್ ಕೀರ್ತಿ ಯಾಕೆ ಕೆಸರು ಹಚ್ಬೇಕು ಹೇಳೋದು ಸುಚಿತ್ ನೀನು ಯಾಕೆ ಹೇಳಿ ನೋಡೋಣ ಯಾಕೆ ಹಚ್ಬೇಕು ಇಲ್ಲಾಂದ್ರೆ ಅಲ್ಲಿ ಬ್ಲ್ಯಾಕ್ ಆಗುತ್ತೆ ಇಲ್ಲಿ ಬ್ಲ್ಯಾಕ್ ಆಗಿಲ್ಲ ಇದು ಕೆಸರು ಹಚ್ಚಿದ್ರೆ ಏನಾಗಲ್ಲ ಇಲ್ಲಿ ಬ್ಲ್ಯಾಕ್ ಆಗುತ್ತೆ ಅದಕ್ಕೆ ಕೆಸರು ಆಗ್ಬೇಕು ಹೌದಾ ಅಯ್ಯೋ ನಾನು ಇಷ್ಟೋ ತನಕ ಮಾತಾಡ್ತಿದ್ದೀನಿ ನನ್ನ ಮಗನ ಹತ್ರ ಇದೆ ಮೈಕ್ ಅದು ಅಯ್ಯೋ ಬಾರಪ್ಪ ಆಯ್ತು ಇಡಪ್ಪ ರಾಜ್ಕುಮಾರ್ ಇವನ ಹೆಸರು ಆಕ್ಚುಲಿ ರಾಜ್ಕುಮಾರ್ ಅಂತ ಇಡೋಣ ಅಂತ ಬಂದಿದ್ದೆವು ಅದು ಇಲ್ಲ ಪುಷ್ಪ ರಾಜ್ಕುಮಾರ್ ಹೋಗ್ಬಿಟ್ಟಿದೆ ಪುನೀತ್ ರಾಜ್ಕುಮಾರ್ ನನ್ನ ಹೆಸರು ಕ್ಯಾಟ್ ಹೆಸರು ನಂದು ಯಾವ್ದ ನೀನ್ ಅಲ್ಲಿ ಯಾವ ಕಡೆ ನೋಡ್ಕೊಂಡ್ ಬರ್ತಿಯಲ್ಲ ನೋಡಿದ್ರ ಮೇಲೆ ಕಾಲು ಇಟ್ಬಿಟ್ಟೆ ಗಲೀಜ್ ಮಾಡ್ಬಿಟ್ಟೆ ನೋಡಿದ್ರು ನಿನ್ನ ಹೆಸರೇನು ಕ್ಯಾಟ ಸರಿಯಪ್ಪ ನನ್ನ ಹೆಸರು ಕ್ಯಾಟ್ ನಿನ್ನ ಹೆಸರು ನಿನ್ನ ಹೆಸರು ಬೇಬಿ ಕ್ಯಾಟ ಡೊಂಕಿರಂಗ ಕ್ಯಾಟ್ ಅಂದ್ರೆ ಏನು ಗೊತ್ತಾ ಸ್ಟಾರ್ಟಪ್ಪ ಕ್ಯಾಟ್ ಅಂದ್ರ ಚೂರ್ತೈತಿ ನಾ ಚೂಡ್ತೀನಿ ಏನೇನು ಕಟ್ಕೋಬೇಕು ಡಾಗಿ ನಿನ್ಕಿಂತ ನಿಂಗೆ ಕಡಿತೈತಿ ಕಡೋದ್ರನ್ನೇ ಸಟ್ ಹೋಗ್ಬಿಡ್ತಿ ನಾ ಡಾಗ್ ನಾರ್ಮಲ್ ಅಂದ್ರೆ ನ್ಯಾಚುರಲ್ ಆಗಿ ಕುತ್ಕೊಂಡು ನೀವು ಓಡಬೇಕು ನಾನು ಹಿಂಗೆ ಕ್ಯಾಚ್ ಮಾಡಿ ಆ ಕಡೆ ಅಲ್ಲ ಏಯ್ ಬಾರ ಇಲ್ಲ ಇರು
ಸುತ್ತಮುತ್ತಲು ಮನೆಯವರೆಲ್ಲ ನಮ್ಮನ್ನು ನೋಡ್ತಿರ್ತಾರೆ. ಬೆಳಿಗ್ಗೆ ಆದರೆ ಸಾಕು ಇಲ್ಲಿ ವಿಡಿಯೋಗಳು ಮಾಡ್ತಿರ್ತಾರಲ್ವ. ಬೇಡ ಸೊ ನಂಗೆ ಬೇಡ. ಇರ್ಲಿ ಹೇಳು ಹೋಗು. ಸುಚಿತ ಅಕ್ಕನಿರು, ನೀನು ಸುಮ್ಮನೆ ನೀನು ಇದನ್ನೇ ಮಾಡಲ್ಲ. ನೀನು ಬರಲೇ, ನೀನು ಇಲ್ಲೇ ನಿಂತ್ಕೊಂಡು ಮಾತಾಡಬೇಕು. ನೀನು ಸುಮ್ಮನೆ ಓಡಾಡಬಾರ್ದು, ನೀನು ಹಂಗೆ ಸುತ್ತೆಲ್ಲ ಹೊಡಿಬಾರ್ದು. ಸೊ ಬೆಳಿಗ್ಗೆ ಎಲ್ಲರೂ ನಮ್ಮನ್ನು ನೋಡ್ತಿರ್ತಾರೆ. ಎಲ್ಲರೂ ಸ್ಕೂಲ್ಗೆ ಹೋಗ್ತಿರ್ತಾರೆ, ಕಾಲೇಜ್ಗೆ ಹೋಗ್ತಿರ್ತಾರೆ, ವರ್ಕ್ಗೆ ಹೋಗ್ತಿರ್ತಾರೆ. ಏನಪ್ಪ ಇವರು ಪ್ರತಿದಿನ ಬೆಳಿಗ್ಗೆ ಈ ಥರ ಮಾಡ್ತಿರ್ತಾರೆ ಅಂತ ಹೇಳ್ತಿರ್ತಾರೆ. ಬಟ್ ಏನಂದರೆ ಇವಾಗ ಕಂಟೆಂಟ್ ಕ್ರಿಯೇಟ್ ಅನ್ನೋದು ಯಾವ ರೇಂಜ್ಗೆ ಆಗಿಬಿಟ್ಟಿದೆ ಅಂತಂದರೆ, ಎಜುಕೇಷನ್ ಅಷ್ಟೊಂದು ನೀಡ್ ಅಂತ ಏನಿಲ್ಲ. ಯಾಕಂದರೆ ಎಜುಕೇಷನ್ ಮಾಡಿದವನು ಅರ್ನ್ ಮಾಡ್ಬೋದು, ಎಜುಕೇಷನ್ ಇಲ್ಲದೆ ಇರೋನು ಅರ್ನ್ ಮಾಡ್ಬೋದು ಕಂಟೆಂಟ್ ಕ್ರಿಯೇಟ್ರಲ್ಲಿ. ಆ ಥರ ಆಗಿಬಿಟ್ಟಿದೆ. ಇವಾಗ ನಾವು ಎಲ್ಲ ಮಾಡ್ತಿರ್ಬೇಕಂದ್ರೆ ಬೆಳಿಗ್ಗೆ ಎಲ್ಲರೂ ನಾವು ಇವಾಗ ಟೈಮ್ ಆಗಿರೋದೇ ಬೆಳಿಗ್ಗೆ 8:40. ಇವಾಗ ಸೂರ್ಯ ಎದ್ದೇಳ್ತಿದ್ದಾನೆ. ಸೊ 8:40 ಇವಾಗ ಇನ್ನೆಲ್ಲರೂ ಸ್ಕೂಲ್ಗೆ ಹೋಗ್ತಿರ್ತಾರೆ, ಮಕ್ಕಳೆಲ್ಲ ಆಫೀಸ್ಗೆ ಹೋಗೋರು ಹೋಗ್ತಿರ್ತಾರೆ. ನಾವು ಪ್ರತಿದಿನ ಈ ಥರ ಒಂದು ವಾರ ಆಯಿತು ನೋಡ್ತಿದ್ದಾರೆ. ಒಂದು ಚಾನಲ್ಗೆ ಆಲ್ರೆಡಿ ಯೂಟ್ಯೂಬರ್ ಹೌಸ್ ಫುಡ್ ಅಂತೇಳಿ ಒಂದು ಯೂಟ್ಯೂಬ್ ಚಾನಲ್ಗೆ ವೀಡಿಯೋಗಳನ್ನ ಮಾಡಿ ಹಾಕ್ತಿದ್ದೆವು. ಆ ಟೈಮಲ್ಲಿ ಹಾಕು ಶಾವಿಗೆ ಹಾಕು. ನಾವು ಯಾಕೆ ಸಂಗೆ ಏಯ್ ಕನ್ನಡ ಮಾತಾಡಲ್ಲ. ಇದು ಕನ್ನಡ ಚಾನಲು, ಇದು ಕನ್ನಡ ಚಾನಲ್, ಇಂಗ್ಲೀಷ್ ಚಾನಲ್ ಆಮೇಲೆ. ಸೊ ಶಾವಿಗೆ ಫ್ರೈ ಮಾಡ್ತಿದ್ದೇವೆ ಅಂತ. ಓಕೆ, ಇವಾಗ ನಾವು ಸಂಗೆ ಹೆಂಗೆ ಉರಿತದೆ ನಿನಗೆ ಈ ಥರ ಮಾಡಿದ್ರೆ? ನೀವು ಯಾವ ಅಡುಗೆ ಮಾಡೋರಲ್ಲ ಪೀಸ್ ಮಾಡಿದ್ರೆ ಉರಿತಾವೆ. ನಿನಗೆ ಈ ಥರ ಮಾಡಿದ್ರೆ ಉರಿತಿರ್ಬೇಕದು. ನೋಡ್ರಪ್ಪ, ಅಡುಗೆ ಮಾಡೋರಿಗೆ ಅಡುಗೆ ಮಾಡೋದು ಗೊತ್ತಿಲ್ಲ ಹೆಂಗೆ ಮಾಡೋದು ಅಂತಂದ್ಬಿಟ್ಟು ಮುರಿಯೋದು. ಸೊ ಹಾಗಾಗಿ ಇವಾಗ ಏನಾಗಿದೆ ಅಂದರೆ, ಕಂಟೆಂಟ್ ಕ್ರಿಯೇಟು ನೀವು ನಂಬೋದಿಲ್ಲ. ಒಂದು ಚಿಕ್ಕ ಮಗು, 12 ವರ್ಷದ ಮಗು ಅನಯ ಕಾಂದಲ್ ಅಂಥೇಳಿ ಒಂದು ಚಿಕ್ಕ ಮಗುವನ್ನ ಇಟ್ಕೊಂಡ್ಬಿಟ್ಟು 900 ಕೋಟಿ ಬರೀ ಯೂಟ್ಯೂಬಿಂದ ಅರ್ನ್ ಮಾಡಿದ್ದಾರೆ. ನಾನು ಇಲ್ಲಿವರೆಗೂ ಒಬ್ಬನೇ ವರ್ಕ್ ಮಾಡಿಬಿಟ್ಟು 4 ಕೋಟಿ ಅರ್ನ್ ಮಾಡಿದ್ದೀನಿ. ಅವರು 900 ಕೋಟಿ. ಮಗುಗೆ 12 ವರ್ಷ. ಇವಾಗ 12 ವರ್ಷದಲ್ಲಿ 900 ಕೋಟಿ ಎತ್ತಂದರೆ ಯೋಚನೆ ಮಾಡಿ ಎಲ್ಲಿಂದ ಎಲ್ಲಿಗೆ ಡಿಫ್ರೆನ್ಸ್ ಇದೆ ಇವಾಗ ಅಂತಂದ್ಬಿಟ್ಟು. ಸೊ ಹಾಗಾಗಿ ನಾನು ಕೂಡ ಇವಾಗ ನಾವು ಇಷ್ಟೆಲ್ಲ ತಿಳ್ಕೊಂಬಿಟ್ಟು, ನಮಗೆಲ್ಲ ಇಷ್ಟು ಗೊತ್ತಿದ್ದು, ನಾವು ಬೇರೆಯವ್ರಿಗೆ ಹೇಳ್ತಿರ್ತೀವಲ್ವ ಅದನ್ನು ಮಾಡಿ ಇದನ್ನು ಮಾಡಿ ಅಂತಂದ್ಬಿಟ್ಟು. ಸೊ ಅದಕ್ಕೆ ಇವಾಗ ಕಂಪ್ಲೀಟಾಗಿ ಇವ್ರಿಗೆ ಏನೋ ಕಂಟೆಂಟ್ ಕ್ರಿಯೇಟ್ ಕಡೆ ಫೋಕಸ್ ಮಾಡ್ತಿದ್ದೀನಿ. 1 ವರ್ಷ ಅದನ್ನೇ ನಾನು ಇವಾಗ ಆಲ್ಮೋಸ್ಟ್ ಇವರು ಸ್ಕೂಲ್ಗೆ ಹೋಗಲ್ಲ. ಯಾಕಂತಂದರೆ 1 ವರ್ಷ ಇನ್ನೊಂದು ಮನೆ ಕನ್ಸ್ಟ್ರಕ್ಷನ್ ಶುರು ಆಗಿಬಿಡುತ್ತೆ ಇನ್ನು. ಸೊ ಮನೆ ಕನ್ಸ್ಟ್ರಕ್ಷನ್ ಶುರು ಆಯ್ತು ಅಂದರೆ ಕಂಪ್ಲೀಟಾಗಿ ಫೋಕಸ್ ಮಾಡ್ಬೇಕು ನಾನು ಕೂಡ ವೀಡಿಯೋಗಳ ಬಗ್ಗೆ. ಸೊ ಹಾಗಾಗಿ 1 ವರ್ಷ ಕಂಪ್ಲೀಟ್ ಒಂಥರ ರೆಸ್ಟ್ ತೊಗೊಳ್ತಾ ಇದ್ದೀನಿ. ಅದು ರೆಸ್ಟ್ ಆತಂದರೆ ಕಂಪ್ಲೀಟ್ ವೀಡಿಯೋಗಳನ್ನೇ ಮಾಡೋದು. ಸೊ ವೀಡಿಯೋ ಮಾಡಿ ಏನೋ ಅವರು ಒಂದು ಚಿಕ್ಕ ಏಜಲ್ಲಿ 1-2-3 ವರ್ಷದಲ್ಲಿ, ಇನ್ನೊಂದು 2-3 ವರ್ಷದಲ್ಲಿ ಒಂದು 5-6 ಕೋಟಿನೋ ಇಲ್ಲ 10 ಕೋಟಿನೋ ಅರ್ನ್ ಮಾಡಿಬಿಟ್ರೆ ಅವ್ರ ಲೈಫೇ ಸೆಟಲ್ಡು. ನಾವು 4 ಕೋಟಿ ಅರ್ನ್ ಮಾಡೋದಕ್ಕೆ ಇವಾಗ ನನಗೆ ಏಜ್ ಬಂದುಬಿಟ್ಟು 38 ಏಜ್ ಆದ ತಕ್ಷಣ ನಾನು 4 ಕೋಟಿ ಅರ್ನ್ ಮಾಡಿದ್ದೀನಿ. ಅದರಲ್ಲಿ ಉಳಿದಿರೋದು ನನ್ನ ಹತ್ರ ಬರೀ 2 ಕೋಟಿ ಅಷ್ಟೇ. ಯಾಕಂದರೆ 2 ಕೋಟಿ ಬಂದ್ಬಿಟ್ಟು ನನ್ನ ಬಿಸ್ನೆಸ್ ಲಾಸಲ್ಲಿನೂ ಹೋಗಿದೆ ಸುಮಾರು. ಆಮೇಲೆ ನಮ್ಮದು ಎಕ್ಸ್ಪೆನ್ಸ್ ಅಂತ ಇದ್ದೇ ಇರುತ್ತೆ. ಸೊ ಜೊತೆಗೆ ಇಲ್ಲಿ ಕಾರ್ ಆಗಿರ್ಬೋದು, ಮನೆ ರೆಂಟೇ ಇವಾಗ 45,000 ರೂಪಾಯಿ ಪೇ ಮಾಡಬೇಕು ತಿಂಗಳಿಗೆ. ಸೊ ಈ ಥರ ಒಂದು ಎಕ್ಸ್ಪೆನ್ಸು ಇದ್ದೇ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಬಟ್ ಅರ್ನ್ ಮಾಡೋದ ಕಡೆ ಫೋಕಸ್ ಮಾಡಿದ್ರೆ ಏನೋ ಒಂದು ನಡೀತಾ ಇರುತ್ತೆ, ಲೈಫ್ ಚೇಂಜ್ ಆಗಿರುತ್ತೆ. ಯಾಕಂದರೆ ಇವಾಗ ನಾನು ಫಸ್ಟು ಬೆಂಗಳೂರಿಂದ ಬರಬೇಕಂದ್ರೆ ಗೌರ್ಮೆಂಟ್ ಬಸ್ ಹತ್ಕೊಂಡು ಬಂದಿರೋದು. ಇವಾಗ ಊರಿಗೆ ಹೋಗ್ಬೇಕಂದ್ರೆ ನನ್ನ ಕಾರನ್ನ ತೊಗೊಂಡು ನಾನು ಊರಿಗೆ ಹೋಗ್ತಿರ್ತೀನಿ. ಕಾರ್ ಇನ್ನೊಂದು ಏನು ಮಜಾ ಅಂದರೆ, ಇಲ್ಲಿಂದ 650 ಕಿಲೋಮೀಟ್ರ್ ನಾನು ಹೋಗಬೇಕು ಅಂತಂದರೆ ರೋಡಲ್ಲಿ ನಿಮ್ಮ ಲಕ್ಸುರಿ ಕಾರ್ಗಳು ಕಾಣಿಸೋದೇ ಇಲ್ಲ. ಸೊ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಅಲ್ಲಿಂದ ಬಂದು ಸೈಕಲ್ ಓಡಿಸ್ಕೊಂಡು ಏನೇನೋ ಲೈಫು ಒಂದೊಂದಾಗಿ ಶೇರ್ ಮಾಡ್ತೀನಿ. ನೋಡ್ರಿ ಇವರು ಓಡೋದು, ಪಲ್ಟಿ ಹೊಡಿಯೋದು. ಕೆಳಗಡೆ ನೋಡ್ಕೊಂಡು ಓಡ್ರು. ಇವ್ರು ಏನೋ ಗೊತ್ತಿಲ್ಲಪ್ಪ, ಪಲ್ಟಿ ರಾಜಗಳು. ಅವನು ಪಲ್ಟಿ ಹೊಡಿತಾನೆ, ಇವನು ಪಲ್ಟಿ ಹೊಡಿತಾಳೆ. ಯಾಕಡೆ ನೋಡ್ತಾರೆ ಯಾಕಡೆ ಓಡ್ತಾರೆ. ಹ್ಞೂ, ನಾನು ಸೈಕಲ್ಲೇ ಪಲ್ಟಿ ಹೊಡ್ಕೊಂಡು ಬಂದಿದ್ದೀನಿ. ಇನ್ನೊಂದು ಸ್ವಲ್ಪ ಅಕ್ಕನ ಕಟ್ ಮಾಡಬೇಡಪ್ಪ, ಹಿಂಗೆ ಹಾಕ್ಬಿಡು. ಹಿಂಗೆ ಮಾಡ. ಏಯ್ ನೀನೇನು ಸ್ಕೂಲ್ ಹೋಗ್ತೀಯಾ? ಬಾಟಲ್ ಬೇಕಾ?
ಸರಿಯಪ್ಪ ದೂರ ಸರಿಯಪ್ಪ. ಹೌ ಇವನ್ ದೂರ ನಿಂತ್ಕೊಳ ಅಲೇ. ಯಾರೋ ನೀನ್ ಅಲೇ. ನಿನ್ಗೆ ಅದಕ್ಕೆ ಮಗನೇ ಬೆಳಿಗ್ಗೆ ಎದ್ರುಪ್ಲೆ ಕೋಲ್ಡ್ ವಾಟರ್ ಸ್ನಾನ ಮಾಡ್ಬೇಡ ಅನ್ನೋದು. ಮುರಿಯೋದು ಹೋಗ್ಬೇಕು. ಹಾಕಾಯ್ತು. ಈ ಮಕ್ಕಳು ಇಟ್ಕೊಂಡು ಕಂಟೆಂಟ್ ಕ್ರಿಯೇಟ್ ಮಾಡೋದು ನಾವು ಏನೋ ಈಸಿ ಅನ್ಕೊಂಡಿದ್ದೆ ಮುಂಚೆ. ಬಟ್ ಡೈಲಿ ಬ್ಲಾಗ್ ಎಲ್ಲ ಚೆನ್ನಾಗಿ ಮಾಡ್ಬೋದು. ಏನೇ ಮಾತಾಡಿದ್ರು ಕೂಡ ಕಂಟೆಂಟ್ ಅಲ್ವಾ. ಈ ಪ್ರೊಫೆಷ್ನಲ್ಲಾಗಿ ಏನೋ ಮಾಡ್ತೇವೆ ತಂದಾಗ ಒಂದಿಷ್ಟು ಸೌಂಡ್ ಬಂದರೂ ಕೂಡ ಪ್ರಾಬ್ಲಮ್ ಹೇಳಬೇಕಂದ್ರೆ. ಸೊ ಈ ಥರ ಡೈಲಿ ಬ್ಲಾಗ್ದೇನೋ ಪ್ರಾಬ್ಲಮ್ ಇಲ್ಲ. ಸೊ ನೀವು ಕೂಡ ಕಂಟೆಂಟ್ ಕ್ರಿಯೇಟ್ ಆಗಬೇಕು, ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅನ್ನಂಗಿತ್ತಂದರೆ ಫ್ಯಾಮ್ಲಿ ಬ್ಲಾಗ್ ಮಾಡಿ. ನಿಜವಾಗ್ಲೂ ವರ್ಕ್ ಆಗುತ್ತೆ ಫ್ಯಾಮ್ಲಿ ಬ್ಲಾಗು. ನೋಡಿ ಹಳ್ಳಿ ಜೀವನ ಯಾವ ಥರ ಇತ್ತು ಅಂದರೆ, ಪ್ರತಿ ಟೈಮು ಇದೇ ಥರ ಹೊಗೆ ಬರೋದು, ಕಣ್ಣು ಉರಿಯೋದು. ಮನೆಯಲ್ಲಿರೋರು ಒಬ್ಬೊಬ್ರು ಕಣ್ಣುಗಳು ನೋಡಿದ್ರೆ ಹೊಗೆಯಲ್ಲಿ ಹೆವಿ ಉರಿ ಬರುತ್ತೆ. ಇದು ಆ್ಯಕ್ಚುಲಿ ಹೇಳ್ಬೇಕಂತಂದರೆ. ಸೊ ಇದೇ ಥರ ಲೈಫು ಹಳ್ಳಿಯಲ್ಲಿ ಎಲ್ರದ್ದು ಅವಾಗಿದ್ದಾಗ. ನಮ್ಮದು ಅದೇ ಥರ, ಅಲ್ಲಿರೋರ್ದು ಇವಾಗಲೂ ಕೂಡ ಸುಮಾರು ಜನದು ಅದೇ ಥರ ಇದೆ. ಗ್ಯಾಸ್ ಇವಾಗ ಬಂದಿದೆ, ಅದು ಓಕೆ ಒಂಥರ. ನಾನು ಮಮ್ಮಿಗೆ ಕೊಡಕ್ಕೆ ಹೇಳ್ದಲ್ಲ. ನೋಡಿ ಸ್ಟಾರ್ಟ್ ಆಗೋಯ್ತು ಅವ್ರದ್ದು ಇಬ್ಬರದ್ದು ಕತೆ. ರೇ ಇಡ್ರೋ ಸುಮ್ಮನೆ. ಹಾಂ ಆಯ್ತಾಯ್ತು. ಇಬ್ಬರು ಬೇಡ ಕುತ್ಕೋಬೇಡ್ರಿ ಅಲ್ಲಿ. ಕೀರ್ತಿ ಇಲ್ಲ, ನಾ ತಗೊಂಬಂದಿನ. ಸುಚಿತಾ ಈಗ ಸುಚಿತಾ ಇಲ್ಲಿ ಬಾಪ. ನೀನು ಇಲ್ಲಿ ತಿರುಗಿಸ್. ಇಲ್ಲ ಬೇಡ. ಇಲ್ಲಿ ಬಾರೋ ನೀನು. ಬಾರೋ ಇಲ್ಲಿ ಸುಚಿತಾ. ಹ್ಞೂ ಸ್ಟಾರ್ಟ್ ಮಾಡಿ. ನೀನು ಎಲ್ಲ ಹೇಳ್ತಾ ಇರ್ಬೇಕು, ಹೋಗ್ತಾ ಇರ್ಬೇಕೀಗ. ಕೀರ್ತಿ ಸುಚಿತ್ ಬಾರ ಇಲ್ಲಿ. ಹಿಂಗೆ ತಿರುಗಿಸ್ಬಾರೋ. ಬಾರ ನೀನಲ್ಲಿ. ನೀನು ದೊಡ್ಡವನಲ್ಲೇನು? ನೀನು ದೊಡ್ಡವ ಅಲ್ಲ, ನೀನು ಗಂಡಸ್ತಾನೆ. ಹಾಂ ಬಾ ಮತ್ತೆ ಬಾರೋ ಇಲ್ಲಿ. ಇದು ತಿರುಗಿಸ್ಬಾ ಇಲ್ಲಿ. ಇಲ್ಲಿ ಬಾರೋ. ಒಂದು ಕೆಲಸ ಮಾಡ, ಚೇರ್ ಒಯ್ದಿಟ್ಟು ಬಾ. ಹೋಗು ಹಾಕೋ ಚೇರ್ ಒಯ್ದಿಟ್ಟು ಬಾ. ಹೋಗು. ಇಬ್ಬರಿಗೆ ಬೇಡ ನಿಮ್ಗದು. ಹೋಗು ಆ ಚೇರ್ ಇಟ್ಟು ಬಾರೋ. ಹಾಂ ಕೀರ್ತಿನೇ ಇಟ್ಟು ಬರ್ತಾಳೆ. ಕೀರ್ತಿ ಇಟ್ಟು ಬರ್ತಾಳೆ ಅಲ್ಲಿ. ಅಲ್ಲಿ ಕೀರ್ತಿ ಇಟ್ಟು ಬರಕತ್ತಾಳ. ಹೋಗಿಟ್ಟು ಕೀರ್ತಿ ಇಟ್ಟು ಬಾ. ಇಬ್ಬರಿಗೆ ಬೇಡ. ಮತ್ತು ಇಲ್ಲಿ ಅಯ್ಯಪ್ಪ ಚೆಲ್ಲೆ ಹೋಯ್ತಲ್ಲೋ. ಎರಡು ಹೆಂಗೋ ಇದು. ಇನ್ನೊಂದು ಸ್ವಲ್ಪ ಇದು ಆಗಿದೆ. ಸೊ ಇದು ಹುರಿಲಿ ಕರೆಕ್ಟಾಗಿ. ಆ ಬುಕ್ಕ ತೆಗಿಯಪ್ಪ ಕಡೆ. ಬುಕ್ಕ ತೆಗಿಯ ಕಡೆ. ಹೋಗಿ ಸುಚಿತ್ ಆ ಕಡೆ ಇಡು ಬುಕ್ಕ. ನೋಡ್ರಿ ಇವರು ಬುಕ್, ಅದು ಹಳೆ ವರ್ಷದ ಬುಕ್ ಎಲ್ಲ. ಅಯ್ಯೋ ನೀನು ಯಾರೋ ನೀನಲ್ಲ. ಬಾಯಲ್ಲಿ ಹಾಕ್ತೀನಿ ಬಾ. ಅದು ನೀನು ಏನಪ್ಪ ನೀನು ಎಲ್ಲ ಮಾಡಿಬಿಟ್ಟು. ಎಲ್ಲದು ಇನ್ನೊಂದು ತೇರಿಕೆ. ಯಾರಪ್ಪ ಇವನು ಬರ್ತಾರೆ ಬೆಳಿಗ್ಗೆ ಎದ್ದುಬಿಟ್ಟು. ಎಲ್ಲೋ ಇದು ಅಂಟ್ಕೊಳ್ತಾನೆ ಇಲ್ಲ. ಏನು ಮಾಡಿದೆ? ಬೆಳಿಗ್ಗೆ ಬಂದುಬಿಡ್ತಾರೆ. ಇದು ಕೈಲಿ ಹಾಕ್ಬೇಕಾ? ಹಾಕೊಂದು ಸ್ವಲ್ಪ ಅಂದ್ರೆ. ಐಲ್ ಹಾಕ್ಬಿಡು. ಇದು ಹುರಿದು ಬಿಡ್ತೀನಿ ನಾನು ಸ್ವಲ್ಪ. ಸೊ ಆಲ್ಮೋಸ್ಟ್ ಅಲ್ಲಿ ಹುರಿಯಕ್ಕೆ ಬಂದಿದೆ ಇವಾಗ. ಇಲ್ಲಿ ಹಾಕಪ್ಪ. ನೀನು ಹಾಕೋ ಬೇಗ. ಸ್ವಲ್ಪ ಹಾಕೋ ಬೇಗ. ಬಿಡು. ಸರಿಯಪ್ಪ ದೂರ ಸರಿ. ನನಗೆ ಸುಡಕತ್ತಿಲ್ಲಿ. ಇದು ಎಲ್ಲ ಮಾಡೋದು ನೋಡಿ ಹಳೆ ದಿನಗಳೆಲ್ಲ ನೆನಪು ಬರ್ತಾಯಿದೆ ನಮಗೂ. ಅವಾಗೆಲ್ಲ ಕಣ್ಣಲ್ಲಿ ಹೊಗೆ ಹಾಕ್ಸ್ಕೊಂಡು ಕುತ್ಕೊಂಡಿರೋ. ರಾತ್ರೆಲ್ಲ ಕಣ್ಣು ಉರಿಯೋದು. ನಮ್ಮಮ್ಮ ನಮ್ಮ ಅಜ್ಜಿ ಅವಾಗೆಲ್ಲ ಕಾಲ ಹಂಗೆ ಇತ್ತಲ್ಲ. ಫುಲ್ ಒಬ್ಬೊಬ್ರು ಕಣ್ಣು ನೋಡ್ಬೇಕು ಹೆಂಗಾಗ್ತಿರ್ತಿದ್ದವು. ನೋಡಿ ಅಲ್ಲಿ ಅವ್ರು ನೋಡಿ ಎಲ್ಲ ಸ್ಕೂಲ್ ಹೋಗ್ತಾರೆ. ಇವ್ರು ನೋಡಿ ಇಲ್ಲಿ ಕಂಟೆಂಟ್ ಕ್ರಿಯೇಟ್ ಮಾಡ್ತವ್ರೆ. ತೋರಿಸು ಅವ್ನ ಫ್ರೆಂಡ್ಸು. ಇವಂದೇ ಸ್ಕೂಲ್ ಫ್ರೆಂಡ್ ಅದು. ಇವನು ಸ್ಕೂಲ್ ಫ್ರೆಂಡ್ ಅವನು. ಬಾಯ್ ಬಾರೋ. ಬಾಯ್ದಿ ನಾಷ್ಟ ಹೊಡೆದು ಹೋಗತ್ತಿ ಸ್ಕೂಲಿಗೆ. ಬಾರೋ ಮಾರೇ ನೀನು. ಸನ್ವಿತು ನಾಷ್ಟ ಹೊಡೆದು ಹೋಗತ್ತಿ ಬಾರೋ.
ಬೈ ಬೈ ಸೊ ಹಿಂಗೆ ಕಥೆ. ಇವಾಗ ಕಂಟೆಂಟ್ ಕ್ರಿಯೇಟರ್ ಅಂದರೆ ವರ್ಲ್ಡಲ್ಲಿ ನೀವು ಏನಾದರೂ ಒಂದು ಡಿಫ್ರೆಂಟಾಗಿ ಮಾಡಬೇಕು, ಆವಾಗಲೇ ಇಡೀ ವರ್ಲ್ಡು ಎಕ್ಸಾಂಪಲ್ಲು ಹೇಳೋಕ್ಕೆ ಸಾಧ್ಯ. ಜೊತೆಗೆ ಅದಕ್ಕಿಂತ ಮುಂಚೆ ನಿಮಗೆ ಎಷ್ಟೋ ಜನ ಹೇಳೋರು ಇರ್ತಾರೆ, ನೀವು ಮಾಡ್ತಾ ಇರೋ ತಪ್ಪು, ನಿಮ್ಮ ಮಕ್ಕಳಿಗೆ ಸ್ಕೂಲ್ ಬಿಡಿಸ್ಬಿಟ್ಟು ಈ ಥರ ಒಂದು ಮಾಡೋ ತಪ್ಪು ಅಂತ ಹೇಳ್ತಿರ್ತಾರೆ. ಬಟ್ ನನ್ನ ಕ್ವಶನ್ ಒಂದೇ, 20 ರಿಂದ 25 ವರ್ಷ ಓದಿ ಕೆಲ್ಸಕ್ಕೆ ಹೋಗೋದು, ಕೆಲ್ಸಕ್ಕೆ ಹೋಗ್ಬಿಟ್ಟು ಫೈನಲ್ ಆಗಿ ದುಡ್ಡು ಅರ್ನ್ ಮಾಡೋಕ್ಕೆ ಹೋಗೋದು. 20 ರಿಂದ 25 ವರ್ಷ ಓದಬೇಕು ದುಡ್ಡು ಮಾಡೋಕ್ಕೆ. ಇವಾಗ ನಮಗೂ ಕ್ವಶನ್ ಬರ್ತಿರೋದು, ಯಾಕಂದರೆ ಸೋಷಿಯಲ್ ಮೀಡಿಯಾ ಅನ್ನೋದು ಇವಾಗ ನಮಗೂ ಗೊತ್ತಾಗ್ತಿರೋದು. ಸೋಷಿಯಲ್ ಮೀಡಿಯಾದಲ್ಲಿ ಚಿಕ್ಕ ಚಿಕ್ಕ ಏಜ್ ಅವರೇ ಅರ್ನ್ ಮಾಡ್ತಿದ್ದಾರೆ. ಜೊತೆಗೆ 10th ಸ್ಟ್ಯಾಂಡರ್ಡ್ಕ್ಕಿಂತಲೂ ಕಡಿಮೆ ಇರೋರು ಕೂಡ ದೊಡ್ಡ ದೊಡ್ಡ ಕಂಪ್ನಿನ ರನ್ ಮಾಡ್ತಿದ್ದಾರೆ ಓನರಾಗಿ. ಸೊ ಎಲ್ಲ ತಿಳ್ಕೊಂಡು ಆದ ತಕ್ಷಣ ನಾವು ಕೂಡ ಅದೇ ದಾರಿ ಹಿಡಿದ್ರೆ ಅದು ತಪ್ಪು ದಾರಿ. ಬಟ್ ಎಜುಕೇಷನ್ ಬೇಕಿಲ್ಲನಲ್ಲ, ಎಷ್ಟು ಬೇಕೋ ಅಷ್ಟು ಇದ್ದರೆ ಸಾಕು, ಓದೋಕ್ಕೆ ಬರೆಯೋಕ್ಕೆ ಇದ್ದರೆ ಸಾಕು. ಇವಾಗ ಕನ್ನಡ, ಹಿಂದಿ, ಇಂಗ್ಲೀಷು 3 ಲ್ಯಾಂಗ್ವೇಜ್ ಹೇಳ್ಕೊಡ್ತಾರೆ. ಇವರಿಗೆ 3 ಲ್ಯಾಂಗ್ವೇಜ್ ಹೇಳ್ಕೊಟ್ಬಿಟ್ರೆ ಇವರು ಇರೋ ಏಜ್ಗೆ ಅದು ಆ್ಯಕ್ಚುಲಿ ಬಂದು ಹೆವಿ ಲೋಡ್ ಕೊಟ್ಟಂಗೆ ಹೇಳ್ಬೇಕಂತಂದರೆ. ಸೊ ನೋಡೋಣ ಏನಾಗುತ್ತೆ. ನೀವೆಲ್ಲ ಈ ವಿಡಿಯೋ ನೋಡೋ ತಕ್ಷಣ ಅನಿಸುತ್ತೆ ನೀವು, ಏನಪ್ಪ ಇವನು ಸ್ಕೂಲ್ ಬಿಡಿಸ್ಬಿಟ್ಟು ಕಂಟೆಂಟ್ ಕ್ರಿಯೇಟರ್ ಶುರು ಮಾಡಿಬಿಟ್ಟಿದ್ದಾನಲ್ಲ ಅಂತಂದ್ಬಿಟ್ಟು. ಎಲ್ಲರೂ ಮಾಡ್ತಿರೋದೆ ದುಡ್ಡು ಮಾಡೋಕ್ಕೆ ಅಂತಂದ್ಬಿಟ್ಟು ನಾನು ಏನು ಹೇಳೋದಂದರೆ, 20 ರಿಂದ 25 ವರ್ಷ ಓದೋ ತಕ್ಷಣ ಯಾಕೆ ದುಡ್ಡು ಮಾಡ್ತೀರಾ? ಟೈಮ್ ಇದ್ದಾಗ ದುಡ್ಡು ಮಾಡ್ಕೊಳ್ಳಿ, ಆಮೇಲೆ ಬೇಕಂದರೆ ನೀವು ಮತ್ತೆ ಓದ್ಕೋಬೋದು. ಉದ್ದಿನ ಬೇಳೆನಾ? ಹೌದಾ, ಹಾಕ್ರಪ್ಪ. ಏನೇನು ಹಾಕ್ತೀರಾ ಹಾಕ್ರಿ. ಇವಾಗೇನು ಕಡಲೆಬೇಳೆನಾ? ಹಾಂ ಬೇಕಾ? ಇವಾಗ ನಾವು ಶುರು ಮಾಡ್ತಾ ಇದ್ದೀವಪ್ಪ ಕುಕ್ಕಿಂಗು. ಸ್ವಲ್ಪ ನಮ್ಮ ಟಾಪಿಕನ್ನು ಸ್ಟಾಪ್ ಮಾಡೋಣ, ಕುಕ್ಕಿಂಗ್ ಸ್ಟಾರ್ಟ್ ಮಾಡೋಣ ಇವಾಗ. ನೋಡ್ರಿ, ಬರೇ ಇದೇ ಆಯಿತು. ಸ್ಕೂಲ್ ಬಿಟ್ಟವ್ರೆ ಬರೇ ನನಗೆ ಇವಳಂತರೂ ಏನು ತಿನ್ನೋದು ನೀನು? ಬರೀ ಕಾಜು ಹೊಡೆಯೋದು, ಬರೀ ಕಾಜುನೇ. ಪಿಸ್ತಾ ತಿಂದೆ, ಬಾದಾಮ್ ತಿಂದೆ, ಗೋಡಂಬಿ ತಿಂದೆ, ಡ್ರೈ ಫ್ರೂಟ್ಸು ತಿಂದೆ. ಹಾಕೋ ಬೇಗ, ಗೋಡಂಬಿ ಹಾಕದ ಈಗ ಅಣ್ಣ. ಹಾಕಪ್ಪ, ಹಾಕ್ರೋ ಬೇಗ. ಬಾ ಬೇಗ, ಇಲ್ಲಿ ಇದು ಹಾಕ್ಬಾ. ಇದು ಬಾಯಿ ಕಡೆ ಜೀರಿಗೆ ಇರಪ್ಪ. ನೀನು ಒಂದೊಂದು ಹಾಕಕ್ಕೆ ಶೇಂಗಾ ಹಾಕತ್ತೀರಪ್ಪ ಕೀರ್ತಿ. ನೀನು ಸಾಸ್ಮೆ ಅವು ಜಾಸ್ತಿ ಬಿತ್ತು ಅಂದರೆ ಇದು ಆಗುತ್ತೆ. ಏನು ಹಾಕ್ತೀಯ? ದೂರ ಸರಿ. ಚಟ್ 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 ಅನ್ನತ್ತ. ಅಯ್ಯಪ್ಪ, ಚಟ್ 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 ನಾವು ಹಡಾವ. ಇದು ಸರಿ ಅಲೆ ಯಾವುದಲ್ಲಿ ಮೆಣಸಿನ್ಕಾಯಿ, ಇದು ನೀರು ಜಾಸ್ತಿ ಹಿಡ್ದೈತೆ ನೋಡಿ ಮೆಣಸಿನ್ಕಾಯಿಗ. ಹಾಂ ನಾವು ಹೊಡಿ ಇನ್ನೂ ಸಿಡ್ದಾಡ್ತದಲ್ರಿ ಇದು. ಹಾಂ ಮಿಣಕ್ತದ ಹೊಡ್ಡಿವನು. ಕರ್ಬೇವು ಬಿತ್ತಪ್ಪ, ಇನ್ನೂ ಡೇಂಜರ್ ಇದು. ಸರಿ ಇಲ್ಲ, ಕಣ್ಣಾಗಿನ್ನ ಬಿತ್ತಂದ್ರೆ ಅಷ್ಟೇ. ಮೊದಲೇ ಇರೋದೇ 2 ಕಣ್ಣು, ಇನ್ನೂ ಅದಕ್ಕೆ 2 ಹಾಕ್ಬಂದಿದ್ದೆವು. ಮೊದಲು ಬಿಚ್ಚಿಟ್ಟಿದ್ದೆವು ಮಾಡೈತೆ ಅಂತೇಳಿ ಇವತ್ತು. ಇಲ್ಲಾಂದರೆ ಇನ್ನೊಂದು 2 ಕಣ್ಣು ಹಾಕ್ಕೊಂಬರ್ಬೇಕಾಗಿತ್ತು ಇಲ್ಲಿ. ಹಾಕ್ರಿ. ಇದಕ್ಕಿನ್ನು ಹುರಿರಿ, ಸರಿಯಾಗಿ ಹುರಿರಿ. ಬಾರಲ್ಲಿ ಕೀರ್ತಿ, ಇದು ಹುರಿ ಬಾಪ. ಹಾಂ ನೀರಾ? ಹೋಗಿ ಕುಡ್ಕೊಂಬ ಮನೆಗೆ. ಏನು ಮನೆ ದೂರ ಐತೆ ನಿನ್ಗೆ? ಹೋಗು ಪಟ್ನೆ ಕುಡ್ಕೊಂಬ ಹೋಗು. ಹುರಿಯಪ್ಪ, ಬಾರ ಉರಿ ಹಚ್ಚಲೈ. ಹಾಂ ಅರ್ಶಿಣ ಪೌಡ್ರ್ ಅನ್ಕೊಡು. ಹಚ್ರಪ್ಪ, ಇರೋದೇ ಇಷ್ಟೇ ಕಟ್ಟಿಗೆ. ಇವಾಗ ಇಷ್ಟರಲ್ಲೇ ಕೆಲಸ ಆಗಬೇಕು, ಇಲ್ಲ ಅಂದರೆ ಅರ್ಧಂಬರ್ಧ ಊಟನೇ ಆಗಬೇಕು. ಹೊಡಿ ಯಾವ್ದು ಸ್ಟೀಮ್ ಬಂದಂಗೆ ಆಗ್ತಲ್ರಿ. ಕಟ್ಟಿಗೆ ಬೇರೆ ಕಡಿಮೆ ಅದಾವ ಇವತ್ತು. ಕಟ್ಟಿಗೆ ಮರೇನ ಹಾಂ ಇಲ್ಲೊಂದು ಯಾವುದೋ ಸಿಕ್ತಪ್ಪ ಒಣಗಂತು. ಇವಾಗ ಇದಕ್ಕೇನು ಅಷ್ಟು ಬೆಂಕಿ ಏನು ಹತ್ತಲ್ಲ ಈಗ.
ನೀರು ಹೆಸರು ಅಂದ್ರೆ ನೀರು ಹೆಸರು ಓಕೆ. ಇವಾಗ ಮಸಾಲ ಪೀಡಿ ಬೂಮ್ ಮಸಾಲ ಚಿಕನ್ ಮಸಾಲ ಬೋಟ ಮಸಾಲ ಚಿಕನ್ ಅಲ್ಲೇ ಅದು ಶಾವಿಗೆ ಉಪ್ಪಿಟ್ಟದು. ಶಾವಿಗೆ ಪಾಯಸ ಶಾವಿಗೆ ವಿತ್ ಉಪ್ಪಿಟ್ಟು ಚಿಕನ್. ಚಿಕನ್ ಅಲ್ಲ. ನಂಗು ಹ್ಞೂ ಹಾಕು, ಸ್ಲೋ ಆಗಿ ಹಾಕೋದು, ಮುಂದೆ ಹಾಕು, ತೆಳಗೆ ಎಲ್ಲರೂ ಚೆಲ್ಲಿ ಮತ್ತ. ಹ್ಞೂ ಉದ್ದ ಕೈ ಮಾಡಲೇ. ಅವಳಿಗೆ ಯಾಕೆ ಹೆದರಿಕೆ ಅಂದರೆ ಇವನು ಮೊನ್ನೆ ತೆವೆ ತೊಗೊಂಡು ಹೋಗ್ಬಿಟ್ಟು ಕೈಗೆ ಟಚ್ ಆಗಿಬಿಟ್ಟಿದೆ. ಎಲ್ಲಿ ತೋರಿಸು ಹೆಂಗೆ ಸುಟ್ಕೊಂಡಿದೆ ನೋಡ್ರಿ, ಹೆಂಗೆ ಮಾಡ್ಕೊಂಡವ್ರು ಇಬ್ಬರು ವಿಡಿಯೋಗಳು ಮಾಡೋದು ಹೆಂಗಾರ ಇರಲಿ ನೋಡ್ರಿ. ಕೈ ಹೆಂಗೆ ಸುಟ್ಕೊಂಡ್ಬಿಟ್ಟಿದ್ದಾಳೆ ಇವಳು ಮಾರಿಮುತ್ತು. ಯಾರು ಸುಟ್ಟಿದ್ದಾರೆ? ಇವನ? ಅವನಿಗೆ ಎಲ್ಲಿ ಸುಟ್ಟಿದೆ? ಅದು ಅವನದು ಇರೋದು ಬ್ಲ್ಯಾಕ್, ಅದು ಇದು ಬ್ಲ್ಯಾಕ್ ರೋಬ್ರಾ ಇದು. ಇದು ಫುಲ್ ಬ್ಲಾಕ್ ನೋಡಿ ಏಯ್ ಲೇ ಲೇ ಇರೋ, ಏಯ್ ಅಲ್ಲಿ ಬೀಳುತ್ತೆ. ಬ್ಲಾಕ್ ಹುಡುಗರ ಜೊತೆ ಇಷ್ಟು ದಿವಸ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಇವ್ರಿಗೆಲ್ಲ ಸ್ಕೂಲ್ ಕಳಿಸ್ತಿದ್ದೇವಲ್ಲ, ನಿಜವಾಗ್ಲೂ ಒಂದು ಲೈಫ್ ಹೇಳ್ತೀನಿ ಕೇಳಿ. ಮಕ್ಕಳು ಇದ್ದು ಇಲ್ಲದೆ ಥರ. ಯಾಕಂದರೆ ಹತ್ತತ್ರ ಬೆಳಿಗ್ಗೆ 8 ಗಂಟೆ ಅವರು ಸ್ಕೂಲ್ ಕಳಿಸಿದ್ರೆ 3:30 ಗಂಟೆ ಬರೋದಿಲ್ಲ. ಸೊ ಏನಪ್ಪ ಲೈಫ್ ಅನಿಸ್ಬಿಡುತ್ತೆ ನಿಜವಾಗ್ಲೂ. ಬರೀ ನಾವು ಅವ್ರಿಗೆ ಕಲಿಸು, ಅವ್ರಿಗೊಂದು ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಮಾಡ್ದಂಗೆ ಅವ್ರಿಗೆ ಕಲಿಸೋದು, ಆಮೇಲೆ ಹೋಗಿ ಅವರು ದುಡಿತಾ ಇರೋಕ್ಕೆ ಶುರು ಮಾಡೋದು. ಇವಾಗ ಹೆಂಗಾಗಿದೆ ಅಂದರೆ ಕಂಪ್ಲೀಟ್ ಮನೆಯಲ್ಲೇ ಇರ್ತೇವೆ ಎಲ್ಲರೂ 24 ಗಂಟೆ. ನಾವು ಮಕ್ಕಳ ಜೊತೆ ಇರೋದು, ನಾವು ಫ್ಯಾಮ್ಲಿ ಕಂಪ್ಲೀಟ್ ಎಲ್ಲರೂ ಒಳ್ಳೆ ಫುಲ್ ಎಂಟರ್ಟೈನ್ಮೆಂಟು. ಸೊ ಆದ್ಮೇಲೆ ನೀರು ಬೇಕಲ್ಲ ಯಾವುದು ಇಲ್ಲ, ಅದು ಬಿಸಿನೀರು ಐತೆ, ಹೋಗು. ಕುಡಿಯಕ್ಕೆ ಬೇಕಲ್ಲ ಮತ್ತೆ. ಸೊ ಲೈಫ್ ನಿಜವಾಗ್ಲೂ ಆ್ಯಕ್ಚುಲಿ ಕಾಲದಲ್ಲಿ ಫ್ಯಾಮ್ಲಿಯಲ್ಲಿ 10 ಜನ 15 ಜನ ಇರ್ತಿದ್ರು. ಅವಾಗೆಲ್ಲ ಒಬ್ರಿಗೇನೆ ಮಕ್ಕಳು ಜಾಸ್ತಿ ಅಲ್ವಾ. ಅವಾಗ ಒಂಥರ ಯಾವಾಗಲೂ ದಿನಾಲೂ ಹಬ್ಬದ ಥರನೇ ಜನ ಇರೋರು. ಇವಾಗ ಹೆಂಗಾಗಿದೆ ಅಂದರೆ, ಈಗ ನಾವೇ ಎಕ್ಸಾಂಪಲ್ಲು, ನಮ್ಮ ತಂದೆ ತಾಯಿಗೆ ನಾವು 4 ಜನ ಮಕ್ಕಳು. ನಮ್ಮ ಅಕ್ಕ ಒಬ್ಬರು ದೊಡ್ಡವರು, ಅವ್ರು ಮದುವೆಯಾಗಿ ಹೋಗಿದ್ದಾರೆ, ಅವ್ರ ಮನೇಲಿದ್ದಾರೆ. ನಮ್ಮ ಅಣ್ಣ ಇದ್ದಾರೆ, ಅವ್ರು ಸಪ್ರೇಟ್ ಅಲ್ಲಿ ಮನೇಲಿ ಬನ್ನಾರಘಟ್ಟ ರೋಡ್ ಕಡೆ ಇರೋದು. ನಾನು ಇಲ್ಲಿರೋದು, ತಮ್ಮ ಊರಲ್ಲಿರೋದು. ಇರೋದೇ 3 ಜನ 4 ಜನ ಈಗ ಅಷ್ಟೇ ಫ್ಯಾಮ್ಲಿಯಲ್ಲಿ. ಸೊ ಅದು ಬೇರೆ ಸ್ಕೂಲ್ ಮಕ್ಕಳು ಕಳಿಸ್ಬಿಟ್ರೆ ಇರೋದೇ ಮತ್ತೆ ಇಬ್ಬರು. ಏನು ಲೈಫ್ ಅನಿಸ್ಬಿಡುತ್ತೆ ಒಂದೊಂದು ಟೈಮು. ಸೊ ಲೈಫ್ ತುಂಬ ಚೆನ್ನಾಗಿದೆ, ನಾವುಗಳೇ ಎಲ್ಲ ಮಾಡ್ಕೊಳ್ತಾ ಇರೋದು. ಸೊ ಅವರಿಗೆ ಎಜುಕೇಷನ್ಗಂಥೇಳಿ ಎಲ್ಲ ಹೇಳಬೇಕಂದ್ರೆ ಒಂಥರ ಬಿಸ್ನೆಸ್ ಥರ ಆಗಿಬಿಟ್ಟಿದೆ. ಹೇಳಬೇಕಂದ್ರೆ ಅವ್ರಿಗೆ ಓದಿಸು, ಕೆಲ್ಸಕ್ಕೆ ಕಳಿಸು, ಅವ್ರಿಗೆ ಮತ್ತೆ ಅವ್ರು ದುಡ್ಡು ಮಾಡ್ಕೊ, ಮತ್ತು ಆ ಗಂಡ ಹೆಂಡ್ತಿ ಮಕ್ಕಳು ಅಷ್ಟೇ ಜೀವನ ಆಗಿಬಿಟ್ಟಿದೆ. ಸೊ ಅದಕ್ಕೆ ಲೈಫಲ್ಲಿ ಏನಾದರೂ ಒಂದು ಚೇಂಜ್ ಮಾಡಬೇಕು ಅಂತಂದರೆ ತುಂಬ ಕಷ್ಟ. ಈಗ ನಾನು ಹೇಳಿದ್ನಲ್ಲ, ನಮ್ಮ ಮಕ್ಕಳಿಗೆ ಸ್ಕೂಲ್ ಬಿಡಿಸಿದ್ದೀನಿ 1 ವರ್ಷ ಅಂದಿದ್ದಕ್ಕೆ ನನಗೆ ಎಷ್ಟೋ ಜನ ಅಂದವರು ಇದ್ದಾರೆ. ಬಟ್ ಒಂದು ಮಾತು ಹೇಳ್ತೀನಿ ಕೇಳಿ, ಎಷ್ಟು ಜನ ಅಂದಿದ್ದಾರೋ ಅಷ್ಟೇ ಜನ ನಂದು ಎಕ್ಸಾಂಪಲನ್ನು ಹೇಳ್ತಾರೆ. ಇನ್ನೊಂದು 2-3 ವರ್ಷ ವೆಯ್ಟ್ ಮಾಡಿ. ಈ ಮನೆ ಮುಗಿದು ಮನೆ ಒಳಗಡೆ ಹೋಗೋವರೆಗೂ ಮಾತ್ರ ಬೇರೆಯವರೆಲ್ಲ ಅನ್ನೋದು. ಅದಾದ ತಕ್ಷಣ ಇಡೀ ವರ್ಲ್ಡಲ್ಲಿ ರೆಕಾರ್ಡ್ ಆಗೋ ಥರ ನಾನು ಪ್ಲ್ಯಾನ್ ಮಾಡ್ತಿದ್ದೀನಿ. ಯಾಕಂತಂದರೆ ನನ್ನ ಮಗನಿಗೆ ಎಷ್ಟು ಏಜ್, ಅವನಿಗೆ 10-12 ಸಾರಿ 8 ವರ್ಷ ಇವಾಗ. ಮಗಳಿಗೆ ಬಂದು 6 ವರ್ಷನಾ, 5 ವರ್ಷ ಮಗಳಿಗಲ್ವಾ. 6-7 ವರ್ಷನಷ್ಟರಲ್ಲೇ ಇಲ್ಲ 8 ವರ್ಷನಷ್ಟರಲ್ಲೇ ಮಿನಿಮಮ್ ಒಂದು 10 ಕೋಟಿ ಅವಳು ಯೂಟ್ಯೂಬ್ ಚಾನಲಿಂದನೇ ಅರ್ನ್ ಮಾಡಬೇಕು. ಅದು ನನ್ನ ಟಾರ್ಗೆಟು, ಅಂದರೆ ಸೋಷಿಯಲ್ ಮೀಡಿಯಾದಿಂದ. ಮಗನಿಗೆ 8 ವರ್ಷ, ಅವ್ನು 12 ವರ್ಷಕ್ಕೆ ಹೋಗೋಷ್ಟರಲ್ಲೇ ಮಿನಿಮಮ್ ಒಂದು 10 ಕೋಟಿ ಅವನು ಅರ್ನ್ ಮಾಡಿರ್ಬೇಕು. ಇನ್ನು 2 ವರ್ಷದಲ್ಲಿ ಅವ್ರು 60-40 ಸೈಟ್ ತೊಗೊಳ್ತಾರೆ. ನಾನು 60-40 ಸೈಟ್ ತೊಗೊಳಕ್ಕೆ ಎಷ್ಟಪ್ಪ 37 ವರ್ಷಕ್ಕೆ ನಾನು ಸೈಟ್ ತೊಗೊಂಡಿರೋದು. ಅವರೆಲ್ಲ 7-8 ವರ್ಷಕ್ಕೆ ಸೈಟ್ ತೊಗೊಳ್ತಾರೆ. ಸೊ ಇವಾಗ ಸೋಷಲ್ ಮೀಡಿಯಾ ಅನ್ನೋದು ಅಷ್ಟು ಪವರ್ಫುಲ್ ಇರೋದು. ಬರೀ ಏನು ಬೇಕಾಗಿರೋದು ಏನು ಗೊತ್ತಾ, ನಿಮ್ಗೆ ಗೊತ್ತಿರೋದನ್ನ ವೀಡಿಯೋ ಮಾಡಿರಿ ಅಷ್ಟೇ, ಬೇರೆ ಏನಿಲ್ಲ. ಈಗ ನಾವು ಏನು ಮಾಡ್ತಿದ್ದೆವು, ಈ ಕಡೆ ಉಪ್ಪಿಟ್ಟು ಮಾಡ್ತಿದ್ದೆವು, ಶಾವಿಗೆ ಉಪ್ಪಿಟ್ಟು. ನಾನು ಮಾತಾಡ್ತಿದ್ದೀನಿ, ನಾನು ವರ್ಕ್ ಎಕ್ಸ್ಪೀರಿಯೆನ್ಸ್ ಹೇಳ್ತಿದ್ದೀನಿ. ಅದೇ ಥರನೂ ಮಕ್ಕಳದೂ ಏನಾರ ಇದ್ದರೆ, ಇಲ್ಲ ನಿಮ್ಮ ಫ್ಯಾಮ್ಲಿನೂ ಸೇರ್ಕೊಂಡು ನೀವು ಏನಾದರೂ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡ್ತೀನಿ ಅಂತಂದರೆ ಮಾಡ್ಕೊಳ್ಳಿ. ಇನ್ನೂ ಒಂದು 5-6 ವರ್ಷ ಆಮೇಲೆ ಕಷ್ಟ ಇದೆ, ಸೋಷಿಯಲ್ ಮೀಡ್ಯಾದಲ್ಲಿ ದುಡ್ಡು ಮಾಡೋದು ಕಷ್ಟ ಇದೆ. ಸೊ ಮಾಡ್ಕೊಳ್ಳಿ. ನೀವು ಕೂಡ ನಿಮ್ಮ ಓನ್ ಸ್ಕಿಲ್ಸ್ಗಳಿಂದ ಅರ್ನ್ ಮಾಡಿ. ಯಾಕಂದರೆ ಆಪರ್ಚುನಿಟಿ ಸಿಕ್ಕಾಗ ಅರ್ನ್ ಮಾಡಬೇಕು. ಯಾಕಂದರೆ ಅದನ್ನು ಮುಗಿದ ತಕ್ಷಣ ಮತ್ತೆ ಅಯ್ಯೋ ನಾವು ಮಾಡೋಕ್ಕಾಗಲಿಲ್ಲ, ನಮ್ಮ ಟೈಮೇ ಚೆನ್ನಾಗಿಲ್ಲ
ಅಂತ ಅನ್ನೋರು ಎಷ್ಟೋ ಜನ ಇದ್ದೀರಾ, ಇನ್ಕ್ಲೂಡಿಂಗ್ ನಾವು ಕೂಡ ಒಂದು ಸ್ವಲ್ಪ ಒಂದು 15 ವರ್ಷ ಸ್ವಲ್ಪ ನಮ್ಮ ಹಣೆ ಬರನೇ ಇಷ್ಟೇನು. ನಾನು 2 ವೀಲರ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡ್ತಿದ್ದೆ. ಬರೋದೇ ತಿಂಗಳಿಗೆ 10,000 6,000 3,500 ನಂದು ಸಂಬಳನೂ ಸ್ಟಾರ್ಟ್ ಆಗಿರೋದು. ಲೈಫ್ ಇಷ್ಟೇನ ಅಂತ ನಮಗೂ ಅನಿಸಿದೆ, ಎಷ್ಟೋ ಟೈಮ್ ಅನಿಸಿದೆ. ಬಟ್ ಯಾವಾಗ ಸೋಷಿಯಲ್ ಮೀಡಿಯಾಗಂತ ಬಂದಿದ್ದೀನೋ ಅಲ್ಲಿಂದ ನಂದು ಕನಸು ಅನ್ನೋದನ್ನು ಶುರುವಾಗಿರುತ್ತೆ ಹೇಳ್ಬೇಕಂತಂದರೆ. ಸೊ ಹೀಗೆ ಅದೇ ಥರನೇ ಏನೋ ಒಂದು ಸಾಧನೆ ಮಾಡಬೇಕು ಅಂತಂದರೆ ತುಂಬ ರಿಸ್ಕ್ ತೊಗೋಬೇಕು, ಯಾರೂ ನಂಬದೇ ಇರೋಂಥದನ್ನು ನೀವು ಮಾಡಬೇಕು. ಸೊ ಇವಾಗ ಆನಿಯನ್ ಎಲ್ಲ ಫ್ರೈ ಆಗಿದೆ, ಇವಾಗ ನೀರು ಹಾಕೋಣ. ಹಾಕ್ರಪ್ಪ ನೀರು, ಬಿಸಿ ನೀರು. ಇವಾಗ ಬಿಸಿ ನೀರು ಹಾಕ್ತಾ ಇದ್ದೀವಿ. ಕುತ್ಕೋಬಾ ನೋಡೋಣ ಇವಾಗ. ಏಯ್ ನಿನಗೆ ತಿಳಿ ರಸಂ ಬೇಕಾ? ಇಲ್ಲ, ಸ್ವಲ್ಪ ಕುಡಿದು ನೋಡಿ, ಚೆನ್ನಾಗಿರ್ತದೆ ಇದು. ಈಗ ನೀನೇ ಕೊಡು ನೋಡಪ್ಪ, ನೀನು ಕೊಡು ನೋಡು. ಏಯ್ ಚೆನ್ನಾಗೈತೆ, ಕುಡಿ ಬಾ. ಬಾಯಿ ಓಪನ್ ಮಾಡಂಗೆ. ಸ್ವಲ್ಪ ಉಪ್ಪು ಹಾಕು. ಹಾಂ ಸ್ವಲ್ಪ ಯಾಕೆ ಒಡಿ ಅದ್ರಾಗ ಕುತ್ಕೊಂಡು. ಪಟ್ ಕುಟ್ಸ. ನೀನೇ ಹೋಗಲ್. ಸಾಕು. ಆಯ್ತು. ನೀವು ಬಾಟ್ಲಿ ಅದಕ್ಕೆ ತಂದಿರಲ್ಲ, ಈ ಸ್ಕೂಲ್ಗೆ ಹೋಗ್ಬೇಕಂತೇಳಿ ನೋಡಿ, ಇವ್ರಿಗೆ ಬುಕ್ ತೊಗೊಂಡಿದ್ದಾಯ್ತು, ಯೂನಿಫಾರ್ಮ್ ತೊಗೊಂಡಿದ್ದಾಯ್ತು, ಬಾಟ್ಲ್ಗಳು ತೊಗೊಂಡಿದ್ದಾಯ್ತು, ಎಲ್ಲ ಆಯಿತು. ಬಾಟ್ಲ್ ಅಂದರೆ ನೀರು ಬಾಟ್ಲು. ಆಮೇಲೆ ಎಲ್ಲ ತೊಗೊಂಡು ಏನಾಯಿತು ಅಂತಂದರೆ, ಯಾವಾಗ ಕಂಟೆಂಟ್ ಕ್ರಿಯೇಟ್ ಮಾಡಬೇಕಂತಂದರೆ ಇವರಿಲ್ಲ ಅಂತಂದಾಗ ಕಂಟೆಂಟ್ ಕ್ರಿಯೇಟ್ ಮಾಡೋಕ್ಕೆ ಅದು ಫುಲ್ಫಿಲ್ ಬರ್ತಾಯಿಲ್ಲ. ಹಂಗಾಗ್ಬಿಟ್ಟು ಸೊ ಫೈನಲ್ ಆಗಿ ಮತ್ತೆ ಡಿಸೈಡ್ ಮಾಡಿ, ಇಲ್ಲ ಇದು ಹಿಂಗಾದ್ರೆ ಆಗಲ್ಲ ಅಂತಂದು ಫುಲ್ ಟೈಮ್ 1 ವರ್ಷ ಫುಲ್ ಟೈಮ್ ಅಂತೇಳಿ ತೊಗೊಂಡ್ಬಿಟ್ಟು ನೆಕ್ಸ್ಟ್ ಇಯರಿಂದ ಮತ್ತೆ ಸ್ಕೂಲು ಆಗಿರ್ಬೋದು ಏನೋ ಒಂದು ಮಾಡ್ಕೋಬೋದು. ಆಮೇಲೆ ಅರ್ನ್ ಮಾಡೋ ತಕ್ಷಣ ನೀವು ಏನಾದರೂ ಮಾಡ್ಕೋಬೋದು. ಇಲ್ಲ ಟೀಚರ್ಗೇ ಅಲ್ಲಿ 20,000 ಸಂಬಳ ತೊಗೊಂಡಿರೋರಿಗೆ ಬರೀ ಇಬ್ಬರಿಗೆ ಬಂದು 20,000 ಕೊಡ್ತೇವೆ, ನಾನು ₹1 ಪೇ ಮಾಡಲ್ಲ, ಅವ್ರ ಚಾನಲಿಂದ ಅವರೇ ಪೇ ಮಾಡ್ಕೋತಾರೆ. ಈಗ ಆಲ್ರೆಡಿ ನಿಮ್ಗೆ ನಾನು ಸುಮಾರು ವೀಡಿಯೋಗಳಲ್ಲಿ ಹೇಳಿದ್ದೀನಿ, ಈ ನನ್ನ ಮಗಂದು 1-2-3 ವೀಡಿಯೋ ಮಾಡಿದ್ದೀನಿ ನನ್ನ ಚಾನಲಲ್ಲಿ. ಇಲ್ಲಿವರೆಗೂ ಏನು ಅವನು 2nd ಸ್ಟ್ಯಾಂಡರ್ಡ್ವರೆಗೂ ಏನು ಸ್ಕೂಲ್ಗೆ ಹೋಗ್ತಿದ್ದಾನಲ್ಲ, ಅದರಿಂದ ಮೀನ್ಸ್ ನನ್ನ ಪಾಕೆಟಿಂದ ನಾನು ದುಡ್ಡು ಪೇ ಮಾಡಿಲ್ಲ, ಅವನ ವೀಡಿಯೋಗಳಿಂದನೇ ನಾನು ದುಡ್ಡು ಪೇ ಮಾಡ್ತಿರೋದು. ಇವಾಗಲೂ ಕೂಡ ವೀಡಿಯೋ ಓಡ್ತಾ ಇದೆ, ಇವಾಗಲೂ ದುಡ್ಡು ಬರ್ತಿದೆ. ಸೊ ಯೂಟ್ಯೂಬ್ ಒಂದು ಪ್ಲಸ್ ಪಾಯಿಂಟ್ ಏನಂದರೆ, ನೀವು ಇವತ್ತು ಒಂದು ವೀಡಿಯೋ ಮಾಡಿಬಿಟ್ರೆ ನಿಮಗೋಸ್ಕರ ವೀಡಿಯೋ ಪ್ರತಿದಿನ 24 ಗಂಟೆ ವರ್ಕ್ ಮಾಡುತ್ತೆ. 1 ವಾರನೂ ವರ್ಕ್ ಮಾಡುತ್ತೆ, ತಿಂಗಳು ವರ್ಕ್ ಮಾಡುತ್ತೆ, 6 ತಿಂಗಳು ವರ್ಕ್ ಮಾಡುತ್ತೆ, ವರ್ಷ ವರ್ಕ್ ಮಾಡುತ್ತೆ. ಎವರ್ಗ್ರೀನ್ ಕಂಟೆಂಟ್ ಇದ್ದರೆ 10 ವರ್ಷ ಅಲ್ವಾ, ಲೈಫ್ ಲಾಂಗ್ ವರ್ಕ್ ಮಾಡುತ್ತೆ. ಸೊ ಯಾವಾಗಲೂ ಕೂಡ ಎವರ್ಗ್ರೀನ್ ಕಂಟೆಂಟನ್ನು ಚೂಸ್ ಮಾಡ್ಕೊಳ್ಳಿ, ಅದರಿಂದ ನೀವು ತುಂಬ ಚೆನ್ನಾಗಿ ಅರ್ನ್ ಮಾಡ್ಬೋದು ಹೇಳ್ಬೇಕಂತಂದರೆ. ಸೊ ಇವಾಗ ನಾನು ಹೇಳಿದ್ನಲ್ಲ, ಇವಾಗ ಇನ್ನೊಂದು 3 ತಿಂಗಳು ಹೋಗ್ಬಿಟ್ರೆ ಇವ್ರ ಚಾನಲೆಲ್ಲ ಮಾನಿಟೈಸ್ಡ್ ಆಗುತ್ತೆ ಅಂದ್ಕೊಳ್ಳೋಣ. ಹೋಗಲಿ 6 ತಿಂಗಳು ಹೋಗಿದೆ ಅಂತ ತಿಳ್ಕೊಳ್ಳೋಣ. ಫಸ್ಟ್ ತಿಂಗಳಿಗೇ 8,000-10,000 ಅರ್ನ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸೆಕೆಂಡ್ ಮಂತು ಇನ್ನೂ ಜಾಸ್ತಿ ಮಲ್ಟಿಪ್ಲೈ ಆಗುತ್ತೆ. ಸೊ ಆಲ್ಮೋಸ್ಟ್ ಫಸ್ಟ್ ಇಯರ್ ಆ್ಯಾವ್ರೇಜ್ ಪರ್ ಮಂತ್ ತೊಗೊಳಕ್ಕೆ ಹೋದರೆ ಎಫರ್ಟ್ ಹಾಕಿ ಅವರು ಶುರು ಮಾಡಿದ್ರು ಅಂತ ತಿಳ್ಕೊಳ್ಳೋಣ. ಸೊ ತಿಂಗಳಿಗೇ 1 ಲಕ್ಷದಿಂದ 2 ಲಕ್ಷ, ಮಕ್ಕಳದ್ದು ಎಕ್ಸ್ಪೆಷಲಿ ಇನ್ನೂ ಜಾಸ್ತಿ ಅರ್ನಿಂಗ್ ಹೇಳ್ಬೇಕಂತಂದರೆ. ಸೊ ಹಾಗಾಗಿ ನನಗಿದು ಎಲ್ಲ ಗೊತ್ತಿರೋದ್ರಿಂದ ನಾನು ಅಷ್ಟು ಕಾನ್ಫಿಡೆನ್ಸ್ ಆಗಿ ಅವ್ರಿಗೆ ಅದು ಫುಲ್ ಟೈಮ್ ತೊಗೊಂಡಿದ್ದೀನಿ. ಬೇರೆಯವ್ರಿಗದು ಹೇಳಕ್ಕೆ ಹೋದರೆ, ಅಯ್ಯೋ ಎಜುಕೇಷನ್ ಫಸ್ಟ್ ಇಂಪಾರ್ಟೆಂಟು, ನೀನದು ತಪ್ಪು ಮಾಡ್ತಿದ್ಯಾ ಹಾಗೆ ಹಿಂಗೆ ಅಂತ. 1 ವರ್ಷದಲ್ಲಿ ಏನಾಗಲ್ಲ. ನಾನು ಆ್ಯಕ್ಚುಲಿ ನಮ್ಮ ತಂದೆ ಓದಲಿ ಅಂತೇಳ್ಬಿಟ್ಟು ನಮ್ಗೆ ಎಲ್ಲ ಕಡೆ ಓಡಾಡ್ಸೋರು, ಎಲ್ಲಿ ಓದಲಿಲ್ಲ. ಕಡೆಗೆ 10th 2 ಟೈಮ್ ಡಮಾರ್ ಆಗಿರೋದು ನಾನು. ಬೆಂಗಳೂರಿಗೆ ಡಿಪ್ಲೊಮೊ ತೊಗೊಂಬಂದರು. ಡಿಪ್ಲೊಮೊ ಬಂದಾಗ ನನಗೆ ಏನು ಬರೀ ABCD ಓದಕ್ಕೆ ಬರ್ತಿತ್ತು. ಬುಕ್ಕ ಕೊಟ್ಟರೆ ಇಷ್ಟು ಬುಕ್ಕಗಳು, ಹೆಡ್ಲೈನ್ ಓದಕ್ಕೆ ಬಂದಿಲ್ಲ ನನಗೆ. ಬರೀ ಬುಕ್ದು ಫ್ರಂಟ್ ಪೇಜ್ದು ಬುಕ್ಸ್ ಇರುತ್ತಲ್ಲ, ಅದನ್ನೇ ಓದಕ್ಕೆ ಬಂದಿರಲಿಲ್ಲ. ಈ BMW ಅಷ್ಟೇ. ನಾನು ಬೆಂಗಳೂರು ಬಂದಾಗ ಫಸ್ಟು ಒಂದು ಕಾರ್ ಬ್ರ್ಯಾಂಡ್ ನೇಮ್ ಓದಕ್ಕೆ ಬಂದಿರೋದೇ BMW. ಯಾಕಂತಂದರೆ BMW ಅದು ಯಾವ ಬೇಕಾದರೂ ಓದ್ಬೋದು. ಅದು ABCD ಬಂದರೆ ಸಾಕು, BMW ಬ್ರ್ಯಾಂಡು ಓದ್ಬೋದು. ಇವರು ಓದ್ತಾರೆ ಇವಾಗ BMW ಕಾರ್ದು. ನಿಂದು ಯಾವುದಾದ್ರು ಕಾರ್ ಹೆಸರುಗಳು ಗೊತ್ತಿದೆಯಾ? ನಿನ್ನ ಡ್ರೀಮ್ ಕಾರ್ ಯಾವುದು? BMW M1000, BMW M4, BMW M60. ನಿಂದು ಯಾವುದು ಡ್ರೀಮ್ ಕಾರು?
ಹಾಂ ಕ್ಯಾಟ್ ಏನು ಕಾರ್ ಕ್ಯಾಟ್ ಇವಳು ಅದು ಹೆಲ್ ಕ್ಯಾಟ್ ಅಂತಂದು ಒಂದು ಕಾರ್ ಇದೆ ನೋಡು, ಅದು ಕ್ಯಾಟ್ ಅಂತವಳು. ಅದಕ್ಕೆ ಹೋಗ್ಬಿಟ್ಟು ಹೆಲ್ ಕ್ಯಾಟ್, ಅದು ಹೆಲ್ ಕ್ಯಾಟ ಡಾಗಿ ಚಾರ್ಜರ್ ಏನೋ ಇದೆ ಅದು ಹೆಲ್. ಹ್ಞೂ ಅವಳು ಅದು ಕ್ಯಾಟ್ ನಂದು ಕ್ಯಾಟ್ ಅಂತೇಳಿ ಒಬ್ಬ ಅವನು ಎಲ್ಲ ಬ್ರ್ಯಾಂಡ್ ಇಲ್ಲೇ ಹೊಡೆಯಕತ್ತಲಪ್ಪ ಈಕೆ. ಇವರೆಲ್ಲ ನೋಡಿ ಭಾಳ ಆದರೆ ಒಂದು 4-5 ವರ್ಷದಲ್ಲಿ ಒಂದು ಕಾರು, ಒಂದು ಸೈಟು, ಮನೆ ಕಟ್ಟಿಸ್ತಂತರೂ ಆಗ್ತಾರೆ. ಬಟ್ ಅವ್ರ ಏಜ್ಗೆ ಕಾರ್ ಓಡ್ಸೋಕ್ಕಾಗಲ್ಲ. ಬಟ್ ಏನಿವೆ ನಾನಿದ್ದೀನಲ್ಲ ಅಪ್ಪ, ಅವ್ರ ದುಡ್ಡಲ್ಲಿ ನಾನು ಕಾರ್ ಓಡಿಸ್ತೀನಿ, ಅವ್ರ ಪಕ್ಕದಲ್ಲಿ ಕೂತ್ಕೊಳ್ಳಿ, ಮಜಾ ಮಾಡಿರಿ. ಹ್ಞೂ, ನೀವು ಮಜಾ ಮಾಡಿರಿ, ಪಕ್ಕದಲ್ಲಿ ಕುತ್ಕೊಂಡು ಮಜಾ ಮಾಡಿರಿ ನೀವು. ನಾನು ಓಡಿಸ್ತೀನಿ. ನನ್ನ ಡ್ರೀಮ್ ಕಾರು ಇದೆ, ಫೋರ್ಡ್ ಮಸ್ಟ್ಯಾಂಗು, ನೆಕ್ಸ್ಟ್ ರೇಂಜ್ ರೋವರು. ನೋಡೋಣ, ಇನ್ನು ಮನೆ ಮುಗಿತಿದ್ದಂಗೆ ಗೃಹ ಪ್ರವೇಶಕ್ಕೆ ಬಂದು ನಿಂತ್ಕೋಬೇಕು ಅವೆಲ್ಲನೂ ಕೂಡ. ಅದಕ್ಕೆ ಅಂತಲೇ ಬೇಜಾನ್ ಎಫರ್ಟ್ ಹಾಕಿ ವರ್ಕು ಕೂಡ ಮಾಡ್ತಿದ್ದೀನಿ. ಸೊ ನಾ ಇಲ್ಲೇ ಅಡುಗೆ ಮಾಡೋದು, ಇಲ್ಲೇ ತಿನ್ನೋದು, ಇಲ್ಲೇ ಮಲ್ಕೊಳ್ಳೋದು. ಚರ್ಗಿ ತೊಗೊಂಡು ಎಕ್ಕಡೆ ಹೋಗ್ತೀರಿ? ಏಯ್ ಚರ್ಗಿ ತೊಗೊಂಡು ಮನೆಗೆ ಹೋಗಂಗಿಲ್ಲ, ಈ ಕಡೆ ಹೋಗ್ಬೇಕು. ಅಲ್ಲಿ ರೈಲ್ವೆ ಟ್ರ್ಯಾಕ್ ಕಡೆ ಹೋಗ್ಬೇಕು ನೀವು. ಆಮೇಲೆ ಚರ್ಗಿ ತೊಗೊಂಡು ಎಲ್ಲಿ ಹೋಗಿಲ್ಲ, ಯಾಕಂದ್ರೆ ಊರಲ್ಲಿ ಹೋದ್ರು ಇವಾಗೆಲ್ಲ ಬಾತ್ರೂಮ್ ಬಾತ್ರೂಮ್ ಇರ್ಲಿಲ್ಲ. ನಾವೆಲ್ಲ ಚರ್ಗಿ ತಗೊಂಡು ಹೋಗ್ಬಿಡೋರು ಆ ಕಡೆ. ಇವ್ರಿಗಿನ್ನೂ ಲೈಫ್ ಎಲ್ಲ ಒಂದೊಂದಾಗಿ. ನೋಡಪ್ಪ ದೆವ್ವ ಐತಲ್ಲೇ, ಸುಮ್ಮನೆ ಕುತ್ಕೊಳ್ಳೋ. ಎಂತ ಮಾತಾಡ್ತಿ ಇವಾಗ, ಅಂಜಿಕೆ ಬರ್ತದೆ ನಮಗೂ. ಹಾಕ ಶಾವಿಗೆ ಹಾಕಿನ. ಏ ಇಲ್ಲ ವರ ಕೀರ್ತಿ, ಇರು ಒಂದು ನಿಮಿಷ ತಿರುಗಿಸ್ತೀನಿ. ಶಾವಿಗೆ ಹುರಿದಿರೋ ಶಾವಿಗೆ ಇವಾಗ ಬಿತ್ತು. ಇದು ಶಾವಿಗೆ ಉಪ್ಪಿಟ್ಟು. ಇವತ್ತೇನು ಅನ್ಲಿಮಿಟೆಡ್ ಊಟನೇ ಇದ್ದಂಗೆ ಐತಿ. ಇದೆಲ್ಲ ರೆಡಿ ಆಗೋಣ ಚೆನ್ನಾಗಿ ಕಾಣಿಸ್ತದೆ. ಅರ್ಧಂಬರ್ಧ ಇದ್ದಾಗ ಹಿಂಗೆ ಕಾಣಿಸೋದು. ಅದಕ್ಕೆ ಮಗನೇ ಮಮ್ಮಿ ಮಾಡ್ತಾರಲ್ಲ, ನೀನು ಬರೀ ಕುತ್ಕೊಂಡು ಟಿ ವಿ ನೋಡ್ಕೊಂಡು ತಿತ್ತಿ ಮಗನೇ ಒಯ್ದು. ಅದಕ್ಕೆ ನಿನಗೆಲ್ಲ ಕಾಣಿಸಲ್ಲ ಕರೆಕ್ಟಾಗಿ. ಈಗ ನೋಡು, ಕಾಣಿಸ್ತಿಲ್ಲ ತಾನೆ ಕಣ್ಣಾಗ? ಹಾಂ ಇರಪ್ಪ. ಸೊ ಇವಾಗ ಒಂದು 10 ನಿಮಿಷನಾ ಒಂದಿಷ್ಟು ಹಾಂ ಬಿಡೋಣ. ಸೊ ಒಂದಿಷ್ಟು ಸ್ಟೀಮ್ ಆಗಲಿ. ಸ್ಲೋ ಆಗಿ ಬೆಂಕಿ ಕಡಿಮೆ ಮಾಡೋಣ. ಏನು ಹಾಂ ಇಲ್ಲೇ. ಸೊ ಇದು ನಮ್ಮ ಫೇವ್ರೇಟ್ ಜಾಗ. ಬರೀ ನಾವು ಇಲ್ಲೇ ಕುತ್ಕೊಂಡು ತಿನ್ನೋದು. ಇವಾಗ ಇಲ್ಲೇ ಕುತ್ಕೊಂಡು ತಿನ್ನೋದು. ಆದರೆ ಒಂದು 10 ನಿಮಿಷ ಇಲ್ಲೇ ಕಣ್ಣು ಮುಚ್ಚೋದು, ನಿದ್ದೆ ಬಂತಂದರೆ. ಅದು ಆದ ತಕ್ಷಣ ಇಲ್ಲೇ ಚಹಾ ಮಾಡ್ಕೊಳ್ಳೋದು, ಕುಡಿಯೋದು. ಬಿಡು. ಸೊ ಇಲ್ಲಿ ಕುತ್ಕೊಂಡು ಆದ ತಕ್ಷಣ ಲೈಫು ಎಷ್ಟು ನೆಮ್ಮದಿಯಾಗಿ ಅನಿಸ್ತಾ ಇದೆ ಅಂದರೆ, ನಾನು ಅದನ್ನೇ ಹೇಳ್ತೀನಲ್ಲ, ಇದು ಎಲ್ಲ ತಗೋಬೇಕು. ಈಗ ಫಾರ್ ಎಕ್ಸಾಂಪಲ್ 45,000 ರೂಪಾಯಿ ಮನೆ ರೆಂಟು ಕಟ್ಟಬೇಕು. ಇವ್ರ ಸ್ಕೂಲ್ ಫೀಸು ವರ್ಷಕ್ಕೆ 3 ಲಕ್ಷ ಹೋಗ್ತಿತ್ತು. ನನ್ನ ಕಾರ್ ಎಕ್ಸ್ಪೆನ್ಸ್ ಆಲ್ಮೋಸ್ಟ್ ಅಲ್ಲೊಂದು ವರ್ಷಕ್ಕೊಂದು ಹತ್ತತ್ರ 3 ಲಕ್ಷ ಹೊಡೆಯುತ್ತೆ ಅದನ್ನು ಕೂಡ. ಈಗ ಇದನ್ನೆಲ್ಲನೂ ಕೂಡ ಅಂದರೆ ತಿಂಗಳಿಗೆ ಅಂದ್ಕೊಳ್ಳಿ, ನನ್ನ ಎಕ್ಸ್ಪೆನ್ಸೇ ಬಂದುಬಿಟ್ಟು ತಿಂಗಳಿಗೆ ಹತ್ತತ್ರ 2-3 ಲಕ್ಷ. ಅಂದರೆ ನನ್ನ ಟೀಮು ಇದ್ದಾರೆ, ಟ್ರೈನಿಂಗ್ ಇವಾಗೆಲ್ಲ ಯೂಟ್ಯೂಬ್ ಟ್ರೈನಿಂಗ್ ಕೊಡ್ತಿರ್ತಾರಲ್ಲ. ಸೊ ತಿಂಗಳಿಗೆ ನನಗೆ 3 ಲಕ್ಷ ಬೇಕು. 3 ಲಕ್ಷ ನಾನು ದುಡಿಲೇಬೇಕು. ದುಡ್ದಿಲ್ಲ ಅಂದರೆ ಲೈಫೇ ನಡೆಯಲ್ಲ. ಸೊ ಹೀಗಾಗಿ ಒಂದೊಂದು ಟೈಮು ಈ ಥರ ಏನಾದರೂ ಲೈಫ್ ಅಂತ ಸ್ಪೆಂಡ್ ಮಾಡೋಕ್ಕೆ ಹೋದರೆ ದಿನಕ್ಕೆ ಒಂದು 100 ರೂಪಾಯಿ ಇದ್ರೂ ಸಾಕು, ನೆಮ್ಮದಿಯಾಗಿ ಬದುಕ್ಬೋದು. 100 ರೂಪಾಯಿಯಲ್ಲಿ ತಿಂಗಳಿಗೆ 3 ಲಕ್ಷ ಎಲ್ಲಿ ಯೋಚನೆ ಮಾಡಿ. ಸೊ ತುಂಬ ಡಿಫ್ರೆನ್ಸ್. ಅಂದರೆ ಇಲ್ಲಿ ಈ ಥರ ಲೈಫ್ ಮಾಡಿದ್ರೆ 3,000 ರೂಪಾಯಿ ನಲ್ಲಿ ಜೀವನ ನಡೀತಾ ಇರುತ್ತೆ. ಸೊ ಆ ಥರ ಜೀವನ ಮಾಡ್ಬೇಕಂದ್ರೆ ತಿಂಗಳಿಗೆ 3 ಲಕ್ಷ ರೂಪಾಯಿ ಬೇಕಾಗುತ್ತೆ. ಅದೇ ಈಗ ಎಲ್ಲರದು ಆಗ್ತಾ ಇರೋದು ಅದೇನೆ. ಬರೀ ಒಂದು ಡ್ರೀಮು ಅಂತ ಹೋಗ್ತೇವೆ. ಬಟ್ ಇರಬೇಕು, ಯಾಕಂದ್ರೆ ಅದರಲ್ಲಿ ಒಂಥರ ಎಕ್ಸ್ಪೀರಿಯನ್ಸ್ ಇದ್ದಾಗಲೇ ಎಲ್ಲ ಎಕ್ಸ್ಪೀರಿಯನ್ಸ್, ಲಕ್ಸುರಿ ಎಕ್ಸ್ಪೀರಿಯನ್ಸ್ ಮಾಡಿದ ತಕ್ಷಣ ನಮ್ಮ ಒಂದು ಪ್ರಶಾಂತವಾಗಿ ಮೈಂಡ್ ಫ್ರೀಯಾಗಿ ಮಾಡೋಂಥ ಯಾವ ಅಂದರೆ ಫೈನಲ್ ಆಗಿದ್ದೇನೆ. ಸೊ ಇವಾಗೆಲ್ಲ ನಂದು ಆಲ್ಮೋಸ್ಟ್ ಅಲ್ಲಿ ಮುಗಿದೆ. ಇನ್ನೇನು ಮನೆ ಕಟ್ಬಿಟ್ಟು ಒಂದು ಕಾರ್ ತೊಗೊಂಡ್ರೆ ನನ್ನ ಲೈಫು ಇನ್ನೊಂದು 5 ವರ್ಷ ಮಜಾ ಮಾಡ್ತೀನಿ. ಆಮೇಲೆ ಫುಲ್ ನ್ಯಾಚುರಲ್ಲು ಯಾವುದೊಂದು ತೋಟ ಗಿಟ ತೊಗೊಂಡ್ಬಿಟ್ಟು 1-2 ಗಿಡದ ಕೆಳಗಡೆ ಚಾಪೆ ಹಾಸ್ಬಿಟ್ಟು ಮಲ್ಕೊಳ್ಳೋದು, ತಿನ್ನೋದು ಅಷ್ಟೇ ಕೆಲಸ. ಅದು ಬಿಟ್ಟರೆ ಬೇರೆದೆಲ್ಲ ಸಣ್ಣ ಪುಟ್ಟ ಏನೋ ಒಂದು ಕೆಲಸ ಇರುತ್ತೆ, ತೋಟದಲ್ಲಿ ಕೆಲಸ ಇರುತ್ತೆ, ಅದನ್ನು ಮಾಡ್ಕೊಂಡು ಹೋಗ್ತಾ ಇರೋದು. ಸೊ
ಲೈಫ್ ಅಂತೂ ನಾನು ತುಂಬ ಸಿಂಪಲಾಗಿ ಮಾಡ್ಕೋಬೇಕಂದಿದ್ದೀನಪ್ಪ. ತುಂಬ ಒಂಥರ ಇದಕ್ಕೆಲ್ಲ ನಾವು ಓಡಾಡಿ ಹೆವಿ ಕಷ್ಟಪಟ್ಟಂಗೆ ಆಗ್ತಿದೆ. ಬಟ್ ಬೇರೆಯವರು ಏಯ್ ಆಜೇ ಕಾಕೆ ಜಾವ್ ಅವನು ಕಾರ್ ತೊಳೆಯೋ ಹುಡುಗ, ನೀವು ನಂಬೋದಿಲ್ಲ, 2014ರಲ್ಲಿ ಪಾರ್ಟ್ ಟೈಮ್ ಜಾಬು ಮಾಡ್ಬೇಕಂಥೇಳಿ. ಏನು ಗೊತ್ತಾ ಪಾರ್ಟ್ ಟೈಮ್ ಜಾಬು? ಲಕ್ಸುರಿ ಕಾರ್ ಒಬ್ಬರು ತೊಳಿತಿದ್ರು HSRಲ್ಲಿ. ಸೊ ಅವ್ರ ಜೊತೆ ನಾನು ಹೋಗಿ ಕೇಳಿದ್ದೆ, ನನಗೂ ಕೆಲಸ ಕೊಡ್ತೀರಾ, ಪಾರ್ಟ್ ಟೈಮಾಗಿ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಸೊ ಅವಾಗ ಅವರು ಏನು ಕೇಳಬೇಕಂದ್ರೆ ಎಕ್ಸ್ಪೀರಿಯೆನ್ಸ್ ಇದೆ ಅಂದಿದ್ರು. ಏನು ಎಕ್ಸ್ಪೀರಿಯೆನ್ಸ್ ಅಂತಂದ್ರೆ ಕಾರ್ ತೊಳೆಯೋ ಎಕ್ಸ್ಪೀರಿಯೆನ್ಸು. ನನ್ನ ಮಗನ ಕಾರ್ ತೊಳೆಯೋಕ್ಕೂ ಎಕ್ಸ್ಪೀರಿಯೆನ್ಸ್ ಇರಬೇಕಾ ಅಂತ ನನಗೆ ಅವಾಗಲೇ ಅನಿಸಿದ್ದು. ಯಾಕಂದರೆ ನನ್ನ ಕನಸು ಏನಿತ್ತಂದರೆ ಅಲ್ಲಿ ಲಕ್ಸುರಿ ಆಡಿಗಳೇ ಜಾಸ್ತಿ HSRಲ್ಲಿ. ಸೊ ನಾನಿರೋ ಪ್ಲೇಸಲ್ಲಿ ಅವಾಗ ಒಂದಿಷ್ಟು ಮುಟ್ಟನ ಅಟ್ಲೀಸ್ಟು ನನಗೊಂಥರ ಖುಷಿ ಆಗುತ್ತೆ ಅಂತ ಅಂದ್ಬಿಟ್ಟು. ಯಾಕಂದರೆ ನಾನು ಯಾವುದೇ ಲಕ್ಸುರಿ ಕಾರ್ ನೋಡಿದ್ರು ಅದು ನಂದೇ ಅನ್ಕೋತಿದ್ದೆ. ಹಂಗಾಗಿ ಒಂದು ಕನಸು ಇಟ್ಕೊಂಡು ಫೈನಲ್ ಆಗಿ BMW ಕಾರನ್ನು ತೊಗೊಂಡಿರೋದು. ಸೊ ಕನಸು ಕಾಣಿದ್ರೇ ಆ್ಯಕ್ಚುಲಿ ತೊಗೊಳಕ್ಕಾಗೋದು, ಇಲ್ಲ ಅಂದರೆ ನಿಜವಾಗ್ಲೂ ಏನೂ ರೀಚ್ ಮಾಡೋಕ್ಕಾಗಲ್ಲ. ನಾನು ಈ ಥರ ಇರಬೇಕು. ನಾನು ಆ್ಯಕ್ಚುಲಿ ಒಂದು ನನ್ನ ಬುಕ್ಕಲ್ಲಿ ಇಮೇಜ್ ಇದೆ, ತೋರಿಸ್ತೀನಿ. ಎಕ್ಸಾಕ್ಟಾಗಿ ಆ ಥರ ಅಂತೂ ಇಲ್ಲ, ಬಟ್ ಈ ಮನೆ ನೋಡೋಕೆ ಹಾಗೆ ಇದೆ. ನಿಮ್ಗೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವುದಾದ್ರು ತೋರಿಸ್ತೀನಿ ಅದು. ಸೊ ನನ್ನ ಡ್ರೀಮ್ ಮನೆ ಹಿಂಗೆ ಇರಬೇಕಂತ ಇತ್ತು. ಬಟ್ ಎಲ್ಲೋ ಒಂದು 20% ಮ್ಯಾಚಿಂಗ್ ಇದೆ. ಅಂದರೆ ಇದು ನಂದು ಆ್ಯಕ್ಚುಲಿ ರೆಂಟೆಡ್ ಮನೆ. ಅದರ ಆಪೋಸಿಟಲ್ಲಿ ಹೇಳಿದ್ನಲ್ಲ, ನಂದು 60-40 ಸೈಟು ಇನ್ನು ಕನ್ಸ್ಟ್ರಕ್ಷನ್ ನೆಕ್ಸ್ಟ್ ಮಂತಿಂದ ಶುರು ಆಗುತ್ತೆ ಇದು. ಅದನ್ನು ಕೂಡ ಹೇಳಿದ್ನಲ್ಲ, ಆ್ಯಸ್ ಇಟ್ ಈಸ್ ಸೇಮ್ ಯೂಟ್ಯೂಬ್ ಲೋಗೋ ಬರ್ತಿದೆ ಮೇಲೆ. ಅಲ್ಲಿ ನೀವು ನೋಡ್ತಿದ್ದೀರಾ ಯೂಟ್ಯೂಬರ್ ಹೌಸ್ ಅಂತ ಬರುತ್ತೆ. ಈ ಮನೆ ಹೆಸರೇ ಆ್ಯಕ್ಚುಲಿ ಯೂಟ್ಯೂಬರ್ ಹೌಸು. ಇದು ಗ್ಲೋಬಲಲ್ಲಿ ಎಲ್ಲೂ ಇಲ್ಲ. ಇದು ಆದ ತಕ್ಷಣ ನೋಡಿ ಯೂಟ್ಯೂಬರ್ ಹೌಸ್ ಅನ್ನೋದು ಮನೆ ಹೆಸರು. ನಾವೆಲ್ಲ ತುಂಬ ಮಾತಾಡೋದೇ ಇಲ್ಲ. ಆ್ಯಕ್ಚುಲಿ ಮಾತಾಡ್ದೇ 8 ವರ್ಷ 10 ವರ್ಷ ಪ್ರಾಜೆಕ್ಟ್ಗಳು ಮಾಡಿಬಿಟ್ಟಿದ್ದೇವಲ್ಲ, ಹಿಂಗಾಗ್ಬಿಟ್ಟು ರೀಸೆಂಟಾಗಿ ವಿಡಿಯೋ ಮಾತಾಡೋಕ್ಕೆ ಶುರು ಮಾಡಿರೋದು ಬ್ಲಾಗಲ್ಲಿ. ಸೊ ಇವಾಗ ಇರು ಯೂಟ್ಯೂಬರ್ ಹೌಸ್ ಅನ್ನೋದು ಮನೆ ಹೆಸರು. ಆಮೇಲೆ ನೆಕ್ಸ್ಟ್ ಬರೋದು ಯೂಟ್ಯೂಬರ್ ಹೌಸ್ ಸುಚಿತ್ ಅನ್ನೋದು ನನ್ನ ಮಗನ ಚಾನಲ್ ಹೆಸರು, ಅದು ಇಂಗ್ಲೀಷಲ್ಲಿ ಇರೋದು. ಯೂಟ್ಯೂಬರ್ ಹೌಸ್ ಕೀರ್ತಿ ಅನ್ನೋದು ನನ್ನ ಮಗಳ ಹೆಸರು. ಯೂಟ್ಯೂಬರ್ ಹೌಸ್ ಫುಡ್ ಅನ್ನೋದು ನಮ್ಮ ವೈಫ್ ಚಾನಲ್ ಹೆಸರು. ಇವಾಗ ಕನ್ನಡದಲ್ಲಿ ಯೂಟ್ಯೂಬರ್ ಫ್ಯಾಮ್ಲಿ ಬ್ಲಾಗ್ ಅನ್ನೋದು ಕನ್ನಡದಲ್ಲಿ ಬಂದಿರೋದು. ಸೊ ಅದು ಆದ ತಕ್ಷಣ ಬರೋದು ವರ್ಲ್ಡ್ ಫಸ್ಟ್ ಯೂಟ್ಯೂಬರ್ ಹೌಸು. ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಇಲ್ಲಿ ಯೂಟ್ಯೂಬ್ ಮುಂಚೆ ನಾವು ಯೂಟ್ಯೂಬ್ ಚಾನಲ್ ಹೆಂಗೆ ಸ್ಟಾರ್ಟ್ ಮಾಡಿದೆ ಅಂತಂದ್ರೆ, ಫಸ್ಟ್ ಹೆಸರು ಫಸ್ಟು ನಮ್ಮ ಅಣ್ಣ ಸ್ಟಾರ್ಟ್ ಮಾಡಿರೋದು A2C ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ ಅಂತ ಅಂದ್ಬಿಟ್ಟು. ಸೊ ಸ್ಟಾರ್ಟಿಂಗ್ 2012 ಅವರೇ ಸ್ಟಾರ್ಟ್ ಮಾಡಿದ್ದು. ಅದು ಆದ ತಕ್ಷಣ ನಮ್ಮ ಅತ್ತಿಗೆ ಅವ್ರು ಸ್ಟಾರ್ಟ್ ಮಾಡಿದ್ದು ಸವಿತಾ ಆರ್ಟ್ ಅಂತಂದ್ಬಿಟ್ಟು. ಅದು ಆದ ತಕ್ಷಣ ನಾನು ಸ್ಟಾರ್ಟ್ ಮಾಡಿದ್ದು ದತ್ತಾಬೇನೂರು ಕ್ರಿಯೇಷನ್ನು. ಅದು ಆದ ತಕ್ಷಣ ಎಕ್ಸ್ಪೀರಿಯೆನ್ಸ್ ಆದ ತಕ್ಷಣ, ಅಂದರೆ ನನಗೆ ಕಂಪ್ಲೀಟಾಗಿ ಯೂಟ್ಯೂಬ್ ಏನಂತೇಳಿ ಅರ್ಥ ಆದ ತಕ್ಷಣ ನಾನು ಮನೇಲಿ ಫುಲ್ ಟೈಮ್ ಹೋಗ್ತೀನಿ ಅಂದರೆ ನಮ್ಮ ಅಣ್ಣನೇ ಬೈದಿದ್ರು. ಆ್ಯಕ್ಚುಲಿ ನಮ್ಮ ಅಣ್ಣನೇ ಯೂಟ್ಯೂಬ್ ಹೇಳ್ಕೊಟ್ಟಿದ್ದು ನನಗೆ. ಸೊ ಅವಾಗ ಇಲ್ಲ ಇದು ಪಾರ್ಟ್ ಟೈಮಾಗಿ ಮಾಡಬೇಕು ಯೂಟ್ಯೂಬು, ನೀನು ಬೇರೆ ವರ್ಕು ಫುಲ್ ಟೈಮಾಗಿ ಮಾಡುವುದು ಯಾಕೆ ಅದನ್ನ ಅಂತ ಹೇಳ್ತೀನಿ. ಆಮೇಲೆ ಅದು ವಿತ್ ಎಕ್ಸ್ಪೀರಿಯೆನ್ಸ್ ಆದ ತಕ್ಷಣ ಮೇಕ್ ಯುವರ್ ಓನ್ ಕ್ರಿಯೇಷನ್ ಅಂಥೇಳಿ ಕ್ರಿಯೇಟ್ ಮಾಡ್ಕೊಂಡೆ. ಇದರಲ್ಲೂ 2 ಮಿಲಿಯನ್ ಸಬ್ಸ್ಕ್ರೈಬರ್ ಇದ್ದಾರೆ. 2014 ಸ್ಟಾರ್ಟ್ ಮಾಡಿರೋದು, ಇವಾಗ 2026. ಇದು 2016 ಸ್ಟಾರ್ಟ್ ಮಾಡ್ಕೊಂಡೆ, 2026. ಎರಡೂ ಕೂಡ ಸೇಮ್ ಫಾಲೋವರ್ಸೇ ಇರೋದು. ಎರಡರದ್ರಲ್ಲಿ ಕೂಡ 2 ಮಿಲಿಯನ್ ಅಂದರೆ ಟೋಟಲ್ 4 ಮಿಲಿಯನು. ಇವಾಗೆಲ್ಲ ಸೇರಿದ್ರೆ ಒಂದು 4.5 ಮಿಲಿಯನ್ ಸಬ್ಸ್ಕ್ರೈಬರು. ಸೊ ನಾನು ಹೇಳೋದು ಏನಪ್ಪ ಅಂತಂದರೆ, ಸ್ಟಾರ್ಟ್ ಮಾಡ್ಕೊಳ್ಳಿ, ಚಿಕ್ಕದಾಗಿ ಸ್ಟಾರ್ಟ್ ಮಾಡ್ಕೊಳ್ಳಿ. ಮನೇಲಿ ಒಬ್ಬರೇ ಕಲ್ತ್ಕೊಂಡ್ಬಿಟ್ರೆ ಯೂಟ್ಯೂಬು, ನೀವು ಇಡೀ ಮನೆಯವರೆಲ್ಲ ಫ್ಯಾಮ್ಲಿ ಯೂಟ್ಯೂಬರ್ ಆಗ್ಬೋದು. ಯೂಟ್ಯೂಬಿಂದ ದುಡ್ಡನ್ನು ಅರ್ನ್ ಮಾಡ್ಬೋದು. ಯಾಕಂದರೆ ಯಾರ ಹತ್ರನೂ ಹೋಗಿ ಕೆಲಸ ಮಾಡೋಕ್ಕಿಂತಲೂ ನಿಮ್ಮ ಓನ್ ಸ್ಕಿಲ್ಸ್ಗಳಿಂದ ಮಾಡಿ. ನಮಗೆಲ್ಲ ನಾವು ಮಾಡಿರೋದು ಚಿಕ್ಕ ಪ್ರಾಜೆಕ್ಟ್ಗಳು, ಅದರಿಂದೆಲ್ಲ ಎಲ್ಲಿ ಹೋದ್ರೆ ಯಾವನು ಕೆಲಸನೇ ಕೊಡಲ್ಲ. ಫಸ್ಟ್ ಆಫ್ ಆಲ್ ಈಗ ನಾವು ಕುಕ್ಕಿಂಗ್ ಮಾಡ್ತಿದ್ದೇವಪ್ಪ, ಮಕ್ಕಳ ಜೊತೆ ಆಟ ಆಡ್ಕೊಂಡು ನಾನು ಮಾತಾಡ್ಕೊಂಡು ವೀಡಿಯೋಗಳು ಮಾಡ್ತಿರ್ತೀನಿ. ಈ ಥರ ಕೆಲಸ ಎಲ್ಲಿ ಸಿಗುತ್ತೆ? ಈ ಥರ ಹೋಗಲಿ ಯಾವನು ದುಡ್ಡು ಕೊಡ್ತಾನೆ ಹೇಳಿ? ಯಾವನೂ ಕೊಡಲ್ಲ. ಬಟ್ ಸೋಷಿಯಲ್ ಮೀಡಿಯಾ ಅನ್ನೋದು ನಿಮಗೆ ಖುಷಿನೂ ಕೊಡುತ್ತೆ,
ಜೊತೆಗೆ ನಿಮ್ಮ ಫೈನಾನ್ಷಿಯಲ್ ಗ್ರೋತು ಮಾಡುತ್ತೆ, ಜೊತೆಗೆ ನಿಮಗೆ ರೆಕಗ್ನೈಸು ಕೂಡ ಮಾಡುತ್ತೆ. ಗ್ಲೋಬಲಲ್ಲಿ ಇಲ್ಲ ಕರ್ನಾಟಕದಲ್ಲಿ ನೀವು ಯಾರು ಅಂಥೇಳಿ ಐಡೆಂಟಿಫಿಕೇಷನ್ ಮಾಡೋಷ್ಟು ಪವರ್ ಇರೋದು ಅದು ಸೋಷಿಯಲ್ ಮೀಡ್ಯಾದಲ್ಲಿ. ಜೊತೆಗೆ ನಿಮ್ಮ ಒಂದು ಬ್ರ್ಯಾಂಡನ್ನು ನೀವೇ ಪ್ರಮೋಟ್ ಮಾಡೋಕ್ಕೆ, ಈಗ ಒಂದು ಬಿಸ್ನೆಸ್ ಮಾಡಬೇಕಂದ್ರೆ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಇದರಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಏನಿಲ್ಲ, ಆದರೆ ಒಂದು ಕ್ಯಾಮ್ರಾ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಇಲ್ಲ ಕ್ಯಾಮ್ರಾ ಸ್ಟ್ಯಾಂಡು. ಆಮೇಲೆ ಆದ ತಕ್ಷಣ ಈಗ ನಾವು ಫಾರ್ ಎಕ್ಸಾಂಪಲ್ ನಾವು ತಿಂತಾ ಇದ್ದೀವಪ್ಪ ಊಟ, ಅದರಲ್ಲಿ ಏನು ಇನ್ವೆಸ್ಟ್ಮೆಂಟ್ ಇದೆ, ನಾನು ತಿನ್ನಲೇಬೇಕು, ನಾನು ವೀಡಿಯೋದಲ್ಲಿ ತೋರಿಸಿಲ್ಲ ಅಂದರೂ ತಿನ್ನಲೇಬೇಕು, ವೀಡಿಯೋದಲ್ಲಿ ತೋರಿಸಿದ್ರು ತಿನ್ನಲೇಬೇಕು. ಇದನ್ನು ನಾನು ವೀಡಿಯೋ ಮಾಡಿ ತೋರಿಸ್ತಾ ಇದ್ದೆ ಇವಾಗ. ಸೊ ಇವಾಗ ಫಸ್ಟು ಹೊಟ್ಟೆ ಹಸಿತಾ ಇದೆ, ಮಾತಾಡ್ಕೊಂಡು ಸ್ಟಾರ್ಟಾ ಆಯಿತಾ? ಏನು ಓಪನ್ ಮಾಡಿ ನೋಡ್ಬೇಕಾ, ಅಲ್ಲೇ ಓಪನ್ ಮಾಡೋದ? ಹಾಂ, ಓಕೆ. ಸೊ ಆಯಿತು, ಬನ್ನಿರಿ ಇವಾಗ ಹೋಗೋಣ ನಮ್ಮ ಜಾಗಕ್ಕೆ. ಒಂದು ಸ್ಪೆಷಲ್ ಜಾಗ ಹೇಳ್ದನಲ್ಲ. ಸೊ ಇಲ್ಲಿಂದ ನಮ್ಮ ಜರ್ನಿನ ಸ್ಟಾರ್ಟ್ ಆಗೋದು. ಇಲ್ಲೇ ತಿನ್ನು, ಇಲ್ಲೇ ಕೂತ್ಕೋ, ಇಲ್ಲೇ ನಿದ್ದೆ ಹೊಡಿ ಅಂದಂಗೆ. ಸೊ ಆ ಕಟ್ಟಿಗೆ ಒಂದು ಸ್ವಲ್ಪ ಇದು ಮಾಡಬೇಕಾಗಿತ್ತು. ಸೊ ಇವರು ಶಾವಿಗೆ ಉಪ್ಪಿಟ್ಟು ಹಾಕೋಣ. ಕುತ್ಕೊಂಡ್ಬಿಟ್ರೆ ಎಲ್ಲ ಕಡೆ ಮಸಾಜ್ ಇದ್ರದ್ದು ಈ ಚುಚ್ತಾ ಇರತ್ತಲ್ಲ ಈ ಕಲ್ಲು. ಇದಪ್ಪ ನಾನು ಹ್ಯಾಂಡ್ ವಾಶ್ ಮಾಡೋಣ. ಎಲ್ಲ ನೀರು ಗೀರು ಎಲ್ಲ ರೆಡಿ ಇಟ್ಬಿಟ್ಟಿದೆ, ಯಾಕಂದ್ರೆ ದಿನನಿತ್ಯ ಊಟ ತಿಂಡಿ ಆಮೇಲೆ ಎಲ್ಲ ಸ್ಟಾರ್ಟ್ ಆಗೋದು ಇಲ್ಲಿಂದನೇ. ಹಾಂ, ಸ್ಟಾರ್ಟಪ್ಪ ಹಾಕ್ರಿ. ಹಾಂ ಬಾ, ಎಲ್ಲೇ ಈಗ ಚೆನ್ನಾಗಿ ಕಾಣಿಸ್ತಿದೆ ನೋಡೋದು. ಇವಾಗ ಚೆನ್ನಾಗಿರ್ತ ಅವನಿಗೆ, ಯಾಕಂದರೆ ಹೊಟ್ಟೆ ಹಸ್ತೈತಲ್ಲ, ತಿನ್ಬೇಕೀಗ ಅವನು. ಇವಾಗ ಚೆನ್ನಾಗಿಲ್ಲ ತಂದರೆ ಎದ್ದೋಗತ್ತೇವಲ್ಲ, ಅದಕ್ಕೆ ಅವನು ಇವಾಗ ವೆರಿ ನೈಸ್ ಬಾಯ್ ಆಗಿಬಿಡ್ತಾನೆ ಇವಾಗ ಅವನು. ಚೆನ್ನಾಗಿಲ್ಲ ನೋಡಲಿ. ಚೆನ್ನಾಗಿಲ್ಲ ಕೀರ್ತಿ, ಹಿಂಗೇನು ಯಾಕೆ ಹಿಂಗೆ ಓಡಾಡ್ಕತ್ತಿದ್ದಿ ನೀನು? ಹಾಂ, ಅವ್ರಿಗಿಬ್ಬರಿಗೆ ಚಿಕ್ಕದ್ರ ಕೀರ್ತಿ ಚಾಕು ತಗೊಂಬ ಅಲ್ಲಿದು. ಯಾಕೆ ಇಷ್ಟು ದೊಡ್ಡದು ಮಾಡಿದೆ? 2 ಪೀಸ್ ಮಾಡೋದಲ್ಲ. ನಾನು ಇವಾಗ ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ. ಇದು ನಮ್ಮಲ್ಲೇ ಬೆಳೆದಿರೋ ನಿಂಬೆಹಣ್ಣು. ಸೊ ಸಖತ್ ರಸ ಬಂದಿದೆ. ಇದು ನಿಂಬೆಹಣ್ಣು ಎಲ್ಲಿಂದ ಪಾತಂದ್ರೆ ನಮ್ಮ ತಮ್ಮ ನರ್ಸರಿ ಇಟ್ಕೊಂಡಿರೋದು. ನಿಂಬೆಹಣ್ಣಿನ ಗಿಡ, ದಾಳಿಂಬೆ ಹಣ್ಣಿನ ಗಿಡ ಸೇಲ್ ಮಾಡ್ತಿರ್ತಾರೆ. ಸೊ ಅವ್ರ ಹತ್ರ ಅಂದರೆ ನಮ್ಮ ತಮ್ಮ ಹತ್ರ ತೊಗೊಂಬಂದು ಆಯ್ತು. ಒಂದು ವರ್ಷ 2 ವರ್ಷ ಆಯ್ತಾ? 2 ವರ್ಷ ಆಯಿತು. 1 ವರ್ಷ ಪಾಟಲ್ಲೇ ಇತ್ತು. ಸೊ ರೀಸೆಂಟಾಗಿ ಹಾಕಿರೋದು. ಇವಾಗ ರೀಸೆಂಟಾಗಿ ಹಾಕಿ ಒಂದು 10-15 ಕಾಯಿ ಬಂದುಬಿಟ್ಟಿದೆ. 1 ವರ್ಷವೂ ಆಗಿಲ್ಲ. ಸೊ ಹೀಗೆ ಅದೂ ಅಷ್ಟೇ, ಯೂಟ್ಯೂಬಿಂದನೇ ಶುರು ಮಾಡಿರೋದು ನಮ್ಮ ತಮ್ಮ ಬಿಸ್ನೆಸ್ಸು. ಒಂದಿಷ್ಟು ವೀಡಿಯೋಗಳು ಹಾಕಿ ಅದರಿಂದ ಏನೋ ಬಂದಿರೋ ದುಡ್ಡಿಂದ ಸ್ಮಾಲಾಗಿ ಚಿಕ್ಕದಾಗಿ ಇಷ್ಟೇ ಕುತ್ಕೊಂಡಿರೋ ಜಾಗದಲ್ಲಿ ಅವರು ನರ್ಸರಿ ಸ್ಟಾರ್ಟ್ ಮಾಡಿದ್ದು. ಇವತ್ತಿಗೆ ಹತ್ತತ್ರ ಒಂದು 2 ಎಕರೆ ಜಾಗದಲ್ಲಿ ನರ್ಸರಿನ ದಾಳಿಂಬ್ರಾಗಿ ಆಮೇಲೆ ನಿಂಬೆಹಣ್ಣಿನಾಗಿ ಅವರು ಕೂಡ ಸೇಲ್ ಮಾಡ್ತಿರ್ತಾರೆ. ಸೊ ಇವಾಗ ಶಾವಿಗೆ ಉಪ್ಪಿಟ್ಟು ಟೇಸ್ಟ್ ಮಾಡೋಣ. ಏಯ್ ನೋಡು ಹೆಂಗಿದೆ. ಹಾಂ, ಆಹಾ, ಏಯ್ ಹಂಗೆ ಹಸಿ ಮೆಣಸಿನ್ಕಾಯಿ ನಮ್ದು ಖಾರನೇ ಇಲ್ಲ. ಖಾರ ಇದೆ ಸರ್. ಎಲ್ಲ ಖಾರ ಐತಲ್ಲ, ಯಾವಾಗಲೂ ಖಾರ ನಿಂತಿಲ್ಲ. ಅಲ್ಲಿ ಹೋದ್ರೆ ಕಬಾಬ್ ನನ್ನ ಮಗ ಕಿತ್ಕೊಂಡು ತಿಂತಾನೆ. ಇಲ್ಲಿ ಕಬಾಬ್ ಇದು ಶಾವಿಗೆ ಮನೆ ಊಟ ಅಂದರೆ ಖಾರ ಅವನಿಗೆ. ಒಂದು ಮೆಣಸಿನ್ಕಾಯಿ ಕಡೆ ಖಾರ ಹೋಗುತ್ತೆ. ಸೂಪರಾಗಿದೆ ಅಪ್ಪ. ಅದಕ್ಕೆ ಒಂದೊಂದು ಟೈಮ್ ಲೈಫು ಈ ಗ್ಯಾಸ್ ಮೇಲೆ ಮಾಡ್ಕೊಳ್ಳೋದು ಈ ಒಲೆ ಮೇಲೆ ಏನೋ ಗೊತ್ತಿಲ್ಲ, ಹೆವಿ ಟೇಸ್ಟ್ ಬರುತ್ತೆ. ಸಖತ್ತಾಗಿದೆ, ಮಸ್ತಾಗಿದೆ. ಹೆಂಗೈತೆ ಕೀರ್ತಿ? ಚೆನ್ನಾಗೈತಾ? ತಿನ್ಬೇಕು ಮತ್ತೆ. ಸೊ ಹಾಗೆ ಒಂದು 360 ಡಿಗ್ರಿ ಹೊಡಿಸಪ್ಪ ಕ್ಯಾಮ್ರಾಮ್ಯಾನ್. ಆಮೇಲೆ ನೀನು ಮುಗಿಸ್ಬಿಟ್ಟು ಬಾ ಮತ್ತೆ ತಿನ್ನೋಕ್ಕೆ. ಆಮೇಲೆ ಕ್ಯಾಮ್ರಾಮ್ಯಾನ್ ಅನ್ಬೇಕು, ಮಕ್ಕಳು ಬರೇ ನನಗೆ ವೀಡಿಯೋ ಮಾಡ್ಲಿಕ್ಕೆ ಹಚ್ತಾರವನು, ಅವನು ಮುಂದೆ ಕುತ್ಕೊಂಡು ತಿಂತಾರವನು, ಅವನು ಹೊಟ್ಟೆ ಉರಿತದ್ರಿ ಏನು ಮಾಡೋದು ಅವನು. ಮುಗಿಸ್ಬಿಟ್ಟು ಬಾರಪ್ಪ ಪಟ್ನೆ, ಖಾಲಿ ಆಗೋದ್ರಾಗ. ಖಾರ ಬರ್ತೈತಿ.
ಬರ್ತಪ್ಪ ಬರ್ತೈತಿ ತಿನ್ನು. ತಿಂದಾದ ತಕ್ಷಣ ನನ್ನ ಮಾತಾಡೋಣ. ಮನೆ ಅಂದಿಲ್ಲ, ಹ್ಞೂ ನನ್ನ ಮನೆ ಅಲ್ಲಂದ. ಹ್ಞೂ ನನ್ನ ನೀರೇ ಮನೆ ಕುಡಿತಲ್ಲೇ ಬರೇ. ಒಂದು ಗ್ರೀನ್ ಚಿಲ್ಲಿ, ಹ್ಞೂ ಒಂದು ಗ್ರೀನ್ ಚಿಲ್ಲಿ. ಹ್ಞೂ ಓಕೆ ಇಟ್ಕೋ ಅಲ್ಲೇ ಇಟ್ಕೋ. ಓಕೆ ಬನ್ನಿ ಎಲ್ಲರೂ ಶಾವಿಗೆ ಉಪ್ಪಿಟ್ಟು ತಿನ್ನೋಣ. ಓಕೆನಾ? ಸ್ಟಾರ್ಟಾ? ಬನ್ನಿ ಎಲ್ಲರೂ ಶಾವಿಗೆ ಉಪ್ಪಿಟ್ಟು ತಿನ್ನೋಣ. ತಿನ್ನೋಣ. ತಗೊಳ್ಳಿ. ತಗೊಳ್ರಿ, ಬನ್ರಿ, ನೀವು ಬನ್ರಿ, ನಮ್ಮ ಜೊತೆ ಭಾಗಿಯಾಗ್ರಿ. ನೋಡ್ರಿ ನಮ್ಮ ಟೇಸ್ಟ್ ಹೆಂಗಿರುತ್ತೆ ಅಂತ ಒಂದು ಕೈ ರುಚಿನ ಟ್ರೈ ಮಾಡಿ. ನಾವು ಇವಾಗ ಶುರು ಮಾಡ್ತೇವಪ್ಪ, ನಮಗೆ ವೇಟ್ ಮಾಡೋಕ್ಕಾಗ್ತಿಲ್ಲ. ಮಸ್ತು. ನೆಕ್ಸ್ಟ್ ಟೈಮ್ ನೀವು ಜಾಯ್ನ್ ಆಗ್ರಿ. ಸೊ ಇವಾಗ ನಾಷ್ಟ ತಿಂದಿದ್ದಾಯಿತು, ಇನ್ನು ಹಾಲು ಕುಡಿಯೋಣ. ಸೊ ಹಾಲ್ದೊಂದು ಕತೆ ಹೇಳಬೇಕು ಅಂತಂದರೆ, ನಮ್ಮಲ್ಲೆಲ್ಲ ನಾವೇ ಎಮ್ಮುಗಳು ಕುರಿಗಳು ಮೇಯಿಸ್ತಿದ್ದೆವು. ನಮ್ಮ ಅಮ್ಮದು ಹಾಗೆ ಹಾಲನ್ನು ಕರಿತಾ ಇದ್ರು. ಸೊ ನಾವು ಅಲ್ಲೇ ಕೂತ್ಕೊಂಡು ಒಂದೊಂದು ಗ್ಲಾಸು, ನಾವು ಬೆಕ್ಕುಗಳು ಮನೇಲಿ 2-3 ಬೆಕ್ಕುಗಳಿದ್ದು, ಎಲ್ಲರೂ ಆ ಬೆಕ್ಕುಗಳು ಅಲ್ಲೇ, ನಾವು ಅಲ್ಲೇ. ಹಾಲು ಕೆರೆಯೋವರೆಗೂ ಬೆಕ್ಕುಗಳು ಸೌಂಡ್ ಅಂತೂ ಕೇಳೋಕ್ಕೂ ಆಗ್ತಿರಲಿಲ್ಲ. ಅದೇ ಥರ ಅಲ್ಲಿ ಹೆಂಗದಂತಂದರೆ ಎಲ್ಲ ಲೈಫು ನ್ಯಾಚುರಲ್ ಆಗಿತ್ತು. ಇವಾಗ ಈ ಹಾಲು ಅದು ಎಷ್ಟು ಹಸು ಮಿಕ್ಸಿಂಗ್ ಆಗಿರುತ್ತೋ, ಹಸು ಹುಷಾರಿರುತ್ತೋ ಇಲ್ಲೋ, ಯಾವ ಹಾಲು ಗೊತ್ತಿಲ್ಲ, ಬರೀ ಇದು ಬೆಳ್ಳಗೆ ಅದರದೊಂದು ಹಾಡನೇ ಇದೆಯಲ್ಲ, ಹಾಲು ಕುಡ್ದ ಮಕ್ಕಳೇ ಉಳಿಯೋದಿಲ್ಲ, ಇನ್ನು ಎಣ್ಣೆ ಹೊಡೆದಿದ್ದು ಉಳಿತಾವ. ನಮಗೂ ಹಾಡಕ್ಕೆ ಬರಲ್ಲ, ಏನೋ ಒಂದು ಟ್ರೈ ಮಾಡ್ತಿದ್ದೇವೆ. ಬಟ್ ಲೈಫ್ ಹಂಗೇನೆ. ಸಿಟಿ ಲೈಫ್ ಹೆಂಗಾಗಿದೆ ಅಂದರೆ ನೀವು ನಂಬಕ್ಕಾಗೋದೇ ಇಲ್ಲ. ಇದು ಏನೇನೋ ಆಗಿ ಮಿಕ್ಸ್ ಮಾಡಿ ಬಂದಿರ್ತಾವೋ ಏನೋ ಅಂತಂದ್ಬಿಟ್ಟು ಸುಮ್ಮನೆ ಬೆಳ್ಳಗೆ ಕಾಣಿಸ್ತಿದೆ ಅಂದರೆ ಹಾಲು ಅನ್ನೋದು ನಂಬಿಕೊಂಡು ಕುಡಿಯೋದು, ಅಷ್ಟೇ ಕತೆ ಇರೋದು ಇವಾಗ. ಸೊ ಇವಾಗ ಶಾವಿಗೆ ಉಪ್ಪಿಟ್ಟು ತಿಂದಿದ್ದಾಯಿತು. ಸೊ ಇವಾಗೊಂದು ಸ್ಪೆಷಲ್ಲಾಗಿ ಟೀ ಮಾಡೋಣ. ನಾನು ಹೇಳಬೇಕಂದ್ರೆ ಚಹಾ ಸ್ಪೆಷಲಿಸ್ಟ್. ಈಗ ಇದು ಒಂದು 4 ಕಪ್ ಟೀ ಆಗುತ್ತಂದರೆ ನಾನು ಮಾಡಿದ್ರೆ ಒಂದು 3 ಕಪ್ ಟೀಗೆ ಬಂದುಬಿಡುತ್ತದು. ಫುಲ್ ಗಟ್ಟಿಯಾಗಿ ಟೀ ಇರಬೇಕು. ಕುಡಿದ್ರೆ ಹಾಗೆ ಅವನು ಮತ್ತೆ ಚಹಾ ಬಿಡಬೇಕಂದವರು ದೊಡ್ಡ ಗ್ಲಾಸ್ ತೊಗೊಂಬಂದಿದ್ದೆವು. ನಿಜವಾಗ್ಲೂ ಹೇಳ್ಬೇಕಂದ್ರೆ ನೀವು ನಂಬೋದಿಲ್ಲ, ನಾವು ಚಾನೇ ಸ್ಟಾಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೆವು. ಚಹಾ ಸ್ಟಾಪ್ ಮಾಡಿಬಿಟ್ಟು ಈ ಥರ ದೊಡ್ಡ ಗ್ಲಾಸ್ಗಳು ತಂದಿರೋದು ಟೀ ಕುಡಿಯೋಕ್ಕೆ ಅಂತಂದ್ಬಿಟ್ಟು ಇವಾಗ. ಸೊ ಇದು ನೀವು ಹಿಡಿದು ನೋಡಿದ್ರೆ ಗೊತ್ತಾಗುತ್ತೆ, ಆಲ್ಮೋಸ್ಟ್ ಅಲ್ಲೂ ಸ್ವಲ್ಪ ದೊಡ್ಡದೇ ಇದೆ. ಈ 1/2 ಲೀಟ್ರಲ್ಲಿ 4 ಕಪ್ ಆಗುತ್ತೆ ಇದರಿಂದ. ಸೊ ಹೀಗೆ. ಬಟ್ ಬಾಯಿ ರುಚಿ ತೊಗೊತಂದರೆ ಕುಡಿಬೇಕನ್ಸುತ್ತೆ, ರುಚಿ ತೊಗೊಂಡಿಲ್ಲ ಅಂತಂದರೆ. ಬಟ್ ನಮ್ಮ ಮನೇಲಿ ಎಲ್ಲರೂ ಟೀ ಮಾಡಿದ್ರೆ ನಾನು ಕುಡಿಯಲ್ಲಪ್ಪ. ನಮ್ಮ ಮನೇಲಿ ಯಾರು ಮಾಡಿದ್ರು ಟೀ ಕುಡಿಯಲ್ಲ, ನಾನೇ ಮಾಡ್ಕೋಬೇಕು, ನಾನೇ ಕುಡಿಬೇಕು. ಯಾಕಂದರೆ ಅವರು ಮನೇಲಿ ಹೋಗಿದ್ದಾರೆ, ಅದಕ್ಕೆ ಈ ಮಾತು ಹೇಳಿದ್ದೀನಿ. ಮುಂದಿದ್ದಾಗ ಹೇಳ್ಬಿಟ್ರು ನಾಳೆಗೆ ಊಟ ನಾಷ್ಟ ಸಿಗಲ್ಲ ಅವನು. ಅದಕ್ಕೆ ಒಂದೊಂದು ಟೈಮು ಏನು ಮಾಡೋದು, ಕೋಪ ಮಾಡ್ಕೊಂಡ್ಬಿಟ್ರೆ ಅದೂ ಇರೋಲ್ಲ, ಊಟನೂ ಇರೋಲ್ಲ. ಆಮೇಲೆ ಇದು ಒಂದು ಕತೆ ಐತಲ್ಲೇ, ಈ ಕೊಳಲು ತೊಗೊಂಬರೋ ಅಂತ ಅದಕ್ಕೆ ಹೇಳೋದು ನಿನಗೊಂದು. ಸರಿ ಈ ಕಡೆ ಬಾ. ಹೌದು ಬಾರೋ ಈ ಕಡೆ. ಇರಪ್ಪ ಸರಿ. ಒಂದು ಹತ್ತು. ಇವಾಗ ಈ ಒಂದು 1/2 ಲೀಟ್ರಿಗೆ ನಾನು ಹಾಕ್ತಾ ಇರೋದು 1 2 3 4. ಇದು ನನ್ನ ಅಳತೆ. ಸೊ ನಿಮ್ಗೆ ಯಾರಿಗಾದರೂ ಟೀ ಕುಡಿಬೇಕನ್ನಂಗಿತ್ತಂದರೆ ನೀವು ಬೆಳಿಗ್ಗೆ ಬನ್ನಿ. ನೀನು ಜಾಸ್ತಿ ಹಾಕ್ಬಿಡ್ತೀಯಪ್ಪ, ಇರು ನಾನು ಎಲ್ಲಾದರೂ ಹಾಕ್ಕೊಡ್ತೀನಿ ನಿಂತ್ಕೊಳ್ಳು. ಸೊ ಯಾರಾದರೂ ನನ್ನ ಒಂದು ಕೈ ರುಚಿ ಅಂದರೆ ಟೀ ರುಚಿ ಕುಡಿಬೇಕು ಅನ್ನಂಗಿತ್ತಂದರೆ ಬೆಳಿಗ್ಗೆ ಒಂದು ಬೇಕಂದರೆ ಒಂದು ಎಷ್ಟಪ್ಪ ಟೈಮ್ ಇವಾಗ ಇರೋ ಟೈಮ್ ಎಷ್ಟು ಇವಾಗ? 3 ಗಂಟೆ. ಮಗನೇ 3 ಗಂಟೆ ಅಂತ ಟೀ ಪೌಡ್ರ್ ಎಲ್ಲ ಬಿತ್ತು ನೋಡಿದ್ರಲ್ಲಿ ಇರು. ಇವಾಗ 8:45. ಟೀ ಏನಾದರೂ ಟೇಸ್ಟ್ ಮಾಡೋಂಗಿತ್ತಂದರೆ ಬನ್ನಿ, ಒಂದು ಬೆಳಿಗ್ಗೆ ಒಂದು 8 ಗಂಟೆಯಿಂದ 8:15 ಒಳಗಡೆ. ಸೊ ಆಮೇಲೆ ನಾನು ಟೀ ಮುಗಿದ ತಕ್ಷಣ ಬಂದರೆ ಟೀ ಟೇಸ್ಟ್ ಮಾಡೋಕ್ಕಾಗಲ್ಲ. ಟೀ ಮಾಡೋಕ್ಕಿಂತ ಮುಂಚೆ ಬಂದರೆ ನಾನು ಮತ್ತೆ ಹಾಲು ತೊಗೊಂಬಂದು ಇಲ್ಲಿ ಒಂದು ಟೇಸ್ಟ್ ಅಂತ ನಿಮ್ಗೆ ಕೊಡ್ಬೋದು. ಸೊ ಕುಡ್ದಾದ ತಕ್ಷಣ ನೀವೂ ಕೂಡ ಹೇಳ್ಬೋದು, ಬಂತಪ್ಪ ಶಂಭುಲಿಂಗ. ಶಂಭುಲಿಂಗ, ಸಿದ್ಧಲಿಂಗ, ಹರಲಿಂಗ, ಕಲ್ಲಲಿಂಗ, ಮಲ್ಲಲಿಂಗ. ಇವನು ಏನಂದರೆ ಏನು ಗೊತ್ತಾ, ಇವನಿಗೆ ಪೀಸು ಸ್ಮೆಲ್ ಬೀಳಬೇಕು.
ಇದೆಲ್ಲ ವೆಜ್ಜಿಗೆಲ್ಲ ಬರಲ್ಲ ಇದು. ಇದಕ್ಕೇನಿದ್ರು ಪೀಸು ಸ್ಮೆಲ್ ಬಿದ್ದರೆ ಬರುತ್ತೆ. ಸೈಲೆಂಟಾಗಿ ಬಾಲ್ ಆಡ್ಸ್ಕೊಂಡ್ಬಿಟ್ಟು ಮಗನೇ ಕಚ್ಬಿಟ್ರೆ ಅಷ್ಟೇ ನಿಂದು. ಹ್ಞೂ, ನನಗೆ ಕಡಿತದು. ಮೊನ್ನೆ ಪೀಸ್ ಹಾಕಿದ್ದೀನಿ ಅದಕ್ಕೆ ನಾನು. ಹಾಕಿದ್ದೀನಿ ತಾನೆ. ಬಾರಲ್ಲಿ ಹಾಕೋ ನನ್ನ ಜೊತೆ ಬಾರೋ ಒಂದು ರೌಂಡ್ ಅಂತ ಇದೆ ನೋಡಿ, ಅದನ್ನು ಕೂಡ. ಮಗನೇ ಇವತ್ತು ತಿಂದ ತಕ್ಷಣ ಬಂದಿದೆಯಾ ನೀನು? ಸರಿ, ಇವಾಗ ಟೀ ಕುದಿಸೋಣ ಇರಪ್ಪ. ಆದರೂ ಏನೇ ಹೇಳಿ ಅವಾಗೆಲ್ಲ ಹೆಂಗಿತ್ತು ಅಂದರೆ, ನಾವೇ ಹಸುಗಳ್ನ ಸಾಕ್ತಿದ್ದೆವು. ಹಸುಗಳ್ನ ಹಾಲನ್ನು ಇದು ಮಾಡ್ತಿದ್ರು ಮನೆಯಲ್ಲಿ. ಹಾಲು, ಮಜ್ಜಿಗೆ, ತುಪ್ಪ. ಇವಾಗ ಅಲ್ಲ, ಏನು ತಿಂತಿದೆಯೋ ಏನೋ ಅನ್ನೋರ ಥರ ಆಗ್ತಿದೆ. ಏನು ಅಷ್ಟೊಂದು ಟೇಸ್ಟೇ ಅನಿಸಲ್ಲ ಹೇಳಬೇಕಂದ್ರೆ. ಸುಮ್ಮನೆ ಬದುಕಬೇಕು, ತಿನ್ನಬೇಕು, ದುಡಿಬೇಕು ಅಂದವ್ರ ಥರ ಆಗಿದೆ ಲೈಫು. ಸಿದ್ದು ಬಾರೋ. ತಮ್ಮ. ಸಿದ್ದು ಹೋಗ ನೀನು. ಅವನು ನೀನು ಏನು ನನಗೆ ಚಿಕನ್ ಪೀಸ್ ಕೊಡೋಮಲ್ಲ, ಮಟನ್ ಪೀಸ್ ಕೊಡೋಮಲ್ಲ. ಈ ವೆಜ್ ನನ್ನ ಮಕ್ಕಳು ಏನು ತಿಂತೀರ ನೀವು ಅನ್ನೋದು ಹೇಳ್ಬೇಕಂದ್ರೆ. ಅಪ್ಪ ರಾಜ್ಕುಮಾರ್ ಆ ಕಡೆ ನೋಡಿದ್ರೆ ನೀನು ಚೆಲ್ಬಿಟ್ಟಿಯಪ್ಪ, ಇಲ್ಲಿ ಅಳ್ಳಾಡ್ಸ್ತಾವ ನೀವನು. ಹಿಡ್ಕೊ ಆಮೇಲೆ ಬಾಯಲ್ಲಿ ಅದನ್ನು ಮಣ್ಣು ಹಾಕಿಟ್ಬಿಟ್ಟು ಆಮೇಲೆ ಈ ಕಡೆ ಟೀ ಬಗ್ಗೆ ಎಲ್ಲ ಮಾತಾಡೋ ಪಳಕಂತ ಬಿದ್ದುಬಿಟ್ರೆ ಕಷ್ಟ. ಅದನ್ನು ಬಿಡು, ಅದಂಕ ಕುದಿಲಿರೋ ಒಂದು ಸ್ವಲ್ಪ ಬಿಡು. ನೋಡಿ, ಇವನ್ನ ಇಟ್ಕೊಂಡು ಕಂಟೆಂಟ್ ಕ್ರಿಯೇಟ್ ಮಾಡಕ್ಕೆ ಬಂದರೆ ತೋರ್ಸಪ್ಪ. ಒಂದು ಕಪ್ ಏನೋ ಮಾಡಕ್ಕೆ ಹೋದ, ಇವಾಗಲೇ ಕಪ್ಪದು ನಾನು ತೋರಿಸಿದೆ. ನೋಡಿದ್ರೆ ಈ ಥರ ಗಲೀಜು ಮಾಡಿಬಿಟ್ಟಿದ್ದಾನೆ. ಇವಾಗ ಇವನು ತೊಳೆಯೋ ಹೋಗ ನೀನು, ಗ್ಲಾಸ್ ಗಲೀಜು ಮಾಡಿರ್ತಾನೆ. ಬನ್ನಿ ಮೇಡಮ್, ಇವರು ನಮ್ಮ ಸೈಟ್ ಓನರ್ ಅಂಟಿ. ಏನಾಗಿದೆ ಡಿಸ್ಪ್ಲೇ? ಸೊ ಇವಾಗ ಫೈನಲ್ ಆಗಿ ಟೀ ಕಳ 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 ಕುದೀತಾ ಇದೆ. ಇಲ್ಲಿ ಹೆಂಗೆ ಕುದೀತಿದೆ ಅಂದರೆ, ಇವಾಗ ಈ ಥರ ಕುದಿಸಿ 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 4 ಕಪ್ಪು ಹೋಗಿಬಿಟ್ಟು ಇವಾಗ ಬರೀ 3 ಕಪ್ಪು ಟೀ ಆಗಬೇಕು. ಸೊ ಆ ಥರ ಕುದಿಬೇಕು ಟೀ, ಆವಾಗಲೇ ಒಳ್ಳೆ ಟೇಸ್ಟ್ ಬರೋದದು. ಸೊ ಗಟ್ಟಿ ಗಟ್ಟಿ ಟೀನ ಇವಾಗ ಸೋಸೋಣ. ಸೊ ಇವಾಗ ಇದೆಲ್ಲ ತೆಗಿಯೋಣ. ಬಿಸಿ ಬಿಸಿ ಟೀ. ನನ್ನ ಬ್ಯಾನರ್ ನೋಡು ಹೆಂಗೆ ಸೌಂಡ್ ಹೊಡಿತಿದೆ ಹಿಂದ್ಗಡೆ. ಇದು ಕಟ್ಟಿಗೆ ನೀರು ಹಾಕ್ಬಿಡು. ಬ್ಯಾನರ್ ಮುರಿದ್ರೆ ಇಲ್ಲಿಂದ ಬಿದ್ರೆ ಹೋಗ್ಬಿಡ್ತೀವಿ. ಮಂಗಳಿ ಸ್ವಲ್ಪ ಸ್ವಲ್ಪ ಹಾಕೋದು ಇವಾಗ ಅಷ್ಟೇ. ಹಲೋ ಹಾಕಿನ. ಮಗನೇ, ಚಿಕ್ಕ ಮಕ್ಕಳು ಟೀ ಕುಡಿಬಾರ್ದು. ಅಲ್ಲಿ ವಿಡಿಯೋದಾಗ ಎಲ್ಲರೂ ಹೇಳ್ತಾರವ್ರು ಕುಡಿಬಾರ್ದು ಟೀ ಅಂತಂದ್ಬಿಟ್ಟು. ಈಗ ಮೂನು ನೋಡ್ಕೋ, ಇಲ್ಲಿ ನಂಗೂ ಸ್ವಲ್ಪ ಆಗ್ಬೇಕು. ನೋಡಿ ನಂಗೂ ಸ್ವಲ್ಪ ಆಗೋ. ನೀನು ಓಕೆ. ಸೊ ಇವಾಗ ಬಿಸಿ ಬಿಸಿ ಟೀ ತೊಗೊಳ್ಳೋಣಪ್ಪ. ಬಿಡಲೇ ಚೆಲ್ಬಿಟ್ಟೈತೆ ಎಲ್ಲನೂ ಸೇರ್ಕೊಂಡು ತೊಗೊಳ್ಳೇನು ಟೀ. ಬರಪ್ಪ, ಅದು ಎತ್ಕೊ ಟೀ ಎತ್ಕೊಂಡು ಬನ್ನಿರಿ ಸ್ಲೋ ಆಗಿ. ಮತ್ತೆ ನಮ್ಮ ಜಾಗಕ್ಕೆ ಹೋಗೋಣ. ಸೊ ನಮ್ಮ ಫೇವ್ರೇಟ್ ಜಾಗದಲ್ಲಿ ಕೂತ್ಕೊಳ್ಳೋದು. ನಾಷ್ಟ ಅಂತೂ ಮುಗೀತು. ಇನ್ನೊಂದು ಟೀಗೆ ಹೊಡೆದು ಒಂದಿಷ್ಟು ಸ್ಟೂಡೆಂಟ್ ಬರೋಕ್ಕಿಂತ ಮುಂಚೆ ಟೀಗೆ ಕುಡಿದ್ಬಿಟ್ಟು ಕುತ್ಕೊಳ್ಳೋಣ. ಎಷ್ಟು ಟೈಮ್ ತಿಂದಿದೆ? 4 ಟೈಮ್ ಅಲ್ಲೇ, 4 ಟೈಮ್. ಬಾಯಿ ಕಡೆ ನೀನು ತಿಂತೀಯಾ? ತಿನ್ನು ಮತ್ತೆ ಬೇಗ ಬೇಗ. ಎತ್ತಿಡು. ಇನ್ನೇನು ಸ್ಟೂಡೆಂಟ್ ಬರೋ ಟೈಮೇ ಆಗಿದೆ. ನೀನು ಕುಡಿಬಾರ್ದಲೇ. ಇರಲಿ, ಕಾರ್ ಆಟ ಆಡಕ್ಕೆ ಹೋಗೋಣಪ್ಪ. ಸೊ ಇವಾಗ ಟೀನ ಟೇಸ್ಟ್ ಮಾಡೋಣ. ಟೇಸ್ಟ್ ಏನು ಮಾಡೋದು? ಟೀ ಸೂಪರಾಗಿ ಮಾಡ್ತೀನಿ. ಬೇಕಂದರೆ ನೀವು ಬೆಳಿಗ್ಗೆ 8 ಗಂಟೆಯಿಂದ 8:30 ಯಾರು ಟೀ ಕುಡಿಯೋಂಗಿತ್ತಂದರೆ ಬನ್ನಿ. ಟೀ ದಿನಾಲೂ ನಡೀತಾ ಇರುತ್ತೆ ಇನ್ಮೇಲೆ.
ಆದರೆ ಕಟ್ಟಿಗೆ ಬರ್ಬೇಕಂದ್ರೆ ಮತ್ತೆ ಬರೀ ಟೀ ಕುಡಿಯೋಕೆ ಬಂದರೆ ನನಗೆ ಆಯ್ತು ಕಟ್ಟಿಗೆ ಒಂದು 5-6 ಟೈಮ್ ಅಡುಗೆ ಮಾಡಿಬಿಟ್ಟು ಎಲ್ಲ ಕಟ್ಟಿಗೆ ಖಾಲಿ ಆಗಿಬಿಟ್ಟಿದೆ. ಇವಾಗ ನಾವೇ ನಾಳೆಯಿಂದ ಹೋಗ್ಬೇಕು ಫೀಲ್ಡ್ಗೆ, ಎಲ್ಲಿ ಯಾರ ಮನೆ ಮುಂದ್ಗಡೆ ಕಟ್ಟಿಗೆ ಬಿದ್ದಿರ್ತಾವೆ ಅಂತೇಳಿ. ಹಿಂದ್ಗಡೆ ಕಾಣಿಸ್ತಿದೆಯಲ್ಲ ಅಲ್ಲೆಲ್ಲ ಅವಾಗ ಒಂದೊಂದು ಎತ್ಕೊಂಡ್ಬರ್ತಿರ್ತೇವೆ, ಅದನ್ನು ಸುಟ್ಕೊಂಡು ಹೋಗ್ಬಿಟ್ಟಿದೆ. ಅವ್ರು ಯಾರೋ ಇಟ್ಟಿರೋದು ಕತೆಗಳು, ಅವು ವೇಸ್ಟ್ ಅಂತ ನಾವು ಎತ್ಕೊಂಡ್ಬರ್ತೇವೆ ಒಂದೊಂದು, ಅವ್ರು ಯಾರೋ ಇಟ್ಟಿದ್ದಾರೆ. ಪೈಪು ಕಟ್ಟಿಗೆ ಅಲ್ಲ, ಹ್ಞೂ ಪೈಪು ಕಟ್ಟಿಗೆ ಅಲ್ಲ, ಪೈಪಲ್ಲೇ ಕಟ್ಟಿಗೆ ಅದು. ತಲೆ ಧಿಮ್ ಅಂತ ಇರುತ್ತೆ ಹಂಗೆ ಕುಡಿತಿರ್ಬೇಕಂದ್ರೆ. ಬಿಸಿ 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 ಟೆನ್ಷನ್ ಆಗಿದ್ದೆಲ್ಲ ಟೆನ್ಷನ್ ಹೋಗ್ಬಿಡುತ್ತೆ ಟೀ ಕುಡಿದ್ರೆ. ಬಟ್ ಎಲ್ಲ ಟೀ ಕುಡಿಬಾರ್ದು ಅಂತಾರೆ ಡಾಕ್ಟ್ರುಗಳು, ಹೇಳ್ತಾರೆ ಟೀ ಕುಡಿಬಾರ್ದು ಅಂತಂದ್ಬಿಟ್ಟು. ನಮ್ಗದು ರುಚಿ ಹತ್ತಿಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. ಕುಡ್ಕೋರ್ಗೆ ಹೆಂಗೆ ಬೆಳಿಗ್ಗೆ ಕುಡಿಲಾರ್ದೇ ನೆಮ್ಮದಿ ಆಗಲ್ಲೋ, ನಮ್ಗೆ ಟೀ ಕುಡಿಲಾರ್ದೆ ನೆಮ್ಮದಿ ಆಗಲ್ಲ. ಕುಡಿ ಕುಡಿ ಕುಡಿ. ಒಳ್ಳೆ ಇದು ಈ ಚಾಕ್ಲೇಟದು ಏನೋ ಬರ್ತಾವಲ್ಲ, ಟೀದು ಕಾಫಿ ಚಾಕ್ಲೇಟ್ ಇದು ಬರ್ತಾವಲ್ಲ, ಚಾಕ್ಲೇಟು ಕಾಫಿ ಚಾಕ್ಲೇಟ್ ಏನೋ ಚಾಕ್ಲೇಟ್ ಬರ್ತಾವಲ್ಲ, ಆ ಥರ ಇದೆ ಟೇಸ್ಟು. ವಿಕ್ಸ್ ಚಾಕ್ಲೇಟ್ ಅಂತ. ಬಾರಪ್ಪ ಕ್ಯಾಮ್ರಾಮನ್, ಟೀ ಕುಡಿ ಬಾ, ಇಲ್ಲ ಆರೋಗ್ಬಿಡುತ್ತೆ, ಅದನ್ನು ಕೂಡ ಟೇಸ್ಟ್ ಬರಲ್ಲ. ಆಮೇಲೆ ನೀವು ನನ್ನ ಮಕ್ಕಳು ವೀಡಿಯೋದಲ್ಲಿ ಮಾತ್ರ ಬಿಲ್ಡಪ್ ಕೊಡ್ತಾರಂತ ನಿನ್ಗೆ ಅನ್ಸುತ್ತೆ, ಆಮೇಲೆ ಆರೋಗ್ಬಿಟ್ರೆ. ಬಿಸಿದ್ರಾಗೆ ಕುಡಿಬೇಕು ಟೀ ಅಂದರೆ. ಆಫ್ ಮಾಡಿ ನಿನ್ನ ಕ್ಯಾಮ್ರಾ ಆಫ್ ಮಾಡಿ. ಸೊ ನಾಷ್ಟನೂ ಮುಗೀತು, ಚಾನೂ ಮುಗೀತು. ಇನ್ನು ನಮ್ಮ ಕೆಲಸಗಳು ನೋಡೋಕ್ಕೆ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲೆಲ್ಲ ಇವಾಗ ಮಾಡಿರೋದೆಲ್ಲ ಪಾತ್ರೆಗಳಾಗಿರ್ಬೋದು ಎಲ್ಲ ತೊಗೊಂಡು ಮನೆಗೆ ಹೋಗೋಣ. ಸೊ ತಗೋ ಯಾವ್ದಾರು ಇಟ್ಕೊ, ತೊಗೊಳ್ರಲ್ಲೇ. ನಿಮ್ಮ ಬಾಟ್ಲಿ ಏನು ನೀರು ಕುಡಿಯೋರಂಗೆ ತೊಗೊಂಬರ್ತೀರಾ? ಹ್ಞೂ, ಮ್ಯಾನೇಜರ್ ಅಂತ ನನ್ನ ಮಗ ಇವನು ಬರೀ ಯಾವಾಗಲೂ ಏನು ಬಿಟ್ಟಿಲ್ಲ ತಾನೆ. ಕತ್ರಿ ಅಲ್ಲೇ, ಕತ್ರಿ ತಗೊಳ್ಳೋ. ಬಾ, ಆಯಿತು ಕತೆ ಇಲ್ಲಿದು. ಸೊ ಇನ್ನೇನಿದ್ರು ಒಳಗಡೆ ಗದ್ದಿಗೆ ಮ್ಯಾಗ ಹೋಗಿ ಕುಂಡ್ರದು ಈಗ ಅಷ್ಟೇ. ಗದ್ದಿಗೆ ಮ್ಯಾಗ ಹೋಗಿ ಕುಂಡ್ರದ್ರಾಗೆ ಸ್ಟೂಡೆಂಟ್ ಬರ್ತಾರೆ, ಮತ್ತು ಅವರಿಗೆ ಯೂಟ್ಯೂಬ್ ಟ್ರೈನಿಂಗ್ ಎಲ್ಲ ಕೊಡಬೇಕು. ಸೊ ನಾವು ಏನು ದಿನಾಲೂ ಮಾಡ್ತಿದ್ದೇವೆ ಇದನ್ನೇ ಕಲಿಸ್ಕೊಡ್ತಿದ್ದೀನಿ. ಇದೇ ಮಾಡ್ಕೊಂಡೇನೆ IT ಕಂಪ್ನಿಯಲ್ಲಿ ಕೆಲಸ ಮಾಡಿದ್ರು ಕೂಡ ಇಷ್ಟು ದುಡ್ಡು ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಸ್ಟೂಡೆಂಟ್ ಬರೋ ಹನುಮಂತು, ನಮ್ಮ ಸ್ಟೂಡೆಂಟು ಇಲ್ಲೇ ಬಂದುಬಿಟ್ಟವ್ರು ನೋಡ್ರಪ್ಪ. ಇವರು ಆ್ಯಕ್ಚುಲಿ ನಮ್ಮ ರಿಪೀಟೆಡ್ ಕ್ಲಾಸ್ ಸ್ಟೂಡೆಂಟು. ಏನಂದರೆ ನಮ್ಮ ಲೈಫ್ ಹೆಂಗೆ ಊರಲ್ಲಿತ್ತಲ್ಲ ಅದೇ ಥರ ಇವರು ಇವಾಗೂ ಲೈಫು ಹಾಗೆ ಊರಲ್ಲಿರೋದು. ಇವ್ರು ನೋಡಿದ್ರೆ ನಾನು ತುಂಬ ಕ್ಲೋಸಾಗಿ ಮಾತಾಡ್ತಿರ್ತೀನಿ. ನಮಸ್ಕಾರ, ಬನ್ನಿರಿ, ಬಾರಪ್ಪ ಹನುಮಂತು. ರಿಪೀಟೆಡ್ ಕ್ಲಾಸಿಗೆ ಬಂದಿರೋದು ಇವಾಗ ಸೆಕೆಂಡ್ ಟೈಮು. ಹನುಮಂತು ನೀವು ನೋಡಿರ್ತೀರಾ, ಅವ್ರ ಮಾವ ಅವರು ಕಲಿಯೋಕ್ಕೆ ಬಂದಿದ್ದಾರೆ. ಹನುಮಂತು ಲಾಸ್ಟ್ ಟೈಮು ಕ್ಯಾಮ್ರಾದಲ್ಲಿ ಬರೋಕ್ಕೆ ಭಾಳ ನಾಚ್ಕೋತಿದ್ದ. ಇವಾಗ ನೋಡಿದ್ರೆ ನಾಚಿಕೆ ಎಲ್ಲ ಹೋಗ್ಬಿಟ್ಟಿದೆ ಹನುಮಂತುಗೆ. ಹನುಮಂತು ನೀ ಬೆಂಗಳೂರಿಗೆ ಯಾಕೆ ಅವಾಗ ಬರಕತ್ತಿದ್ದಿ? ಎಲ್ಲರೂ ಸೈ ಹತ್ತಿದೇನೋ ನೀರ? ನನಗೇನೋ ಡೌಟ್ ಆಗತ್ತೆ. ಹಂಗೇನಿಲ್ಲ, ಏನೋ ಇರು ಹತ್ಬಿಟ್ಟೈತೆ ಇರು. ಈಗ ಎಲ್ಲಿ? ಹೌದಾ? ಮತ್ತು ನಾಷ್ಟ ಮಾಡ್ಲಿಕ್ಕೆ ಬರ್ಬೇಕಿಲ್ರು? 9 ಗಂಟೆ ಸ್ಟಾರ್ಟ್ ಮಾಡತ್ತೆ ಅಂತ ಹೇಳಿದ್ರು ಸರ್. ಯಾರು? ಅವನು ನನಗೆ ಫೋನ್ ಮಾಡಿದ್ರು ನಾಷ್ಟ ಚಾ ಕೊಡಿಸ್ತಿದ್ದಲ್ಲ ನಿನಗೆ. ಈಗ ಹನುಮಂತು ಅದನ್ನೇ ಹೇಳ್ದಲ್ಲ, ನಾವು ಹಳ್ಳಿ ಲೈಫು, ನಿಮ್ಮಲ್ಲಿ ಹಸುಗಳೆಲ್ಲ ಇದೆ ಅಂದಿತ್ತಾನೆ. ಸೇಮ್ ಹಂಗೆ ಬನ್ನಿರಿ ಎಲ್ಲರೂ. ಇವಾಗ ಎಲ್ಲ ನಾಷ್ಟ ಗಿಷ್ಟ ಮುಗೀತು, ಇನ್ನೇನಿದ್ರು ಕೆಲಸ ಮನೆಯಿಂದ ಸ್ಟಾರ್ಟು. ಸೊ ಬರ್ರಪ್ಪ. ಬನ್ನಿರಿ. ಸೊ ಎಲ್ಲ ಒಳಗಡೆ ಇಟ್ಬಿಟ್ಟು ನಮ್ಮ ಗದ್ದಿಗೆ ಮೇಲೆ ಕುತ್ಕೊಳ್ಳೋದು ಇವಾಗ ಹೋಗ್ಬಿಟ್ಟು. ಹಾಂ, ಫ್ರಿಜ್ಜಲ್ಲಿ ಇಡು. ಬನ್ನಿ. ಏನು ನಿಮ್ಮ ಹೆಸರು? ನಾಗೇಶು. ಹನುಮಂತವರು ಕರ್ಕೊಂಬಂದಿರು. ಫಸ್ಟು ಹನುಮಂತ್ ಎಷ್ಟು ದಿವಸ ಆಯ್ತು ಹನುಮಂತ್ ನೀವು ಕ್ಲಾಸಿಗೆ ಅಟೆಂಡ್ ಮಾಡಿ? ಇವಾಗ 1 ತಿಂಗಳಾಯಿತು. 1 ತಿಂಗಳಾದ ತಕ್ಷಣ ಇವರು ಮಾವರಂತೆ ಅವ್ರು ಕರ್ಕೊಂಬಂದಿದ್ದಾರೆ. ಆ್ಯಕ್ಚುಲಿ ಅವ್ರ ಚಾನಲ್ಲು ಏನೋ ಮಾನಿಟೈಸ್ಡ್ ಆಗಿದೆ, ಏನೋ ಒಂದು ಸ್ವಲ್ಪ ಸಣ್ಣ ಪುಟ್ಟ ವರ್ಕ್ ಇರೋದು. ಸೊ ಇವಾಗ ಎಲ್ಲ ಕೆಳಗಡೆ ಅಡುಗೆ ಮಾಡೋಕ್ಕೆ ಹೋಗಿದ್ದೆ ಅಲ್ವಾ, ಹಿಂಗಾಗ್ಬಿಟ್ಟು ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡು ಇವಾಗ ರೆಡಿ ಮಾಡ್ತಾ ಇರೋದು. ಬನ್ನಿ ಕೂತ್ಕೊಳ್ಳಿ. ಹನುಮಂತು
ಎಲ್ಲಿ ಒಂದು ಕುರಿ ಕೋಳಿನೂ ಇಟ್ಕೊಂಬರ್ಲಿಲ್ಲಲ್ಲಪ್ಪ ನೀನು. ಕೂತ್ಕೊಳ್ಳಿ ಹ್ಞೂ ಇಟ್ಕೊಂಬರ್ಬೇಕಲ್ವ ಒಂದು ಯಾವುದಾದ್ರು ಒಂದು. ಅವನು ಫುಲ್ ನಾಚ್ಕೋತಾನೆ. ಮೊನ್ನೆ ವೀಡಿಯೋದಲ್ಲಂತೂ ನೋಡಬೇಕು, ಸರಿ ನಮ್ಮದು ವೀಡಿಯೋನೇ ಹಾಕಬೇಡ್ರಿ ನೀವು ನಾನು ಯಾಕೆ ಹಾಕ್ಬಿಡಂತಿದ್ರಿ? ಹಾಕಿಲ್ಲ ಹಾಂ ಫಸ್ಟ್ ಟೈಮ್ ಅಲ್ರಿ ಸರ್ ವಿಡಿಯೋ ನೋಡ್ಬೇಕಂದ್ರೆ ವಿಡಿಯೋ ಮಾಡ್ತಿರಲ್ಲ ಒಂಥರ ಅನಿಸ್ಬಿಡ್ತಾರೆ ನಮ್ಗೆ. ಒಂಥರ ಅಂದ್ರೆ ಹೆಂಗೆ ಅನಿಸ್ತದೆ ರೀ? ನಾವು ವಿಡಿಯೋ ಯಾವತ್ತು ತಗೊಂಡು ಮಾಡಿಲ್ಲ ರೀ. ಅಂದ್ರೆ ಬ್ಲಾಗರ್ ವಿಡಿಯೋಗಳು ಮಾಡ್ತಾರಲ್ರಿ, ಹಾಂ ಆ ಥರ ಮಾಡಿದಾಗ ಐತ್ರಿ ಅದು ನೀವು ವಿಡಿಯೋ ಮಾಡಿದ್ದಾವೆ. ಈಗ ನಾವು ಏನು ಮಾಡೋದು? ಈಗ ನೋಡ್ರಿ, ನಾವು ಮುಂಜಾನೆ ತಿಂದೇವ, ಚಹಾ ಕುಡ್ದೇವ, ಈಗ ಕೆಲಸ ಶುರು ಮಾಡಕತ್ತಿದ್ದೇವೆ ಅಷ್ಟೇ ಕತೆ ಇವಾಗ. ಸೊ ಇವಾಗ ಅವರು ಯೂಟ್ಯೂಬ್ ಮಾಸ್ಟರ್ ಕ್ಲಾಸ್ ಕಲಿಯಕ್ಕೆ ಬಂದಿದ್ದಾರೆ. ಸೊ ಬೇಸಿಕಲಿ ನಂದು 1-to-1 ಆಫ್ಲೈನ್ ಯೂಟ್ಯೂಬ್ ಮಾಸ್ಟರ್ ಕ್ಲಾಸ್ ಇರೋದು. ಸೊ ಈ ವಿಡಿಯೋಗಳು ಹಾಕೋದಿಲ್ಲ ಇದರಲ್ಲಿ. ಸೊ ಇದೆಲ್ಲ ಪ್ರೈವೇಟ್ ಆಗಿರುತ್ತೆ. ಎಲ್ಲರೂ ಮಾಡ್ತಿರೋದೆ ದುಡ್ಡು ಮಾಡೋಕ್ಕೆ ಅಂತಂದ್ಬಿಟ್ಟು ನಾನು ಏನು ಹೇಳೋದಂದರೆ 20-25 ವರ್ಷ ಓದಾದ ತಕ್ಷಣ ಯಾಕೆ ದುಡ್ಡು ಮಾಡ್ತೀರಾ? ಟೈಮ್ ಇದ್ದಾಗ ದುಡ್ಡು ಮಾಡ್ಕೊಳ್ಳಿ, ಆಮೇಲೆ ಬೇಕಂದರೆ ನೀವು ಮತ್ತೆ ಓದ್ಕೋಬೋದು. ಇವರೆಲ್ಲ ನೋಡಿ, ಭಾಳ ಆದರೆ ಒಂದು 4-5 ವರ್ಷದಲ್ಲಿ ಒಂದು ಕಾರು, ಒಂದು ಸೈಟು, ಮನೆ ಕಟ್ಟಷ್ಟಂತರೂ ಆಗ್ತಾರೆ. ಬಟ್ ಅವ್ರ ಏಜ್ಗೆ ಕಾರ್ ಓಡ್ಸೋಕ್ಕಾಗಲ್ಲ. ಬಟ್ ಎನಿವೆ ನಾನಿದ್ದೀನಲ್ಲ ಅಪ್ಪ, ಅವ್ರ ದುಡ್ಡಲ್ಲಿ ನಾನು ಕಾರ್ ಓಡಿಸ್ತೀನಿ, ಅವ್ರ ಪಕ್ಕದಲ್ಲಿ ಕೂತ್ಕೊಳ್ಳಿ, ಮಜಾ ಮಾಡಿರಿ. ಹ್ಞೂ